Hello students, namaskar, welcome students, welcome. Students, bega comment like if I'm properly audible and visible to all of you students. Bega. Hello. Good afternoon students. Good afternoon students. Okay. ನಿಮ್ಮೆಲ್ಲರಿಗೂ ಒಂದು ಕ್ವೆಶ್ಚನ್ ಆನ್ಸರ್ ಮಾಡ್ತೀರಾ? ಆಲ್ ಆಫ್ ಯು ನಿಮ್ಮೆಲ್ಲರಿಗೂ ಒಂದು ಸಿಂಪಲ್ ಕ್ವೆಶ್ಚನ್ ಆನ್ಸರ್ ಮಾಡಿ ಟ್ರೈ ಮಾಡ್ತೀರಾ? ಓಕೆ. ಸ್ಲೀಪಿಂಗ್ ಸಿಕ್ನೆಸ್ ಇಸ್ ಕಾಸ್ಡ್ ಬೈ. ಬರ್ಲಿ ಕ್ವೆಶ್ಚನ್, ಬರ್ಲಿ ಆನ್ಸರ್. ಸ್ಲೀಪಿಂಗ್, ಇದು ನನ್ನ PYQ ಬುಕ್ ನಂದು. ಸ್ಲೀಪಿಂಗ್ ಸಿಕ್ನೆಸ್ ಇಸ್ ಕಾಸ್ಡ್ ಬೈ, ಇಲ್ಲಾಂದ್ರೆ bovine spongiform encephalopathy is caused by, ಇಲ್ಲಾಂದ್ರೆ ದ ಕಂಟೇಜಿಯಂ ಬಯೋಮ್ ಫ್ಲೂಯಿಡಮ್. ಸೊ ಈ ತರ ಎಲ್ಲ ನಿಮ್ಗೆ ಕ್ವೆಶನ್ಸ್ ಬರುತ್ತೆ ಫ್ರಮ್ ದ ಚಾಪ್ಟರ್ ಲಿವಿಂಗ್ ವರ್ಲ್ಡ್ ಮತ್ತೆ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಇಂದ. ಈಗ ಎಲ್ಲಾರು ಕೂಡ ಔಟ್ ಆಫ್ 10 ನಿಮಗೆ ಈ ಎರಡು ಚಾಪ್ಟರ್ ಎಷ್ಟು ನೆನಪಿದೆ ಸ್ಟೂಡೆಂಟ್ಸ್? ಬೇಗ ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್, ಬೇಗ ಕಮೆಂಟ್ ಹಾಕಿ. ಔಟ್ ನನ್ ಪೆನ್ ಮಿಸ್ಸಿಂಗಾ? ಇಲ್ಲಿ ಬಿಡಿ. ಸ್ಟೂಡೆಂಟ್ಸ್ ಬೇಗ ಹೇಳಿ, ಔಟ್ ಆಫ್ 10 ಈ ಎರಡು ಚಾಪ್ಟರ್ಸ್ ನಿಮ್ಗೆ ನೆನಪಿದೆಯಾ ಸ್ಟೂಡೆಂಟ್ಸ್? ಬೇಗ ಹೇಳಿ, ಔಟ್ ಆಫ್ 10 ಎಷ್ಟು ಕೊಡ್ತೀರಾ ನಿಮ್ ರೇಟಿಂಗ್ ನಿಮ್ಗೋಸ್ಕರ? ಸಿಕಲ್ಸ್ ಎನಿಮಿ ಅಲ್ಲ, ಆನ್ಸರ್ ತಪ್ಪದು. ಬೇಗ ಹೇಳಿ, ಔಟ್ ಆಫ್ 10 ಹೌ ಮಚ್ ವುಡ್ ಯು ರೇಟ್? ನಿಮಗೆ ಈ ಚಾಪ್ಟರ್ಸ್ ನೆನಪಿದೆಯಾ ಸ್ಟೂಡೆಂಟ್ಸ್? ಝೀರೋನಾ ಸ್ಟೂಡೆಂಟ್ಸ್? ಬೇಗ ಹೇಳಿ, ಝೀರೋನಾ? ಎಸ್ ಆರ್ ನೋ? ಈಗ ಐ ಹ್ಯಾವ್ 2 ಆಪ್ಷನ್ಸ್ ಫಾರ್ ಆಲ್ ಆಫ್ ಯು ಸ್ಟೂಡೆಂಟ್ಸ್. 2 ಆಪ್ಷನ್ಸ್. ನಾನ್ ನಿಮಗೆ ಪ್ರಾಪರ್ ಆಗಿ ರೈಟ್ ಫುಲ್ ಲೆಂತ್ ನೋಟ್ಸ್ ಇಂದ ಮಾಡಿಸ್ಲಾ, ಇಲ್ಲ ಅಂದ್ರೆ ನಿಮ್ಗೆ ಎಕ್ಸಾಮ್ ತಕ್ಕಂಗೆ ಶಾರ್ಟ್ ನೋಟ್ಸ್ ಕೊಡ್ಲಾ ನಿಮ್ಗೆ ಸ್ಟೂಡೆಂಟ್ಸ್? ಬೇಗ ಹೇಳಿ, ಆಲ್ ಆಫ್ ಯು ಸ್ಟೂಡೆಂಟ್ಸ್ ಬೇಗ ಹೇಳಿ. ಬಿಕಾಸ್ ಐ ಹ್ಯಾವ್ ದಿ ಬೆಸ್ಟ್ ಅಮೇಸಿಂಗ್ ಶಾರ್ಟ್ ನೋಟ್ಸ್. ಸೊ ನಿಜ ಅಂತೀನಿ, ಕಣ್ಣು ಮುಚ್ಕೊಂಡಿ ನೀವೆಲ್ಲರೂ ಕೂಡ ಇವತ್ತಿನ ಕೊಡೋ ಶಾರ್ಟ್ ನೋಟ್ಸ್ ನ ಇವತ್ತೇ ಪ್ರಿಂಟ್ ಔಟ್ ತಕೊಂಡ್ಬಿಡಿ ನೀವು ಬೇಕಾರೆ. ಓಕೆನಾ? ಈ ಶಾರ್ಟ್ ನೋಟ್ಸ್ ತುಂಬಾ ಯೂಸ್ ಆಗತ್ತೆ. ಓಕೆ ಸ್ಟೂಡೆಂಟ್ಸ್? ಓಕೆ, ಫಾರ್ ಎಕ್ಸಾಂಪಲ್ ನಾನೀಗ ಈ ಎರಡು ಚಾಪ್ಟರ್ ನ ಬರೀ 26 ಪೇಜಸ್ ಅಲ್ಲಿ ಎರಡು ಚಾಪ್ಟರ್ ಮುಗಿಸೀನಿ. ನಿಮಗೆ ಅಂದ್ರೆ ನೋಡಿ ಈ ತರ ಎಲ್ಲ ಇದೆ. ಓಕೆನಾ? ಸೊ ಈ ಶಾರ್ಟ್ ನೋಟ್ಸ್ ತುಂಬಾ ಯೂಸ್ ಆಗತ್ತೆ ಮಕ್ಕಳೇ. ಸೊ ಸ್ಟಾರ್ಟ್ ಮಾಡುವ ಆಲ್ ಆಫ್ ಯು ಸ್ಟೂಡೆಂಟ್? ಸ್ಟಾರ್ಟ್ ಮಾಡೋದು ಬೇಗ ಹೇಳಿ. ಕ್ಯಾನ್ ಐ ಗೆಟ್ ಥಮ್ಸ್ ಅಪ್ ಇನ್ ದ ಚಾಟ್? ಕ್ಯಾನ್ ಐ ಗೆಟ್ ಅ ಫೈರ್ ಇಮೋಜಿ? ಸ್ಟಾರ್ಟ್ ಮಾಡೋದ ಬನ್ನಿ ವಿತ್ ದ ಫಸ್ಟ್ ಚಾಪ್ಟರ್ ಕಾಲ್ಡ್ ಆಸ್ ಲಿವಿಂಗ್ ವರ್ಲ್ಡ್. ಸ್ಟೂಡೆಂಟ್ಸ್ ಸ್ಟಾರ್ಟ್ ಮಾಡುವ ಎಲ್ಲರೂ ಕೂಡ ಬೇಗ ಹೇಳಿ. ಫಸ್ಟ್ ಚಾಪ್ಟರ್ ಕಾಲ್ಡ್ ಆಸ್ ಲಿವಿಂಗ್ ವರ್ಲ್ಡ್. ಸ್ಟೂಡೆಂಟ್ಸ್ ಲಿವಿಂಗ್ ವರ್ಲ್ಡ್. ಈಗ ಸ್ಟೂಡೆಂಟ್ಸ್, ಈಗ ಆರ್ ವಿ ಲಿವಿಂಗ್? ಸ್ಟೂಡೆಂಟ್ಸ್ ಆರ್ ವಿ ಲಿವಿಂಗ್ ಆರ್ ಡೆಡ್? ಬೇಗ ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್, ಬೇಗ ಕಮೆಂಟ್ ಹಾಕಿ. ಆರ್ ವಿ ಲಿವಿಂಗ್ ಆರ್ ಆರ್ ವಿ ಡೆಡ್? ನೀವಂತೀರಾ ಸರ್ ವಿ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನಾನು, ನೀನು, ನಾವೆಲ್ಲರೂ ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಹೌದಾ? ಹೌದು ಸ್ಟೂಡೆಂಟ್ಸ್. ನಾವು there is something called as properties of living. ಗೊತ್ತಾ ಸ್ಟೂಡೆಂಟ್ಸ್? ಕೇಳಿದ್ದೀರಾ ಯಾವತ್ತಾದರೂ? there is something called as properties of living. For example, ನಾನು ಬದುಕಿರ್ಬೇಕಾದ್ರೆ there are some things which I have to do. ಹೌದಾ? ಗೊತ್ತಾ ಸ್ಟೂಡೆಂಟ್ಸ್? ಕೇಳಿದ್ದೀರಾ ಆದ್ರೂ? ಓಕೆ, ಈಗ ಈ ಪ್ರಾಪರ್ಟೀಸ್ ನ there is something called as defining property. there is something called defining property ಅಂತ. ಏನಪ್ಪಾ ಇದು ಡಿಫೈನಿಂಗ್ ಪ್ರಾಪರ್ಟಿ? ಅಂದ್ರೆ ಅಲ್ಲಿ ಎಕ್ಸೆಪ್ಷನ್ಸೇ ಇರಬಾರ್ದು. ಫ್ರೆಂಡ್ಸ್ ರಿಪೀಟ್ ಆಫ್ಟರ್ ಮೀ. ಡಿಫೈನಿಂಗ್ ಪ್ರಾಪರ್ಟಿ ಅಂದ್ರೆ ಅಲ್ಲಿ ಎಕ್ಸೆಪ್ಷನ್ಸೇ ಇರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನಾನಂತೀನಿ ಪ್ಲಾಂಟ್ಸ್ ಆರ್ ಗ್ರೀನ್. ಸ್ಟೂಡೆಂಟ್ಸ್ 100% ಟ್ರೂ ಅದು. ನಾನಂತೀನಿ ಪ್ಲಾಂಟ್ಸ್ ಆರ್ ಗ್ರೀನ್. ಸ್ಟೂಡೆಂಟ್ಸ್ ಪ್ಲಾಂಟ್ಸ್ ಆರ್ ಗ್ರೀನ್ 100% ಟ್ರೂನಾ? ಸ್ಟೂಡೆಂಟ್ಸ್ 100% ಟ್ರೂನಾ? ಎಲ್ಲಾ ಪ್ಲಾಂಟ್ಸ್ ವರ್ಲ್ಡ್ ಅಲ್ಲಿ ಇರೋ ಎಲ್ಲಾ ಪ್ಲಾಂಟ್ಸ್ ಗ್ರೀನೇ ಇರುತ್ತೆ ಯಾವಾಗೂ? ಸ್ಟೂಡೆಂಟ್ಸ್ ಬೇಗ ಹೇಳಿ. ವರ್ಲ್ಡ್ ಅಲ್ಲಿರೋ ಸ್ಟೂಡೆಂಟ್ಸ್ ಈ ಕ್ಲಿಯರ್ ಆಯ್ತಾ? ಸ್ವಲ್ಪ ಕ್ಲಿಯರ್ ಆಗಿರ್ಬೇಕು ನೋಡಿ. ಅದು ಸ್ವಲ್ಪ ಯಾಕೋ ಕ್ಲಿಯರ್ ಬರ್ತಿದೆ. ಸೊ ವರ್ಲ್ಡ್ ಇರೋ ಎಲ್ಲಾ ಪ್ಲಾಂಟ್ಸ್ ಇಲ್ಲ. ಸೊ ದಟ್ ಈಸ್ ನಾಟ್ ಅ ಡಿಫೈನಿಂಗ್ ಪ್ರಾಪರ್ಟಿ. ಓಕೆನಾ? ಡಿಫೈನಿಂಗ್ ಪ್ರಾಪರ್ಟಿ ಆಗಲ್ಲ ಅದು, ಯಾಕಂದ್ರೆ ಅಲ್ಲಿ ಎಕ್ಸೆಪ್ಷನ್ಸ್ ಬಂತು. ಸೊ ಅದೇ ತರ ನಿಮ್ದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ 4 ಮೇನ್ ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ. ಯಾರಿಗಾದ್ರು ಗೊತ್ತಾ ಸ್ಟೂಡೆಂಟ್ಸ್? ನೆನಪಿದ್ಯಾ? ಎಲ್ಲರೂ ಕೂಡ ನಿಮ್ ಮೈಂಡ್ ನ ತೆಗೆದ್ಬಿಟ್ಟು ಯೋಚನೆ ಮಾಡಿ ಯಾವ 4 ಪ್ರಾಪರ್ಟೀಸ್ ನಿಮ್ಗೆ ಕೊಟ್ಟಿರ್ಬೋದು ಫಸ್ಟ್ PUC ಫಸ್ಟ್ ಚಾಪ್ಟರ್ದು ಫಸ್ಟ್ 2 ಪೇಜಸ್ ಅಲ್ಲಿ. ಗೊತ್ತಾ ಸ್ಟೂಡೆಂಟ್ಸ್? ಗೊತ್ತಾ? ನೋಡಿ, ನಿಮ್ದು ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಗ್ರೋತ್, ರಿಪ್ರೊಡಕ್ಷನ್, ಮೆಟಾಬಾಲಿಸಮ್, ಸೆಲ್ಯುಲರ್ ಆರ್ಗನೈಸೇಷನ್ ಅಂಡ್ ಕಾನ್ಶಿಯಸ್ನೆಸ್. 4 ಅಲ್ಲ 5. ಓಕೆನಾ? ಸೊ 1 2 3 4 5 ನಿಮಗೀಗ 5 ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ. ಈ 5 ಪ್ರಾಪರ್ಟೀಸ್ ಇದರಲ್ಲಿ ಯಾವ್ದು ಡಿಫೈನಿಂಗು, ಯಾವ್ದು ನಾಟ್ ಡಿಫೈನಿಂಗ್, ಎಲ್ಲ ಫಂಡಮೆಂಟಲ್ ಕಲಿಬೇಕು ನಾವೀಗ.
ಈಗ ಸ್ಟೂಡೆಂಟ್ಸ್ ಫಸ್ಟ್ ಪ್ರಾಪರ್ಟಿ, ದ ಫಸ್ಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ಗ್ರೋತ್. ಸ್ಟೂಡೆಂಟ್ಸ್ ನಾವು ತೋರಿಸ್ತೀವ ಇದನ್ನ, ಆಲ್ ಆಫ್ ಯು ಈ ಗ್ರೋತ್ ನಾವು ತೋರಿಸ್ತೀವ ಸ್ಟೂಡೆಂಟ್ಸ್? ನೋಡಿ, ನನ್ನ ಕ್ಲಾಸಲ್ಲಿ ಫುಲ್ ಆಕ್ಟಿವ್ ಇರ್ಬೇಕು ನೀವೆಲ್ಲರೂ ಕೂಡ. ನನ್ನ ಕ್ಲಾಸಲ್ಲಿ ಫುಲ್ ಆಕ್ಟಿವ್ ಇರಬೇಕು. ನಾನು ಕೇಳೋ ಕ್ವಶನ್ ನೀವು ಆನ್ಸರ್ ಮಾಡಬೇಕು. ನಿಮ್ಗೆ ಗೊತ್ತಿಲ್ಲ ಡಸಂಟ್ ಮ್ಯಾಟರ್, ಬಟ್ ಆನ್ಸರ್ ಮಾಡೋ ಟ್ರೈ ಮಾಡಿ ಬೇಗ ಸ್ಟೂಡೆಂಟ್ಸ್, ಬೇಗ ಎಲ್ಲರೂ ಹೇಳಿ. ಡು ವಿ ಶೋ ಗ್ರೋತ್? ನಾವ್ ಬೆಳಿತೀವಾ? ಫಾರ್ ಎಕ್ಸಾಂಪಲ್ ನಮ್ದು ವಿಜಯ ಈಗ ಲಾಸ್ಟ್ ಇಯರ್ ಒಂದು 4 ಫೀಟ್ ಅನ್ಕೊಳ್ಳಿ, 4 ಫೀಟ್. ಈ ವರ್ಷ 6 ಫೀಟ್. ಲಾಸ್ಟ್ ಇಯರ್ ವಿಜಯ 4 ಫೀಟ್, ಈ ವರ್ಷ 6 ಫೀಟ್. ಸೊ ಗ್ರೋತ್ ಆಯ್ತಾ? ಅಲ್ಲಿ ಗ್ರೋತ್ ಆಯ್ತು. ಸೊ ನಾವ್ ಹ್ಯೂಮನ್ಸ್ ವಿ ಶೋ ಗ್ರೋತ್. ಈಗ ನೀವೆಲ್ಲರೂ ಕೂಡ ಊಟಿ ಕಡೆ ಹೋಗಿದ್ದೀರಾ ಸ್ಟೂಡೆಂಟ್ಸ್? ಊಟಿ, ಈ ಹಿಮಾಚಲ್ ಕಡೆ ಹೋಗಿದ್ದೀರಾ ಯಾರಾದ್ರೂ? ಊಟಿ, ಅಮೂಲ್ಯ, ಊಟಿ ಕಡೆ ಎಲ್ಲ ಹೋಗಿದ್ದೀರಾ? ಊಟಿ, ಹಿಮಾಚಲ್ ಎಲ್ಲ ಯಾರಾದ್ರೂ ಹೋಗಿದ್ದೀರಾ? ಅಲ್ಲಿ ಒಂದು ಡಿಸೆಂಬರ್ ಟೈಮಲ್ಲಿ ಸಣ್ಣ ಇದು ಸ್ನೋ ಬೀಳತ್ತಾ? ಅಲ್ಲಿ ಸ್ನೋ ಬೀಳತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಮೌಂಟೇನ್ ಅನ್ಕೊಳ್ಳಿ. ಏನು? ಇದು ಒಂದು ಮೌಂಟೇನ್. ಈಗ ಈ ಮೌಂಟೇನ್ ಮೇಲೆ ಏನಾಗಿದೆ? ಸ್ನೋ ಬಂದು ಅಕ್ಯುಮುಲೇಟ್ ಆಗಿದೆ. ಸ್ನೋ ಫುಲ್ಲು. ಈಗ ಮೌಂಟೇನ್ ಸ್ವಲ್ಪ ದೊಡ್ಡ ಕಾಣಿಸ್ತೀಯಾ ಸ್ಟೂಡೆಂಟ್ಸ್? ಬೇಗ ಹೇಳಿ. ಮೌಂಟೇನ್ ಈಗ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತೀಯಾ? ದೊಡ್ಡದಾಗಿ ಕಾಣಿಸ್ತಿದೆ. ಓಕೆನಾ? ಮೌಂಟೇನ್ ಏನಾಗುತ್ತೆ ಈಗ? ಈ ಮೌಂಟೇನ್ ಈ ಸ್ನೋಫಾಲ್ ಇಂದ ಮೌಂಟೇನ್ ಈಗ ದೊಡ್ಡದಾಗಿ ಕಾಣಿಸ್ತಿದೆ ಫುಲ್ಲು. ದಟ್ ಈಸ್ ಆಲ್ಸೋ ಆಕ್ಚುಲಿ ಗ್ರೋತ್. ಸ್ಟೂಡೆಂಟ್ಸ್. ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಗ್ರೋತ್. ಸೊ ಈಗ ನೀವ್ ಹೇಳಿ ಗ್ರೋತ್ ಅಲ್ಲಿ ಈಗ ಒಂದು ಎಕ್ಸೆಪ್ಷನ್ ಬಂದ್ಬಿಡ್ತು. ಏನು? ನಾನ್ ಲಿವಿಂಗ್ ಥಿಂಗ್ಸ್ ಕೂಡ ಒಂಥರ ಗ್ರೋ ಆಗ್ತಿದೆ ಎಕ್ಸ್ಟರ್ನಲ್ ಆಗಿ. ಈಗ ಈ ತರ ಇರಬೇಕಾದ್ರೆ ಇಸ್ ಗ್ರೋತ್ ಅ ಫಂಡಮೆಂಟಲ್ ಆರ್ ಡಿಫೈನಿಂಗ್? ಸ್ಟೂಡೆಂಟ್ಸ್ ಡಿಫೈನಿಂಗ್ ಇಲ್ವಾ? ಬೇಗ ಹೇಳಿ. ನಾನು ಗ್ರೋತ್ ನ ಡಿಫೈನಿಂಗ್ ಅನ್ಬೋದು? ಆವಾಗ ಅನ್ನಕ್ಕಾಗಲ್ಲ. ಯಾಗೊತ್ತಾ? ಯಾಕಂದ್ರೆ ಗ್ರೋತ್ ಅಲ್ಲಿ ಈಗ ಎಕ್ಸೆಪ್ಷನ್ ಬಂದಿದೆ. ನಾವು ಕೂಡ ಗ್ರೋ ಆಗ್ತೀವಿ. ಈ ನಾನ್ ಲಿವಿಂಗ್ ಥಿಂಗ್ಸ್ ಸ್ವಲ್ಪ ಗ್ರೋತ್ ತೋರಿಸ್ತಾ ಇದೆ. ಸೊ ಇದು ಇಟ್ ಇಸ್ ನಾಟ್ ಅಟ್ ಆಲ್ ಅ ಡಿಫೈನಿಂಗ್ ಪ್ರಾಪರ್ಟಿ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ. ಸೊ ಈ ಪಾಯಿಂಟ್ಸ್ ನೀವು ಆರಾಮ್ ಹೋದ್ರೆ ಅರ್ಥ ಆಗತ್ತೆ ನಿಮ್ಗೆ. ನೋಡಿ ಇಲ್ಲಿ ಸ್ಟೂಡೆಂಟ್ಸ್ ಇದು ಕಾಣಿಸ್ತೀವಿ ನಿಮ್ಗೆ? ಬೇಗ ಹೇಳಿ. ನಿಮ್ಗೆ ಇದು ಕಾಣಿಸ್ತಿದ್ದೀರಾ? ಬೇಗ ಹೇಳಿ. ನಿಮ್ಗೊಂದು ನೋಟ್ಸ್ ಸಿಗತ್ತೆ ಗೊತ್ತಾನೆ? ಇಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ಚಿಂತೆ ಮಾಡ್ಬೇಡಿ. ನಾನು ಪ್ರಾಪರ್ ಆಗಿ ನಿಮ್ಗೆ ನೋಟ್ಸ್ ಕೊಟ್ಟಿರ್ತೀನಿ. ಅದರಿಂದ ಒಂದ್ಸಿ ಹೋದ್ರೆ ನಿಮ್ಗೆ ಫುಲ್ ಕ್ಲಿಯರ್ ಆಗ್ಬಿಡುತ್ತೆ ಇದು. ಓಕೆ, ನೋಡಿ ಇಲ್ಲಿ ನೋಡಿ. ಬೇಸಿಕಲಿ ಗ್ರೋತ್ ಇಸ್ ದ ಇನ್ಕ್ರೀಸ್. ಝೂಮ್ ಮಾಡ್ಬೋಲ್ಲ ಫ್ರೆಂಡ್ಸ್? ಈಗ ಹೇಳಿ ಬೇಗ ಹೇಳಿ. ಈಗ ಪ್ರಾಪರ್ ಆಯ್ತಾ? ಇನ್ನ ಪ್ರಾಪರ್ ಆಯ್ತಾ? ಆಲ್ ಆಫ್ ಯು ಈ ತರ ಝೂಮ್ ಮಾಡಿದಾಗ ಏನೋ ಪ್ರಾಪರ್ ಆಯ್ತಾ? ಬೇಗ ಹೇಳಿ. ಆಲ್ ಆಫ್ ಯು ಈ ತರ ಝೂಮ್ ಮಾಡಿದಾಗ ಪ್ರಿಪೇರ್ ಆಯ್ತು ಸ್ಟೂಡೆಂಟ್ಸ್? ಕ್ಲಿಯರ್ ಅಂತ ನೋಡಿ ಸ್ಟೂಡೆಂಟ್ಸ್. ಆರಾಮ ಓದ್ಕೊಳ್ಳಿ. ನೋಡಿ, ಆರಾಮ ಓದಿ. ಗ್ರೋತ್ ಇಸ್ ಅ ಇನ್ಕ್ರೀಸ್ ಇನ್ ಮಾಸ್ ಅಂಡ್ ಸೈಜ್. ಮಾಸ್ ಇನ್ಕ್ರೀಸ್ ಆಗುತ್ತೆ, ಸೈಜ್ ಇನ್ಕ್ರೀಸ್ ಆಗುತ್ತೆ. ದಸ್ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಆಲ್ಸೋ ಗ್ರೋ. ಸರ್ಫೇಸ್ ಅಕ್ಯುಮುಲೇಷನ್ ಆಗ್ಲಿ ತೋರಿಸಿದ್ನಲ್ಲ, ಆ ಮೌಂಟೇನ್ ಗ್ರೋ ಆಗ್ತಾ ಇತ್ತು. ಓಕೆನಾ? ಆಫ್ ಮಟೀರಿಯಲ್. ಸೊ ಗ್ರೋತ್ ಇಸ್ ನಾಟ್ ಅ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಗ್ರೋತ್ ಇಸ್ ಎಕ್ಸಾಂಪಲ್ ಹಿಂಗೆ ಕೇಳ್ತಾರೆ, 4 ಆಪ್ಷನ್ ಕೊಡ್ತಾರೆ, ಆಮೇಲೆ ಕೇಳ್ತಾರೆ ಗ್ರೋತ್ ಅಲ್ಲಿ ಡಿಫೈನಿಂಗ್ ಅಂತ. ಡಿಫೈನಿಂಗ್ ಅಲ್ಲ, ಅಷ್ಟೇ ನೆನಪಿಕೊಳ್ಳಿ ನೀವು. ಗ್ರೋತ್ ಇಸ್ ನಾಟ್ ಅ ಡಿಫೈನಿಂಗ್ ಫ್ಯಾಕ್ಟರ್ ಸ್ಟೂಡೆಂಟ್ಸ್. ಓಕೆನಾ? ಗ್ರೋತ್ ಇಸ್ ನಾಟ್ ಡಿಫೈನಿಂಗ್ ಫ್ಯಾಕ್ಟರ್ ಸ್ಟೂಡೆಂಟ್ಸ್. ಓಕೆನಾ? ಈಗ ನನಗೆ ಎಲ್ಲರೂ ಕಮೆಂಟ್ ಅಲ್ಲಿ ಹಾಕಿ. ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಎಲ್ಲರೂ ಕಮೆಂಟ್ ಅಲ್ಲಿ ಹಾಕಿ ರೀಪ್ರೊಡಕ್ಷನ್. ಎಲ್ಲಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಮಾಡಕ್ಕಾಗತ್ತಾ? ಆಲ್ ಆಫ್ ಯೋಚನೆ ಮಾಡಿ ಸ್ಟೂಡೆಂಟ್, ಯೋಚನೆ ಮಾಡಿ. ಅವ್ರನ್ನ ಚೆನ್ನಾಗಿ ಓದಿದ ಪೇಪರ್ ಒಳ್ಳೇದು. ಎಲ್ಲಾ ಲಿವಿಂಗ್ ಆರ್ಗ್ಯಾನಿಸಮ್ಸ್, ನಾನ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಇನ್ಸೆಕ್ಟ್ ಆಗಿರ್ಬೋದು, ಎಲ್ಲಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರೀಪ್ರೊಡಕ್ಷನ್ ಮಾಡಕ್ಕಾಗತ್ತಾ? ಆಲ್ ಆಫ್ ಯು ಯೋಚನೆ ಮಾಡಿ. ಎಲ್ಲರೂ ಯೋಚನೆ ಮಾಡಿ. ಎಲ್ಲಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಮಾಡಕ್ಕಾಗತ್ತಾ? ಓಕೆ, ವಾಟ್ ಅಬೌಟ್ ಇನ್ಫರ್ಟೈಲ್ ಕಪಲ್ಸ್? ಒಂದು ಕಪಲ್ಸ್ ಮದ್ವೆ ಆಗಿದೆ, ಮಕ್ಕಳಾಗ್ತಾ ಇಲ್ಲ ಅವ್ರಿಗೆ. ಸೊ ಅವ್ರು ರೀಪ್ರೊಡ್ಯೂಸ್ ಮಾಡಕ್ಕಾಗ್ತೀಯಾ? ಅಲ್ಲಿ ಮಾಡಕ್ಕಾಗ್ತಾ ಇಲ್ಲ. ಅವ್ರು ರೀಪ್ರೊಡ್ಯೂಸ್ ಮಾಡಕ್ಕಾಗ್ತಾ ಇಲ್ಲ ಅಲ್ಲಿ. ಓಕೆ, ಅದು ಬಿಟ್ಟು ಸ್ಟೂಡೆಂಟ್ಸ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಡ್ರೋನ್. ಗೊತ್ತಾ ನಿಮ್ಗೆ? ಡ್ರೋನ್ ಅಂದ್ರೆ ಗೊತ್ತಾ? ಹನಿ ಬೀಸ್ ಅಲ್ಲಿ ಡ್ರೋನ್ಸ್ ಬರುತ್ತೆ, ಡ್ರೋನ್ಸ್. ಆ ಡ್ರೋನ್ಸ್ ಕೂಡ ರೀಪ್ರೊಡಕ್ಷನ್ ಮಾಡಕ್ಕಾಗಲ್ಲ. ಅದು ಬಿಟ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಮ್ಯೂಲ್. ಕೇಳಿದಿರಾ ಸ್ಟೂಡೆಂಟ್ಸ್? ಮ್ಯೂಲ್ ಅಂತ ಕೇಳಿದೀರಾ? ಮ್ಯೂಲ್ ಅಂತ ಒಂದು ಕತ್ತೆ, ಡಾಂಕಿ ಮತ್ತೆ ಹಾರ್ಸ್ ಮಿಕ್ಸ್ ಪೀರಿಯಡ್ ಅದು. ಸೊ ಅದು ಕೂಡ ರೀಪ್ರೊಡ್ಯೂಸ್ ಮಾಡಕ್ಕಾಗಲ್ಲ. ಸೊ
ಈಗ ನೀವೇ ಹೇಳಿ ಸ್ಟೂಡೆಂಟ್, ನೀವೇ ಹೇಳಿ, ರೀಪ್ರೊಡಕ್ಷನ್ ಅಲ್ಲೂ ಕೂಡ ಈ ತರ ಎಕ್ಸೆಪ್ಷನ್ಸ್ ಬಂದ್ಬಿಡ್ತು. ಸೊ ಇದು ಡಿಫೈನಿಂಗ್ ಪ್ರಾಪರ್ಟಿ ಆಗುತ್ತಾ? ಆಲ್ ಆಫ್ ಯು ಡಿಫೈನಿಂಗ್ ಪ್ರಾಪರ್ಟಿ ಆಗುತ್ತಾ? ನೀವಂತೀರಾ ಸರ್ ಎಕ್ಸೆಪ್ಷನ್ ಬಂದಿದ ತಕ್ಷಣನೇ ಐ ವಿಲ್ ಟೆಲ್ ಸ್ಟೂಡೆಂಟ್ಸ್, ನೋಡಿ ಇಲ್ಲಿ ಹಾಕಿದೀನಿ, ಇನ್ಫರ್ಟೈಲ್ ಕಪಲ್ಸ್, ಮ್ಯೂಲ್ಸ್, ವರ್ಕರ್ ಬೀಸ್, ಡ್ರೋನ್ಸ್ ಇದೆಲ್ಲ. ಓಕೆ, ಸೊ reproduction is not a perfect defining property. It is not a defining property, students. So ನೆನಪಿರ್ಲಿ, ಈ ಗ್ರೋತ್ ರೀಪ್ರೊಡಕ್ಷನ್ ಡಿಫೈನಿಂಗ್ ಅಲ್ಲ, ಡಿಫೈನಿಂಗ್ ಚಾನ್ಸೇ ಇಲ್ಲ. ಬಟ್ ಮೆಟಬಾಲಿಸಮ್, ಸೆಲ್ಯುಲರ್ ಆರ್ಗನೈಸೇಷನ್, ಕಾನ್ಶಿಯಸ್ನೆಸ್, ಇದು ಮೂರು ಕೂಡ ಏನು ಸ್ಟೂಡೆಂಟ್ಸ್? ಮೂರು ಕೂಡ ಡಿಫೈನಿಂಗ್ ಪ್ರಾಪರ್ಟಿ. ಸೊ ನಿಮ್ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ, KCET ಎಕ್ಸಾಮ್ ಅಲ್ಲಿ ಕ್ವಶನ್ ಬಂದ್ರೆ ಈ ತರನೇ ಬರುತ್ತೆ, ವಿಚ್ ದ ಫಾಲೋವಿಂಗ್ ಇಸ್ ಡಿಫೈನಿಂಗ್ ಪ್ರಾಪರ್ಟಿ ಅಂತ ಬರುತ್ತೆ. ಓಕೆನಾ, ನೀವು ಒಂದ್ಸೀದ್ನ ನೋಡಿ, ಇಲ್ಲೇ ಎಲ್ಲಾ ಕಡೆ ಪಾಯಿಂಟ್ಸ್ ಆಡ್ ಮಾಡಿದೀನಿ ನಾನು. ಇಟ್ ಇಸ್ ಅ ಡಿಫೈನಿಂಗ್ ಪ್ರಾಪರ್ಟಿ, ನೋಡಿ, ಇಟ್ ಇಸ್ ಅ ಡಿಫೈನಿಂಗ್ ಫೀಚರ್ ಆರ್ ಅ ಪ್ರಾಪರ್ಟಿ, ಸೇಮ್. ಓಕೆ, ಅಂಡ್ ಮೆಟಬಾಲಿಸಮ್ ದ ಡಿಫೈನಿಂಗ್ ಪ್ರಾಪರ್ಟಿ. ಎಲ್ಲಾ ಲಿವಿಂಗ್ ಆರ್ಗನಿಸಮ್ಸ್ ಅಲ್ಲಿ ಮೆಟಬಾಲಿಸಮ್ ಆಗ್ಲೇಬೇಕು, ಎಲ್ಲ ಲಿವಿಂಗ್ ಆರ್ಗನಿಸಮ್ಸ್ ಅಲ್ಲಿ ಸೆಲ್ಯುಲರ್ ಆರ್ಗನೈಸೇಷನ್ ಇರ್ಲೇಬೇಕು, ಅದೇ ಸೆಲ್ಲು ಟಿಶ್ಯೂ ಅದೆಲ್ಲ ಬರುತ್ತಲ್ಲ, ಅದು ಕಾನ್ಶಿಯಸ್ನೆಸ್ ಇರ್ಲೇಬೇಕು. ಈಗ ಎಲ್ಲರೂ ಕೂಡ ಬೇಗ ಕಮೆಂಟ್ ಹಾಕಿ, ಔಟ್ ಆಫ್ ದ ಫೈವ್ ಹೌ ಮೆನಿ ಆರ್ ಡಿಫೈನಿಂಗ್ ಪ್ರಾಪರ್ಟಿ ಸ್ಟೂಡೆಂಟ್ಸ್? ಬರ್ಲಿ ಆನ್ಸರ್, ಬೇಗ ಬರ್ಲಿ ಆನ್ಸರ್ ಸ್ಟೂಡೆಂಟ್ಸ್. ಔಟ್ ಆಫ್ ದ ಫೈವ್ ಹೌ ಮೆನಿ ಆರ್ ಡಿಫೈನಿಂಗ್ ಪ್ರಾಪರ್ಟಿ ಸ್ಟೂಡೆಂಟ್ಸ್? ಯಾವ್ದು ಡಿಫೈನಿಂಗ್ ಇದರಲ್ಲಿ? ಎಲ್ಲರೂ ಬೇಗ ಬರ್ಲಿ, ಮೇಗ ಆನ್ಸರ್ ಬರ್ಲಿ ಅಲ್ಲ ಆನ್ಸರ್. ಪ್ರಜ್ವಲ್, ರೋನಿಕ್, ಮನಿಕಾ ಬರ್ಲಿ ಆನ್ಸರ್. 3 ಅಮೂಲ್ಯ, ವೆರಿ ಗುಡ್. ಸೊ 3 ನಿಮ್ಗೆ ಡಿಫೈನಿಂಗು, 2 ಇಲ್ಲಿ ನಾಟ್ ಡಿಫೈನಿಂಗು. ಈಗ ನಿಮ್ದು ಲಿವಿಂಗ್ ವರ್ಲ್ಡ್ ಚಾಪ್ಟರ್ ಅಲ್ಲಿ ಇದು ಬಿಟ್ರೆ ಒಂದು ಮೇನ್ ಕ್ವೆಶನ್ ಬರುತ್ತೆ ನಿಮಗೆ ಫ್ರಮ್ ದ ನೋಮನ್ಕ್ಲೇಚರ್. ಈಗ ಯಾರಾದ್ರೂ ಸ್ಮಾರ್ಟ್ ಪರ್ಸನ್ ಇಂದ ಕ್ಲಾಸ್ ಹೇಳ್ತೀರಾ, ಈ ಬೈನೋಮಲ್ ನೋಮನ್ಕ್ಲೇಚರ್ ನ ಯಾರು ಕೊಟ್ಟಿದ್ದು ಅಂತ? ಟ್ರೈ ಮಾಡಿ, ಗೊತ್ತಿದ್ರೆ ಟ್ರೈ ಮಾಡಿ, ಗೊತ್ತಿಲ್ಲ ಅಂದ್ರೆ ಚಿಂತೆ ಮಾಡ್ಬೇಡಿ, ನಾ ಹೇಳ್ಕೊಡ್ತೀನಿ ಹೆಂಗು. ಈ ಬೈನೋಮಲ್ ನೋಮನ್ಕ್ಲೇಚರ್ ನ ಯಾರು ಹೇಳ್ಕೊಟ್ಟಿದ್ದು ಗೊತ್ತಾ ಸ್ಟೂಡೆಂಟ್ಸ್? ಗೊತ್ತಾ? ಯಾರಾದ್ರೂ ಕಾರ್ಲ್ ಲಿನಿಯಸ್ ಅಂತ ಕೇಳಿದಿರಾ ಯಾರಾದ್ರೂ ಸ್ಟೂಡೆಂಟ್ಸ್? ಯಾರಾದ್ರೂ ಕಾರ್ಲ್ ಲಿನಿಯಸ್ ಅಂತ ಕೇಳಿದಿರಾ? ಕಾರ್ಲ್ ಲಿನಿಯಸ್ ಅಂತ? ಓಕೆ ಸ್ಟೂಡೆಂಟ್ಸ್, ಕಾರ್ಲ್ ಲಿನಿಯಸ್ ಕತೆ ಬಿಡಿ, ನೀವೆಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನಿಮ್ ಫುಲ್ ಹೆಸರನ್ನ ಕಮೆಂಟ್ ಅಲ್ಲಿ ಹಾಕಿ ಬೇಗ. ಸ್ಟೂಡೆಂಟ್ಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ, ಬಟ್ ಕಾನ್ಸೆಪ್ಟ್ ಕಲೀರಿ ಬೇಗ. ನಿಮ್ ಫುಲ್ ಹೆಸರನ್ನ ಕಾಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್, ಎಲ್ಲರೂ ಕೂಡ ನೋಡ್ತೀನಿ. ನಿಮ್ ಹೆಸರನ್ನ ಹಾಕಿ, ಫಸ್ಟ್ ನಿಮ್ ಹೆಸರನ್ನ ಹಾಕಿ. ಫುಲ್ ಹೆಸರು ನಂಗೆ ಫುಲ್ ಹೆಸರು ಬೇಕು, ನಂಗೆ ಫುಲ್ ಹೆಸರು ಬೇಕು, ಅರ್ಧ ಬೇಡ, ಫುಲ್ ಹೆಸರು ಬಂತ ನಿಮ್ಮೆಲ್ಲ ಹೆಸರು? ಈಗ ನಿಮ್ ಎಲ್ಲರ ಹೆಸರಲ್ಲಿ ಒಂದು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಅಂತ ಇದೆಯಾ? ನಿಮ್ದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ಇದೆಯಾ ನಿಮ್ ಹೆಸರಲ್ಲಿ? ಆಲ್ ಆಫ್ ಯು ಇದೆಯಾ ಹೆಸರಲ್ಲಿ? ಇದೆ, ಹೆಸರಲ್ಲಿದೆ. ಸೊ ಅದೇ ತರ ಒಂದು ಆರ್ಗ್ಯಾನಿಸಮ್ ಹೆಸರಲ್ಲೂ ಕೂಡ ಇರುತ್ತೆ ತರ. ನೋಡಿ ಸ್ಟೂಡೆಂಟ್ಸ್, 3 ಪಾರ್ಟ್ಸ್ ಇದೆ, ಒಳ್ಳೇದು. ನಮ್ದು ಸಿಲೆಬಸ್ ಅಲ್ಲಿ ಟ್ರೈನೋಮಲ್ ನೋಮನ್ಕ್ಲೇಚರ್ ಸದ್ಯಕ್ಕಿಲ್ಲ, ನಿಮಗಿಲ್ಲ ಅದು. ಬಟ್ ನಾವೇನ್ ಕಲಿಬೇಕೀಗ? ಬೈನೋಮಲ್ ಕಲಿಬೇಕು ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ಫಸ್ಟ್, ಈಗ ನಿಮ್ಮ ಹತ್ರ ಈಗ ಒಂದು ಆರ್ಗ್ಯಾನಿಸಮ್ಗೆ, ಯಾವ್ದೇ ವರ್ಲ್ಡ್ ಅಲ್ಲಿ ಆರ್ಗ್ಯಾನಿಸಮ್ಗೆ, ಓಕೆನಾ, ಒಂದ್ ಹೆಸರು ಕೊಡ್ಬೇಕಂದ್ರೆ ಆ ಹೆಸರು 2 ಪಾರ್ಟ್ ಡಿವೈಡ್ ಆಗಿರುತ್ತೆ, ಓಕೆನಾ. ಈಗ ಈ ರೂಲ್ಸ್ ಕಲಿಯಕ್ಕಿಂತ ಮುಂಚೆ, ಬೈನೋಮಿಯಲ್ ನೋಮೆನ್ಕ್ಲೇಚರ್ ರೂಲ್ಸ್ ಕಲಿಯಕ್ಕಿಂತ ಮುಂಚೆ ನಿಮ್ ಎಲ್ಲಾರ ಮೈಂಡ್ ಒಂದು ಥಾಟ್ ಬಂದಿರಬೇಕು, ಸರ್ ಯಾಕೆ ಇದು ಮಾಡ್ತಾರಂತ ತಾನೆ ಸ್ಟೂಡೆಂಟ್ಸ್? ನಾವ್ ಯಾಕೆ ಇದು ಮಾಡ್ಬೇಕು, ಯಾಕೆ ಈ ರೂಲ್ಸ್ ಮಾಡ್ಬೇಕು ಬಂದ ಸ್ಟೂಡೆಂಟ್ಸ್ ಮೈಂಡ್? ಎಲ್ಲರಿಗೂ ಮೈಂಡ್ ಸ್ವಲ್ಪ ಬಂದ, ನಾವ್ ಯಾಕೆ ಈ ರೂಲ್ಸ್ ನ ಫಾಲೋ ಮಾಡ್ಬೇಕು ಅಂತ ಅನ್ಸುತ್ತಾ? ಯೋಚನೆ ಮಾಡಿ. ನಿಮ್ ಮನೆ ಹತ್ರ ಮಾವಿನ ಹಣ್ಣಿಗೆ ನೀವ್ ಏನಂತ ಕರಿತೀರಾ ಸ್ಟೂಡೆಂಟ್ಸ್? ಏನಂತ ಕರಿತೀರಾ? ಮ್ಯಾಂಗೋ ನಿಮ್ಮ ಹತ್ರ ಏನಂತ ಕರಿತೀರಾ ಮ್ಯಾಂಗೋಗೆ? ಬೇಗ ಹೇಳಿ. ನಾವು ಕರ್ನಾಟಕದಲ್ಲಿದ್ರೆ ಮಾವಿನ ಹಣ್ಣು, ತಮಿಳ್ನಾಡಿಗೆ ಹೋದ್ರೆ ಬೇರೆ ಏನೋ ಕರಿತೀವಿ ಅದನ್ನ, ತೆಲಂಗಾಣಗೆ ಹೋದ್ರೆ ಬೇರೆ ಏನೋ ಕರೀತಾರೆ ಅದನ್ನ, ನಾರ್ತ್ ಕಡೆ ಹೋದ್ರೆ ಅದನ್ನ ಆಮ್ ಅಂತ ಕರೀತಾರೆ, ಆಮ್ ಅಂತ ಕರೀತಾರೆ. ನೀವು ಚೈನಾಗ್ ಹೋಗಿ, ಜಪಾನ್ಗೆ ಹೋಗಿ, ಯುರೋಪ್ ಅಲ್ಲಿ ಹೋಗಿ, US ಹೋಗಿ, ಎಲ್ಲಾ ಬೇರೆ ಬೇರೆ ಕಂಟ್ರಿಯಲ್ಲಿ ಒಂದು ಮಾವಿನ ಹಣ್ಣಿಗೆ ಬೇರೆ ಬೇರೆ ಹೆಸರಿರುತ್ತಾ ಸ್ಟೂಡೆಂಟ್ಸ್? ಬೇರೆ ಬೇರೆ ಹೆಸರಿರುತ್ತೆ. ಸೊ ನಾವೀಗ ಒಂದ್ ಸೈಂಟಿಸ್ಟ್ ಅದ್ರ ಮೇಲೆ ಕೆಲಸ ಮಾಡ್ಬೇಕಂದ್ರೆ ಕಷ್ಟ ಅವಾಗ ಕಷ್ಟ ಆಗತ್ತೆ. ಸೊ ಈ ತರ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಮಾವಿನ ಹಣ್ಣಿಗೆ ಏನ್ ಮಾಡಿದೀವಿ ನಾವು? ಒಂದು ಸೈಂಟಿಫಿಕ್ ಹೆಸರು ಕೊಟ್ಬಿಟ್ಟಿದೀವಿ, ಓಕೆನಾ. ಸೊ ಮಾವಿನ ಹಣ್ಣಿಗೆ ದೇರ್ ಇಸ್ ಅ ಸೈಂಟಿಫಿಕ್ ನೇಮ್ ಕಾಲ್ಡ್ ಆಸ್ ವಾಟ್? ಎನಿವನ್ ದ ಕ್ಲಾಸ್ ಹೂ ಕ್ಯಾನ್ ಟೆಲ್ ಮೀ? ಯಾರು ಹೇಳ್ತೀರಾ? ಈ ಮಾವಿನ ಹಣ್ಣಿಗೆ ಒಂದು ಸೈಂಟಿಫಿಕ್ ಆಗಿ ಹೆಸರು ಕೊಟ್ಟಿದ್ದಾರೆ, ದಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾಂಜಿಫೆರಾ ಇಂಡಿಕಾ. ಏನ್ ಸ್ಟೂಡೆಂಟ್ಸ್?
ಮ್ಯಾಂಜಿಫರಾ ಇಂಡಿಕಾ ಅಂತ ಮಾವಿನ ಹಣ್ಣು ಸೈಂಟಿಫಿಕ್ ನೇಮು. ಈಗ ನೀವು ಮ್ಯಾಂಜಿಫರಾ ಇಂಡಿಕಾ ಯಾವ ತರ ಬರಿಬೇಕು, ಏನ್ ರೂಲ್ಸ್ ಇದೆ ಕಲಿರ ಬನ್ನಿ ಬೇಗ. ಬಯೋಲಾಜಿಕಲ್ ನೇಮ್ಸ್ ಆರ್ ಜನರಲಿ ಇನ್ ಲ್ಯಾಟಿನ್ ಅಂಡ್ ರಿಟರ್ನ್ ಇನ್ ಇಟಾಲಿಕ್ಸ್. ಲ್ಯಾಟಿನ್ ಅಲ್ಲಿ ಇರಬೇಕು, ಇಟಾಲಿಕ್ಸ್ ಅಲ್ಲಿ ಬರಿಬೇಕು. ಓಕೆನಾ? ದೇ ಆರ್ ಲ್ಯಾಟಿನಸೈಸ್ಡ್ ಆರ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ಇರ್ರೆಸ್ಪೆಕ್ಟಿವ್ ಆಫ್ ದರ್ ಒರಿಜಿನ್. ಆ ವರ್ಡ್ ಎಲ್ಲಿಂದನ ಬಂದಿರಲಿ, ನಿಮಗೆ ಒಂದು ಆನಿಮಲ್ ಒಂದು ಪ್ಲಾಂಟ್ ಎಲ್ಲಾದ್ರೂ ಸಿಗ್ಲಿ, ಬಟ್ ಹೆಸರು ಲ್ಯಾಟಿನ್ ಅಲ್ಲಿ ಇರಬೇಕದು. ಅದೇ ಫಸ್ಟ್ ರೂಲ್. ಏನೋ ಲೆಟ್ಸ್ ಸೇ ಅಂಟಾರ್ಟಿಕಲ್ ಒಂದು ಸ್ಪೈಡರ್ ಸಿಕ್ತು ನಮ್ಗೆ, ಅಂಟಾರ್ಟಿಕಲ್ ಒಂದು ಸ್ಪೈಡರ್ ಸಿಕ್ತು, ಸ್ಪೈಡರ್ ಚಾನ್ಸ್ ಕಮ್ಮಿ ಬಟ್ ಸ್ಪೈಡರ್ ಸಿಕ್ತು ಅನ್ಕೊಳ್ಳಿ. ಆ ಸ್ಪೈಡರ್ ಹೆಸರೇನೀಗ ಲ್ಯಾಟಿನ್ ಅಲ್ಲೇ ಇರಬೇಕು ಸೈಂಟಿಫಿಕ್ ನೇಮು. ಒರಿಜಿನ್ ಎಲ್ಲಾದ್ರೂ ಆಗ್ಲಿ ಬಟ್ ಹೆಸರು ಲ್ಯಾಟಿನ್ ಅಲ್ಲೇ ಇರಬೇಕು. ದ ಫಸ್ಟ್ ವರ್ಡ್ ಇನ್ ದ ಬಯೋಲಾಜಿಕಲ್ ನೇಮ್ ರಿಪ್ರೆಸೆಂಟ್ಸ್ ಜೀನಸ್. ಸ್ಟೂಡೆಂಟ್ಸ್, ಈ ಮ್ಯಾಂಜಿಫರಾ ಇಂಡಿಕಾದಲ್ಲಿ ಜೀನಸ್ ಯಾವುದು? ಆಲ್ ಆಫ್ ಯು. ಈ ಮ್ಯಾಂಜಿಫರಾ ಇಂಡಿಕಾದಲ್ಲಿ ಜೀನಸ್ ಆದ, ಮತ್ತೀಗ ಜೀನಸ್ ಯಾವುದು? ಜೀನಸ್ ಯಾವುದು ಸ್ಟೂಡೆಂಟ್ಸ್? ಇಲ್ಲಿ ಮ್ಯಾಂಜಿಫರಾ ಇಂಡಿಕಾದಲ್ಲಿ ಮ್ಯಾಂಜಿಫರಾ ಇಸ್ ದ ಜೀನಸ್. ಏನು? ಮ್ಯಾಂಜಿಫರಾ ಜೀನಸ್ ಅಲ್ಲಿ, while the second composition denotes the specific epithet or the species. So ಮ್ಯಾಂಜಿಫರಾ ಜೀನಸ್, ಇಂಡಿಕಾ ಸ್ಪೀಶೀಸ್. ಇಂಡಿಕಾ ಕಾರಲ್ಲ ಅನ್ಕೋಬಿಡಿ, ನಾನು ಅನ್ಕೋತಿದ್ದೆ ಆ ತರನೇ. ಓಕೆ, ಸೊ ಇಂಡಿಕಾ ಇಸ್ ದ ಸ್ಪೀಶೀಸ್, ಮ್ಯಾಂಜಿಫರಾ ಇಂಡಿಕಾ. ಓಕೆನಾ? ನೌ ಸ್ಟೂಡೆಂಟ್ಸ್, ನೌ both the words in the biological name when hand written, ನೀವು ಅದನ್ನ ಬುಕ್ ಅಲ್ಲಿ ಕೈಯಿಂದ ಬರೆಯೋದಾದ್ರೆ ಏನ್ ಮಾಡ್ಬೇಕು? ಅದನ್ನ ಸಪರೇಟ್ ಆಗಿ ಅಂಡರ್ಲೈನ್ ಮಾಡ್ಬೇಕು. ಈ ತರ ನೋಡಿ ಸ್ಟೂಡೆಂಟ್ಸ್, ಮ್ಯಾಂಜಿಫರಾ ಇಂಡಿಕಾನ ಬುಕ್ ಅಲ್ಲಿ ಬರೆದ್ರೆ ಮ್ಯಾಂಜಿಫರಾಗ ಲೈನ್ ಸಪರೇಟು, ಇಂಡಿಕಾಗ ಲೈನ್ ಸಪರೇಟು. ಆಮೇಲೆ ದ ಫಸ್ಟ್ ವರ್ಡ್ ಡಿನೋಟ್ಸ್ ದ ಜೀನಸ್, ನಿಮ್ಗಾಗಲೇ ಜೀನಸ್ ಇದು ಸ್ಟಾರ್ಟಿಂಗ್ ವಿತ್ ದ ಕ್ಯಾಪಿಟಲ್ ಎಂ, ಇಲ್ಲಿ ಕ್ಯಾಪಿಟಲ್ ಆಗಿದೆ. ಅಂಡ್ ಸೆಕೆಂಡ್ ಇಸ್ ದ ಸ್ಪೀಶೀಸ್, ಆಮೇಲೆ ಅದು ಸ್ಮಾಲ್ ಐ ಇಂದ ಆಗಿರುತ್ತೆ. ಸೊ ಮ್ಯಾಂಜಿಫರಾ ಇಂಡಿಕಾ, ಎಂ ಕ್ಯಾಪಿಟಲ್, ಐ ಸ್ಮಾಲ್ ಲೆಟರ್. ಸ್ಟೂಡೆಂಟ್, ತುಂಬಾ ಸಿಂಪಲ್ ರೂಲ್ಸ್, ನೆನಪಿರುತ್ತಾ ಆಲ್ ಆಫ್ ಯು? ಈ ಸಿಂಪಲ್ ರೂಲ್ಸ್ 4 ರೂಲ್ಸ್ ನಿಮ್ಗೆ ನೆನಪಿರುತ್ತಾ ಸ್ಟೂಡೆಂಟ್ಸ್? ಒಂದು ಮ್ಯಾಂಜಿಫರಾ ಇಂಡಿಕಾ, ಅದು ಲ್ಯಾಟಿನ್ ಅಲ್ಲಿ ಇರ್ಬೇಕು ಹೆಸರು, ಲ್ಯಾಟಿನ್ ಕನ್ವರ್ಟ್ ಮಾಡ್ಬೇಕು, ಮ್ಯಾಂಜಿಫರಾ ಇಂಡಿಕಾ ಅಂತ. ಮ್ಯಾಂಜಿಫರಾ ಇಸ್ ಜೀನಸ್, ಇಂಡಿಕಾ ಇಸ್ ಸ್ಪೀಶೀಸ್, ಎಂ ಕ್ಯಾಪಿಟಲ್ ಇರಬೇಕು, ಐ ಸ್ಮಾಲ್ ಇರಬೇಕು. ನೆನಪಿರುತ್ತಾ ಆಲ್ ಆಫ್ ಯು? ಈ ನೋಟ್ಸ್ ನಿಮಗೆ ನಾನು ಕೊಡ್ತೀನಿ. ಇವತ್ತೇ ಕುತ್ಕೊಂಡಿ ಎಲ್ಲಾರು ಒಂದ್ಸತಿ ಮಲಗೋಕ್ಕಿಂತ ಮುಂಚೆ ಪ್ಲೀಸ್ ನೀವೆಲ್ಲಾರು ಇದನ್ನ ರಿವೈಸ್ ಮಾಡ್ತೀರಾ ಸ್ಟೂಡೆಂಟ್ಸ್? ನೋಡಿ, ನಿಜ ಅಂತೀನಿ, ಬಯಾಲಜಿನ ಒಂದ್ ದಿವಸ ನೀವು ಲಾಸ್ಟ್ ಕುತ್ಕೊಂಡು ಓದಕ್ ಹೋದ್ರೆ ಕಷ್ಟ ಆಗುತ್ತೆ. ಅವತ್ತೇ ಮುಗಿಸ್ಬಿಟ್ರೆ ಬಯಾಲಜಿ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ? ನಾವು ಸ್ಟೂಡೆಂಟ್ಸ್, ನಾವು ನಿಮಗೆ ಈ ಚಾಪ್ಟರ್ ಅಲ್ಲಿ ಇದಕ್ಕಿಂತ ಬಿಟ್ರೆ ಇದೆಲ್ಲ ತುಂಬಾ ಈ ಸ್ಟೂಡೆಂಟ್ಸ್, ಇದೆಲ್ಲ ಏನು ಕೇಳಕ್ ಹೋಗಲ್ಲ ಅಷ್ಟೊಂದು. ನಿಮ್ಗೆ ಸಿಸ್ಟಮ್ ನೇಚರ್ ಯಾರು ಕೊಟ್ಟಿದ್ದು, ಬುಕ್ ಯಾರು ಬರ್ದಿದ್ದು ಅದ್ ಕೇಳ್ತಾರೆ ನಿಮ್ಗೆ ಅಷ್ಟೇ. ಕಾರ್ಲ್ ಲಿನಿಯಸ್ ಬರೆದಿದ್ದು ಬುಕ್ನ ಅದನ್ನು. ಓಕೆನಾ? ಇದು ನಿಮ್ಗೆ ಕೇಳಕ್ ಹೋಗಲ್ಲ ನಿಮ್ಗೆ. ಓಕೆನಾ? ಈಗ ಈ ಚಾಪ್ಟರ್ ಅಲ್ಲಿ ಸ್ಟೂಡೆಂಟ್ಸ್, ಈ ಚಾಪ್ಟರ್ ಅಲ್ಲಿ ನಿಮಗೆ ಬೇಸಿಕ್ ಪ್ರೋಸೆಸ್ ಟ್ಯಾಕ್ಸಾನಮಿ ಸ್ಟೂಡೆಂಟ್ಸ್ ಅಷ್ಟೊಂದು ಕೇಳಕ್ ಹೋಗಲ್ಲ ಇದನ್ನ. ಈ ಚಾಪ್ಟರ್ ಅಲ್ಲಿ ನಿಮಗೆ ಈ ಟೇಬಲ್ ತುಂಬಾ ಕೇಳ್ತಾರೆ. ನಾವು ಸ್ಟೂಡೆಂಟ್ ಒಂದು ಸ್ಮಾಲ್ ಗೇಮ್ ಆಡೋದ ಆಲ್ ಆಫ್ ಯು? ನಾನು ಈ ಗೇಮ್ ತುಂಬಾ ಇಷ್ಟ ನನಗೆ, ಮೆಮರಿ ಗೇಮ್. ರೆಡಿ ಆಲ್ ಆಫ್ ಯು? ರೆಡಿ? ಒಂದು ಸ್ಮಾಲ್ ಗೇಮ್ಗೆ ನಾನು ನಿಮ್ಗೆ ಈಗ 1 minute ಟೈಮ್ ಕೊಡ್ತೀನಿ. 1 minute ಸ್ಟೂಡೆಂಟ್ಸ್. ಈ ನೋಟ್ಸ್ ಆಪ್ ಅಲ್ಲಿ ಸಿಗುತ್ತೆ ನಿಮಗೆ. ನಮ್ದು ವೇದಾಂತು ಆಪ್ ಅಲ್ಲಿ ನಿಮ್ದು ಹೆಸರು ಪಕ್ಕನೇ ಇರುತ್ತೆ, ನೋಟ್ಸ್ ಎಲ್ಲ ಇರುತ್ತೆ, ಎಲ್ಲ ನೋಟ್ಸ್ ಆಪ್ ಅಲ್ಲಿ ಇರುತ್ತೆ. ನೀವು ಸಪರೇಟ್ ಆಗಿ ಟೆಲಿಗ್ರಾಮು ಅಲ್ಲಿ ಇಲ್ಲಿ ಏನು ಬೇಡ, ನೀವು ಬೈ ಮಾಡಿರೋ ಕೋರ್ಸು ಅಲ್ಲೇ ಸಿಗುತ್ತೆ ನಿಮ್ಗೆ ನೋಟ್ಸ್. ನೋಡು ಪ್ಲೀಸ್, ಈ ನೋಟ್ಸ್ ನ ಬೇರೆಯವ್ರಿಗೆ ಶೇರ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಕಷ್ಟಪಟ್ಟು ಮಾಡಿರೋ ನೋಟ್ಸ್ ಇದು, ಕಂಪ್ನಿ ಮಾಡ್ಕೊಂಡಿದೆ. ಓಕೆನಾ? ಸೊ ನೀವು ಫ್ರೀ ಆಗಿ ಇದನ್ನ ಎಲ್ಲರೂ ಕೊಡಕ್ ಹೋಗ್ಬಿಡಿ ಆಮೇಲೆ. ಓಕೆನಾ ಸ್ಟೂಡೆಂಟ್ಸ್? ರೆಡಿನಾ ಗೇಮ್ಗೆ? ಆಲ್ ಆಫ್ ಯು ರೆಡಿನಾ ಗೇಮ್ ಸ್ಟೂಡೆಂಟ್ಸ್? ಆಲ್ ಆಫ್ ಯು ರೆಡಿ ಫಾರ್ ದ ಗೇಮ್? ಈ ಪರ್ಟಿಕ್ಯುಲರ್ ಸ್ಲೈಡ್ ನ ನಿಮಗ್ ನಾನು ಟೈಮ್ ಕೊಡ್ತೀನಿ, ಎಕ್ಸಾಕ್ಟ್ಲಿ 2 ನಿಮಿಷ ಕೊಡ್ತೀನಿ ನಿಮಗೆ. ಅದಾದ್ಮೇಲೆ 2-3 ಕ್ವಶನ್ ಬರುತ್ತೆ ನಿಮಗೆ. ಎಕ್ಸಾಮ್ ಅಲ್ಲೂ ಕೂಡ ಕ್ವಶನ್ ಬಂದ್ರೆ ಈ ತರನೇ ಕ್ವಶನ್ ಬರುತ್ತೆ ಸ್ಟೂಡೆಂಟ್ಸ್, ಈ ತರನೇ ಕ್ವಶನ್ ಬರುತ್ತೆ ಎಕ್ಸಾಮ್ ಅಲ್ಲೂ ಕೂಡ. KCET ಎಕ್ಸಾಮ್ ಅಲ್ಲಿ ಈ ಟೇಬಲ್ ಕ್ವಶನ್ ಬರುತ್ತೆ. ನಿಮ್ ಕೇಳ್ತಾರೆ ಮ್ಯಾಂಗೋದು ಜೀನಸ್ ಏನು, ಮ್ಯಾಂಗೋದು ಆರ್ಡರ್ ಏನು, ಮ್ಯಾಂಗೋದು ಕ್ಲಾಸ್ ಏನು, ಈ ತರ ಬರುತ್ತೆ. ಸೊ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಆಗಿದ ತಕ್ಷಣ ಬೇಗ ಸ್ಟೂಡೆಂಟ್ಸ್ ಹೇಳಿ, ಕಮೆಂಟ್ ಅಲ್ಲಿ ಹಾಕಿ. ಆಗಿದ ತಕ್ಷಣ ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್ ಬೇಗ. ಸರ್ ಮುಗೀತು ಸರ್ ಅಂತ. ಮ್ಯಾನ್ ಹೋಮೋಸೇಪಿಯನ್ಸ್, ಹೌಸ್ ಫ್ಲೈ, ಮಸ್ಕಾ ಡೊಮೆಸ್ಟಿಕಾ,
ಹೇಳ್ತಾ ಇದೀನಿ ಕೆಳಗೆ. ಮಸ್ಕಾ ಡೊಮೆಸ್ಟಿಕಾ, ಮ್ಯಾಂಜಿಫೆರಾ ಇಂಡಿಕಾ, ಟ್ರಿಟಿಕಮ್ ಎಸ್ಟಿವಮ್, ಟ್ರಿಟಿಕಮ್ ಎಸ್ಟಿವಮ್, ಟ್ರಿಟಿಕಮ್ ಇಲ್ಲಿ ಬರುತ್ತೆ ನೋಡಿ. ಇದು ನಿಮ್ಗೆ ಹೆಸರು ಗೊತ್ತಿದ್ರೆ ಜೀನಸ್ ಸ್ಪೀಶೀಸ್ ತುಂಬಾ ಈಸಿ. ಜೀನಸ್ ತುಂಬಾ ಈಸಿ ಯಾಕಂದ್ರೆ ಫಸ್ಟ್ ಒನ್ ಜೀನಸ್ ಅಲ್ಲ, ಜೀನಸ್. ಫ್ಯಾಮಿಲಿ ಅನ್ನಕಾರ್ಡೇಸಿಯೆ, ಸ್ಯಾಪಿಂಡೇಲ್ಸ್, ಡೈಕಾಟ್ಲಿಡನೆ, ಆಂಜಿಯೋಸ್ಪರ್ಮೆ. ವೀಟ್ದು ಟ್ರಿಟಿಕಮ್ ಪೋಯೇಸಿ, ಪೋಯೇಲ್ಸ್, ಮೊನೊಕಾಟ್ಲಿಡನೆ, ಆಂಜಿಯೋಸ್ಪರ್ಮ್. ಫ್ರೆಂಡ್ಸ್ ಇನ್ನ ಟೈಮ್ ಬೇಕಾ? ಇನ್ನೊಂದು ನಿಮಿಷ ಬೇಕಾ ಟೈಮು? ನೋಡಿ, ಅಟ್ ಲೀಸ್ಟ್ ಈಗ ಆಗಿಲ್ಲ ಅಂದ್ರೂ ಕೂಡ ಮನೇಲಿ ಮಲಗೋಕ್ಕಿಂತ ಮುಂಚೆ ಈ ಟೇಬಲ್ ನ ನೋಡ್ ಮಲ್ಕೋಬೇಕು. ಇವತ್ತು ಈ ಟೇಬಲ್ ಒಂದು ನಮಸ್ಕಾರ ಹಾಕಿ ಮಲ್ಕೋಬೇಕು ಎಲ್ಲರೂ ಕೂಡ ಇವತ್ತು. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಕ್ಯಾನ್ ಎನಿವನ್ ಟೆಲ್ ಮೀ ದ ಫ್ಯಾಮಿಲಿ ಆಫ್ ಮ್ಯಾಂಗೋ? ಯಾರು ಹೇಳ್ತೀರಾ? ದ ಫ್ಯಾಮಿಲಿ ಆಫ್ ಮ್ಯಾಂಗೋ ಸ್ಟೂಡೆಂಟ್ ಯಾರು ಹೇಳ್ತೀರಾ? ಫ್ಯಾಮಿಲಿ ಆಫ್ ಮ್ಯಾಂಗೋ. ಮ್ಯಾಂಗೋದು ಮನೆ ಯಾವುದು? ಮ್ಯಾಂಗೋದು ಮನೆ ಯಾವುದು? ಅನ್ನಕಾರ್ಡೇಸಿಯನಾ? ಅನ್ನಕಾರ್ಡೇಸಿಯನ್ ಸ್ಟೂಡೆಂಟ್ಸ್. ಓಕೆ. ವಾಟ್ ಇಸ್ ದ ಜೀನಸ್ ಆಫ್ ಹ್ಯೂಮನ್ಸ್? ಯಾರು ಹೇಳ್ತೀರಾ? ತುಂಬಾ ಈಸಿ ಕ್ವೆಶನ್ ಇದು, ತುಂಬಾ ಈಸಿ ಕ್ವೆಶನ್ ಇದು. ವಾಟ್ ಇಸ್ ದ ಜೀನಸ್ ಆಫ್ ಹ್ಯೂಮನ್ಸ್? ನಮ್ ಹ್ಯೂಮನ್ಸ್ ಏನು? ಹೋಮೋ. ತುಂಬಾ ಈಸಿ. ಟೆಲ್ ಮಿ ವಾಟ್ ಇಸ್ ದ ಆರ್ಡರ್ ಆಫ್ ಟ್ರಿಟಿಕಮ್ ಎಸ್ಟಿವಮ್? ಆರ್ಡರ್ ಆಫ್ ಟ್ರಿಟಿಕಮ್ ಎಸ್ಟಿವಮ್. ಸ್ಟೂಡೆಂಟ್ ದಿಸ್ ಕಾಲ್ಡ್ ಆಕ್ಟಿವ್ ರಿಕಾಲ್. ನೀವು ಎಷ್ಟು ಬೇಗ ನೆನಪಿಕೋತೀರಾ ಅಷ್ಟು ಬೇಗ ಈಸಿ ಆಗುತ್ತೆ ಬಯಾಲಜಿ. ಇದೆಲ್ಲ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಸ್ಕ್ಯಾಮ್ ಮಾಡ್ತಿದ್ದೀರಾ, ಎಲ್ಲ ಕರೆಕ್ಟ್ ಆನ್ಸರ್ ಹೇಳ್ತೀರಲ್ಲ. ಕಷ್ಟ ಕ್ವಶನ್ ಬೇಕಾ ನಿಮ್ಗೆ? ಕಷ್ಟ ಕ್ವಶನ್ ಬೇಕಾ? ಎಲ್ಲ ಆನ್ಸರ್ ಮಾಡ್ತೀರಾ ಎಷ್ಟು ಬೇಗ ಬೇಗ? ಓಕೆ. ಸೊ ಅದು ಸ್ಟೂಡೆಂಟ್ಸ್ ಮೇನ್ ಇಲ್ಲಿ, ಅದೇ ಮೇನು. ಇದು ಬಿಟ್ರೆ ನಿಮಗೆ ಎಕ್ಸಾಂಪಲ್ ಇದು ಕೇಳ್ತಾರೆ ನಿಮಗೆ ಸ್ಟೂಡೆಂಟ್ಸ್, ಇದು ಕೇಳ್ತಾರೆ. ಇದಕ್ಕೊಂದು ಟ್ರಿಕ್ ಬೇಕಾ ಸ್ಟೂಡೆಂಟ್ ನೆನಪಿಕೋನಕ್ಕೆ? ಆಲ್ ಆಫ್ ಯು ನೀಡ್ ಎ ಟ್ರಿಕ್ ಫಾರ್ ದಿಸ್. ಟ್ರಿಕ್ ಬೇಕಾ ಅದಕ್ಕೊಂದು ನೆನಪಿಕೋನಕ್ಕೆ? ಒಂದು ಸ್ಮಾಲ್ ಟ್ರಿಕ್ ಸ್ಟೂಡೆಂಟ್ಸ್. ಇದು ಈ ಕ್ಯಾಟಗರಿ ಬರುತ್ತೆ ನೋಡಿ, ಕಿಂಗ್ಡಮು, ಕ್ಲಾಸು, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಒಂದು ಸ್ಮಾಲ್ ಟ್ರಿಕ್ ಬೇಕಾ ಸ್ಟೂಡೆಂಟ್ಸ್? ನೋಡಿ, ಪೆನ್ನೆ ಕಾಣಿಸ್ತಲ್ಲ ನಂದು. ಕೀಪ್ ಪಾಟ್ಸ್ ಕ್ಲೀನ್ ಆರ್ ಫ್ಯಾಮಿಲಿಯಾ? ಫ್ಯಾಮಿಲಿ ಗೆಟ್ಸ್ ಸಿಕ್. ಕೀಪ್ ಪಾಟ್ ಕ್ಲೀನ್, ಫ್ಯಾಮಿಲಿ ಗೆಟ್ಸ್ ಸಿಕ್. ಏನು? ಕಿಂಗ್ಡಮ್, ಇಲ್ಲಿ ಫೈಲಮ್ ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ನೆನ್ಪಿರುತ್ತಾ? ನೆನ್ಪಿರುತ್ತಾ? ರಿಪೀಟ್ ಮಾಡಿ. ಕೀಪ್ ಪಾಟ್ಸ್ ಕ್ಲೀನ್ ಆರ್ ಫ್ಯಾಮಿಲಿ ಗೆಟ್ ಸಿಕ್. ರಿಪೀಟ್ ಮಾಡಿ. ಕೀಪ್ ಪಾಟ್ಸ್ ಕ್ಲೀನ್ ಆರ್ ಫ್ಯಾಮಿಲಿ ಗೆಟ್ ಸಿಕ್. ನೆನ್ಪಿರುತ್ತಾ ಸ್ಟೂಡೆಂಟ್? ಇದು ನೆನ್ಪಿರುತ್ತಾ? ಆಲ್ ಆಫ್ ಯು ಕೀಪ್ ಪಾಟ್ಸ್ ಕ್ಲೀನ್ ಆರ್ ಫ್ಯಾಮಿಲಿ ಗೆಟ್ ಸಿಕ್. ನೆನ್ ಮಾಡ್ಕೊಳ್ತೀರಾ? ಈಸಿ ನೆನ್ ಮಾಡ್ಕೊಳ್ತೀರಾ ಸ್ಟೂಡೆಂಟ್ಸ್? ಓಕೆನಾ? ನಾನ್ ನಿಮಗೆ ಸ್ಟೂಡೆಂಟ್ಸ್ ಇಲ್ಲಿ ಈ ಪರ್ಟಿಕ್ಯುಲರ್ ಸೈಡ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಪ್ರಾಪರ್ ಆಗಿ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಸ್ಟೂಡೆಂಟ್ಸ್, ನಿಮ್ ಟೆಕ್ಸ್ಟ್ ಬುಕ್ ಕೊಟ್ಟಿರೋ ಎಲ್ಲ ಎಕ್ಸಾಂಪಲ್ಸ್ ಒಂದೇ ಸ್ಲೈಡ್ ಅಲ್ಲಿ ಸ್ಟೂಡೆಂಟ್ಸ್. ಇಲ್ಲಿ ಅಗೇನ್ ಈ ನೋಟ್ಸ್ ನ ನಾನ್ ಮಾಡಿಲ್ಲ. ಓಕೆನಾ? ನನಗೆ ಈ ನೋಟ್ಸ್ ನ ಒಬ್ಬ ಫ್ರೆಂಡ್ ಕೊಟ್ಟಿದ್ದಾನೆ ನಂಗೆ. ನೋಟ್ಸ್ ಅವನಂದ ಬಸ್ ಯೂಸ್ ಮಾಡಿದ್ನ, ಚೆನ್ನಾಗಿದೆ ನೋಟ್ಸ್ ಅಂತ. ಸೊ ನೀವೆಲ್ಲರೂ ಸ್ಟೂಡೆಂಟ್ಸ್ ಬೇಗ ಹೇಳಿ, ಇದೇ ತರ ನಿಮ್ಗೆ ಫುಲ್ ಚಾಪ್ಟರ್ ಎಲ್ಲಾ ಚಾಪ್ಟರ್ಸ್ ನ ಈ ತರನೇ ಮಾಡಿಸ್ಲಾ? ಇಲ್ಲ ಅಂದ್ರೆ ಡು ಯು ವಾಂಟ್ ಮೈ ಲಾಂಗ್ ಟರ್ಮ್ ನೋಟ್ಸ್? ಫ್ರೆಂಡ್ಸ್ ಬೇಗ ಹೇಳಿ, ತುಂಬಾ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ನಿಮ್ಮ ಹತ್ರ ಇರೋದು 1 ಮಂತ್ ಅಷ್ಟೇ ಟೈಮ್. ನಿಮ್ಮ ಹತ್ರ 1 ಮಂತ್ ಟೈಮ್ ಅಲ್ಲಿ ನೀವು PCMB 4 ಕೂಡ ಫಸ್ಟ್ PU ಸೆಕೆಂಡ್ PUC ಆಗುತ್ತೆ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಒಂದ್ ಕೆಲಸ ಮಾಡ್ತೀನಿ, ನಾನು ನಂದು ಫುಲ್ ಲೆಂತ್ ನೋಟ್ಸ್ ಈಗ ಆಲ್ ಆಫ್ ಯು ಟ್ರಸ್ಟ್ ಮೀ, ಶಾರ್ಟ್ ನೋಟ್ಸ್ ನ ಪ್ರಿಪೇರ್ ಆಗಕ್ಕೆ ಟ್ರೈ ಮಾಡಿ. ಈಗ ಐ ವಿಲ್ ಶೇರ್ ಆಲ್ಸೋ ಮೈ ಲಾಂಗ್ ಟರ್ಮ್ ನೋಟ್ಸ್ ಆಲ್ಸೋ ಫಾರ್ ಯು. ನಾನು ನೀಟ್ ಮಕ್ಕಳಿಗೆ ಕೊಟ್ಟಿರ್ತೀನಲ್ಲ, ನೀಟ್ ಮಕ್ಕಳಿಗೆ ಮಾಡಿರ್ತೀನಲ್ಲ, ಅದು ಕೂಡ ಕೊಡ್ತೀನಿ ನಿಮಗೆ, ತಗೊಳ್ಬೇಕಾರೆ ನೀವೆಲ್ಲರೂ ಕೂಡ. ಓಕೆನಾ? ಬಟ್ ಪ್ಲೀಸ್ ಬೇರೆಯವ್ರು ಶೇರ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಂಡು ಮಾಡಿ. ಓಕೆನಾ? ಸೊ ಎಲ್ಲಾ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ತೀನಿ, ಕ್ಲಾಸ್ ಎಲ್ಲ ಮಾಡಿಸ್ತೀನಿ ಕಾನ್ಸೆಪ್ಟ್ಸ್ ಎಲ್ಲ. ನೋಟ್ಸ್ ನ ನೀವು ಎಲ್ಲರೂ ಕೂಡ ಕೊಡಕ್ ಹೋಗಿ ಎಲ್ಲ ಕಡೆ ಆರಿಸ್ಕೊ ಬಂಬೇಡಿ ಆಮೇಲೆ ಅಷ್ಟೇ. ಓಕೆನಾ? ಯಾಕಂದ್ರೆ ನಾನ್ ಮಾಡಿದಲ್ಲ, ಇದು ನಾನ್ ಮಾಡಿದಲ್ಲ, ನನ್ ನೋಟ್ಸ್ ಬೇಕು ಕೊಡಿ. ಈ ನೋಟ್ಸ್ ಕಂಪ್ನಿ ಮಾಡಿದ್ದು, ಸೊ ಹುಷಾರಾಗಿ ಹೋಗ್ಲಿ. ಓಕೆನಾ? ಸೊ ಆಲ್ಮೋಸ್ಟ್ ಎಲ್ಲಾ ಟಾಪಿಕ್ಸ್ ಕವರ್ ಆಗಿದೆ ಸ್ಟೂಡೆಂಟ್ಸ್. ಇಲ್ಲಿ ಆಲ್ಮೋಸ್ಟ್ ಎಷ್ಟು ಬರೀ ಒಂದು 10 ಸ್ಲೈಡ್ ಅಲ್ಲಿ 10 ಸ್ಲೈಡ್ ಕವರ್ ಆಗಿದೆ. ಈಗ ಒಂದು ಕ್ವಶನ್ ಕೇಳಲ್ಲ ಸ್ಟೂಡೆಂಟ್ ನಿಮ್ಗೆ ಈ ಚಾಪ್ಟರ್ದು? ಸ್ಟೂಡೆಂಟ್ಸ್ ಒಂದು ಕ್ವಶನ್ ಕೇಳಲ್ಲ? ಆಲ್ ಆಫ್ ಯು ಒಂದು ಕ್ವಶನ್ ಕೇಳಲ್ಲ? ಕ್ವಶನ್ ಕೇಳಲ್ಲ?
Okay. Students, very simple. The correct sequence of taxonomical hierarchy. Question ಇತ್ರ ಬರುತ್ತೆ. Correct sequence of taxonomical hierarchy. ಎಲ್ಲರೂ ಕಮೆಂಟ್ ಅಲ್ಲಿ ಹಾಕಿ ಬೇಗ. Correct sequence of taxonomical hierarchy. Hierarchy ಯಾವ ತರ ಮುಂದೆ ಹೋಗುತ್ತೆ? ಬರ್ಲಿ ಆನ್ಸರ್. That is a 2018 question ಅದು. 2018 question. Keep pots clean or family get sick. ಅದೇ ಆರ್ಡರ್ ಸ್ಟೂಡೆಂಟ್ಸ್, ಅದೇ ಆರ್ಡರ್ ಕ್ವೆಶನ್, ಅದೇ ಆನ್ಸರ್. ಕೀಪ್ ಪಾಟ್ಸ್ ಕ್ಲೀನ್, ಕಿಂಗ್ಡಮ್, ಫೈಲಮ್ ಬರ್ಲಿ ಆ ತರನೇ. ಫೈಲಮ್ ಆರ್ ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್ ಅದೇ ಆನ್ಸರ್. ಓಕೆ. ಬೈನೋಮ್ ಇದು 2022 ಕ್ವೆಶನ್, ಇದು ರೀಸೆಂಟ್ ಕ್ವೆಶನ್. ಬೈನೋಮಲ್ ನೋಮೆನ್ಕ್ಲೇಚರ್ ಇಸ್ ಇಂಟ್ರೊಡ್ಯೂಸ್ಡ್ ಬೈ ಬೆಂಥಮನ್ ಹುಕರ್, ಕಾರ್ಲ್ ಲಿನಿಯಸ್, ಜಾನ್ ರೇ, ಲಮಾರ್ಕ್. ಯಾರು ಕೊಟ್ಟಿದ್ದು? 2022 ಕ್ವೆಶನ್ ಇದು. 2022 ಕ್ವೆಶನ್ ಇದು. The binomial nomenclature was given by. Okay. ಇನ್ನೊಂದು ಕ್ವೆಶನ್ ಕೇಳ್ತಾರೆ ನಿಮ್ಗೆ, ಇದೆಯಲ್ಲ ಈ ಪ್ಯಾರಾಗ್ರಾಫ್ ಕೊಡ್ತಾರೆ ನಿಮ್ಗೆ, ಈ ಪ್ಯಾರಾಗ್ರಾಫ್ ಕೊಡ್ತಾರೆ, ಮ್ಯಾಚ್ ದ ಫಾಲೋಯಿಂಗ್ ಮಾಡಕ್ ಹೇಳ್ತಾರೆ ನಿಮ್ಗೆ, ಮ್ಯಾಚ್ ದ ಫಾಲೋಯಿಂಗ್ ಮಾಡ್ತಾರೆ. ಓಕೆನಾ? ಸೊ ಐ ಹೋಪ್ ನಿಮ್ಗೆ ಜನರಲ್ ಆಗಿ ಈ ಚಾಪ್ಟರ್ದು ಆಲ್ಮೋಸ್ಟ್ ಎಲ್ಲಾ ಕ್ವೆಶನ್ ನೀವು ಮಾಡಬಹುದು. ನಾನ್ ನೋಡಂಗಿದ್ರೆ ಸ್ಟೂಡೆಂಟ್ಸ್ ಲಾಸ್ಟ್ 15 ಇಯರ್ಸ್ ಎಲ್ಲಾ ಕ್ವೆಶನ್ಸ್ ಮಾಡ್ತೀರಾ, ಜನರಲ್ ಆಗಿ ಆರಾಮಾಗಿ ಮಾಡ್ತೀರಾ. ತುಂಬಾ ಈಸಿ ಚಾಪ್ಟರ್ ಸ್ಟೂಡೆಂಟ್ಸ್ ಇದು. ಈಗ ಒಂದು ಕಷ್ಟ ಟಾಪಿಕ್ಸ್ ಮಾಡೋದು ಸ್ಟೂಡೆಂಟ್ಸ್, ಕಷ್ಟ ಟಾಪಿಕ್ಸ್ ಮಾಡೋದಾ? ಆಲ್ ಆಫ್ ಯು ಬೇಗ ಕಮೆಂಟ್ ಅಲ್ಲಿ ಹಾಕಿ, ಹೌ ಮೆನಿ ಆಫ್ ಯು ರಿಮೆಂಬರ್ ದಿಸ್ ಚಾಪ್ಟರ್? ಹೌ ಮೆನಿ ಆಫ್ ಯು ರಿಮೆಂಬರ್ ದಿಸ್ ಚಾಪ್ಟರ್ ಸ್ಟೂಡೆಂಟ್ಸ್? ನೆನಪಿದೆಯಾ ಚಾಪ್ಟರ್ ಇದು ಸ್ಟೂಡೆಂಟ್ಸ್? ನೆನಪಿದೆಯಾ ಚಾಪ್ಟರ್? ನೆನಪಿದೆಯಾ? ಬೇಗ ಹೇಳಿ, ಚಾಪ್ಟರ್ ನೆನಪಿದೆಯಾ? ನಿಜ ಹೇಳಿ, ನಿಜ ಹೇಳಿ, ನಿಜ ಹೇಳ್ಬೇಕು ನನಗೆ. ಎಷ್ಟು ಪರ್ಸೆಂಟ್ ನೆನಪಿದೆ ಸ್ಟೂಡೆಂಟ್ಸ್? ಇನೋಸ್ಕೇನಾ ಸ್ಟೂಡೆಂಟ್ಸ್? ಬೇಗ ಹೇಳಿ, ಎಷ್ಟು ನಿಮ್ಗೆ ನೆನಪಿದೆ ಈ ಚಾಪ್ಟರ್? ನಿಜ ಹೇಳ್ಬೇಕು ನಂಗೆ. ನಾನು ಡಿಪೆಂಡಿಂಗ್ ಅಪಾನ್ ಯುವರ್ ರೆಸ್ಪಾನ್ಸ್, ನಾನು ಯಾವ ತರ ಈ ಚಾಪ್ಟರ್ನ ಟೀಚ್ ಮಾಡ್ಬೇಕು ನಿಮ್ಗೆ ಅದನ್ನ ಚೇಂಜ್ ಮಾಡ್ತೀನಿ ನಾನು. ನಿಮ್ಗೆ ಈ ಚಾಪ್ಟರ್ ಬಗ್ಗೆ ಸ್ವಲ್ಪ ಆದ್ರೂ ಗೊತ್ತಿದ್ರೆ ಐ ವಿಲ್ ಥಿಂಕ್ ಬಿಫೋರ್ ಯಾವ ತರ ಒಂದು ಟಾಪಿಕ್ ಇಂಟ್ರೊಡ್ಯೂಸ್ ಮಾಡಕ್ಕಿಂತ ಮುಂಚೆ. ಈ ಚಾಪ್ಟರ್ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಡೋಂಟ್ ವರಿ, ಡು ನಾಟ್ ವರಿ ಸ್ಟೂಡೆಂಟ್ಸ್. ತುಂಬಾ ಈಸಿ ಚಾಪ್ಟರ್ ಇದು. ಓಕೆ, ನಾನು ನೋಟ್ಸ್ ಕೂಡ ಯಾವ ತರ ಮಾಡಿದೆ ಅಂತಂದ್ರೆ ನಿಮಗೆ ಬೆಸ್ಟ್ ವೇ ಪಾಸಿಬಲ್ ರಿವಿಷನ್ ಆಗುತ್ತೆ ಅಂತ. ಓಕೆ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡುವ. ಆಲ್ ಆಫ್ ಯು ನೀರ್ ತರ ಮರ್ತೋಗ್ಬಿಟ್ಟಿದ್ದೀನಿ ಇಲ್ಲಿ. ಸ್ಟೂಡೆಂಟ್ಸ್, ಶಲ್ ವಿ ಸ್ಟಾರ್ಟ್? ಆಲ್ ಆಫ್ ಯು ಸ್ಟಾರ್ಟ್ ಮಾಡದಾ ಈ ಚಾಪ್ಟರ್? ಬಯಾಲಜಿ ಕ್ಲಾಸಿಫಿಕೇಶನ್. ಎಸ್ ಆರ್ ನೋ? ಎಸ್ ಆರ್ ನೋ ಸ್ಟೂಡೆಂಟ್ಸ್? ಸ್ಟಾರ್ಟ್ ಮಾಡದಾ? ವಿತೌಟ್ ಎನಿ ಡೌಟ್ ಐ ವಾಂಟ್ ಎವ್ರಿವನ್ ಟು ಪಾರ್ಟಿಸಿಪೇಟ್ ಇನ್ ದ ಕ್ಲಾಸ್. ಎಲ್ಲರೂ ಕ್ಲಾಸ್ ಅಲ್ಲಿ ಹೇಳ್ತಾ ಇರಬೇಕು ಎಸ್ ಸರ್ ಆನ್ಸರ್ ಹೇಳಿ ಅಂತ. ಓಕೆನಾ? ನಾವು ಸ್ಟೂಡೆಂಟ್ಸ್, ನಾವು ಈಗ ಫಾರ್ ಎಕ್ಸಾಂಪಲ್ ಐ ನೀಡ್ ಅ ವಾಲಂಟಿಯರ್ ಸ್ಟೂಡೆಂಟ್ಸ್. ಐ ನೀಡ್ ಅ ವಾಲಂಟಿಯರ್. ಯಾರು ಬರ್ತೀರಾ? ನವ್ಯಶ್ರೀ. ಈಗ ಸ್ಟೂಡೆಂಟ್ ಯೋಚನೆ ಮಾಡಿ, ಈಗ ನವ್ಯಶ್ರೀ ಈಗ ಜಂಗಲ್ ನಡ್ಕೊಂಡು ಹೋಗ್ತಾ ಇದ್ದಾಳೆ. ನಮ್ ನವ್ಯಶ್ರೀ ಈಗ ಜಂಗಲ್ ಅಲ್ಲಿ ನಡ್ಕೊಂಡು ಹೋಗ್ತಾಳೆ ಅನ್ಕೊಳ್ಳಿ. ಈಗ ಯಾವ ಬೇಸಿಸ್ ಮೇಲೆ ಅವಳು ಜಂಗಲ್ ಅಲ್ಲಿ ಸಿಗೋ ಪ್ಲಾಂಟ್ಸ್ ನ ಕ್ಲಾಸಿಫೈ ಮಾಡ್ಬೋದು? ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪ್ಲಾಂಟ್ ನ ಅವಳು ತಗೊಂಡ್ಲು, ತಿಂದ್ಬಿಟ್ಲು. ತಿಂದಿದ ತಕ್ಷಣನೇ ಅವಳಿಗೆ ಹುಷಾರ್ ತಪ್ಪೋಗ್ಬಿಡ್ತು. ಸೊ ಕೆನ್ ಐ ಕಾಲ್ ದಟ್ ಪ್ಲಾಂಟ್ ಪಾಯ್ಸನಸ್ ಪ್ಲಾಂಟ್? ಆಲ್ ಆಫ್ ಯು, ಕೆನ್ ಐ ಕಾಲ್ ದಟ್ ಪ್ಲಾಂಟ್ ಪಾಯ್ಸನಸ್ ಪ್ಲಾಂಟ್? ದೆನ್ ಕರಿಬೋದಾ ನನ್ನ? ಕರಿಬೋದಾ? ಪಾಯ್ಸನಸ್ ಪ್ಲಾಂಟ್ ಅಂತ ಕರಿಬೋದಾ ನಾನು? ಕರಿಬಹುದು. ಈಗ ಆ ಪ್ಲಾಂಟ್ ತಿಂದ ತಕ್ಷಣ ಹುಷಾರ್ ತಪ್ಪೋಗ್ಬಿಡ್ತು, ಜ್ವರ ಎಲ್ಲ ಬಂದ್ಬಿಟ್ಟಿದೆ. ಈಗ ಒಂದು ಬೇರೆ ಪ್ಲಾಂಟ್, ಆ ಪ್ಲಾಂಟ್ ಇಂದ ತಿಂದ ತಕ್ಷಣ ನಂಗೆ ನಂದು ನಾನೆಲ್ಲ ಫುಲ್ ಸರಿ ಹೋಗ್ಬಿಟ್ಟೆ ನಾನು. ಸೊ ಕೆನ್ ಐ ಕಾಲ್ ದಟ್ ಪ್ಲಾಂಟ್ ಮೆಡಿಸಿನಲ್ ಪ್ಲಾಂಟ್ ನಾವು ಸ್ಟೂಡೆಂಟ್ಸ್? ಕೆನ್ ಐ ಕಾಲ್ ದಟ್ ಪ್ಲಾಂಟ್ ಮೆಡಿಸಿನಲ್ ಪ್ಲಾಂಟ್? ಕರಿಬಹುದು. ಈಗ ಒಂದು ಪ್ಲಾಂಟ್ ಇಂದ ನಂಗೆ ಒಂದು ಮನೆ ಕಟ್ತಾ ಇದ್ದೀನಿ. ಸೊ ಹಳೆ ಕಾಲದಲ್ಲಿ ಸ್ಟೂಡೆಂಟ್ಸ್, ಹಳೆ ಕಾಲದಲ್ಲೆಲ್ಲ ಒಂದು ಪ್ಲಾಂಟ್ ನ ಕ್ಲಾಸಿಫೈ ಮಾಡ್ಬೇಕಂದ್ರೆ, ಪ್ಲಾಂಟ್ ಆರ್ ಆನಿಮಲ್ ನ ಕ್ಲಾಸಿಫೈ ಮಾಡ್ಬೇಕಂದ್ರೆ, ಆ ಪ್ಲಾಂಟ್ ಮತ್ತೆ ಆನಿಮಲ್ ನಮಗೆ ಯಾವ ತರ ಯೂಸ್ ಆಗುತ್ತಲ್ಲ ಅದ್ರ ಮೇಲೆ ಕ್ಲಾಸಿಫೈ ಮಾಡಕ್ ಈಸಿನಾ ಮಕ್ಳೇ? ಈಸಿನ ಆತರ ಮಾಡಕ್ಕೆ? ತುಂಬಾ ಈಸಿ. ಯಾಕಂದ್ರೆ ಹಳೆ ಕಾಲ ಟೈಮ್ ಅಲ್ಲಿ ಸೈನ್ಸ್ ಅಂತ ಅಷ್ಟೊಂದು ಇರ್ಲಿಲ್ಲ. ಸೊ ಹಳೆ ಕಾಲದಲ್ಲಿ ಯಾವ ಪ್ಲಾಂಟ್ ನಮ್ಗೆ ಯೂಸ್ ಆಗುತ್ತೆ, ಯಾವ ಪ್ಲಾಂಟ್ ನಮ್ಗೆ ಯಾವ ತರ ಯೂಸ್ ಆಗುತ್ತೆ ಅದ್ರ ಮೇಲೆ ಕ್ಲಾಸಿಫಿಕೇಶನ್ ಆಗ್ತಾ ಇತ್ತು. ಓಕೆನಾ? ಈಗ ಸ್ಟೂಡೆಂಟ್ಸ್ ಯೋಚನೆ ಮಾಡಿ, ಫಾರ್ ಎಕ್ಸಾಂಪಲ್ ನೀವೆಲ್ಲರೂ ಸೈಂಟಿಸ್ಟ್. ಸೈಂಟಿಸ್ಟ್ ಈಗ ನೀವು ರೋಡಲ್ಲಿ ಹೋಗ್ತೀರಾ. ರೋಡಲ್ಲಿ ಹೋಗ್ಬಿಟ್ಟು ಒಂದು ಆರ್ಗನಿಸಮ್ ನೋಡ್ತೀರಾ. ಅದಕ್ಕೆ 4 ಕಾಲಿದೆ, ಒಂದು ಬಾಲ ಇದೆ, ಮುಂದೆ ಮೂಗಿದೆ, ಬಾಯಿ ಇದೆ, ಬಾಯಲ್ಲಿ ಹಲ್ಲಿದೆ. ಸ್ಟೂಡೆಂಟ್ಸ್ ಏನದು? ಅದು ಬೌ ಅಂತಿದೆ. ಅದು ಏನಂತೀರಾ ಸ್ಟೂಡೆಂಟ್? ಏನದು? ಆಲ್ ಆಫ್ ಯು
ಏನಂತೀರ ಅದನ್ನ ಆ ಏನಂತೀರ ಅದನ್ನ? ಬಾಲ ಇದೆ, ಬಾಲ ಅಲಾಡ್ತಿದ್ದರದು, 4 ಕಾಲಿದೆ ಅದರ ಹತ್ರ, ಬಾಗಿದೆ, ನೀವು ಡಾಗ್ ಅಂತ ಅಂತೀರಾ? ಡಾಗ್ ಅಂತ ಅಂತೀರಾ? ಸೊ ಕ್ಲಾಸಿಫಿಕೇಶನ್ ಕೂಡ ಹಂಗೆ ಆಗಿದೆ ಸ್ಟೂಡೆಂಟ್ಸ್. ಏನು? ಅರಿಸ್ಟೋಟಲ್ ಕ್ಲಾಸಿಫಿಕೇಶನ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು. ಅರಿಸ್ಟೋಟಲ್ ಕ್ಲಾಸಿಫಿಕೇಶನ್, Aristotle was the earliest to attempt the more scientific basis of classification. He classified plants. ಒಂದು ಪ್ಲಾಂಟ್ ನ ಕ್ಲಾಸಿಫೈ ಮಾಡ್ದ, ಒಂದು ಆನಿಮಲ್ ನ ಕ್ಲಾಸಿಫೈ ಮಾಡ್ದ. ಈಗ ಯಾರಾದ್ರೂ ನಿಮ್ ಲೈಫ್ ಅಲ್ಲಿ ಈ ಪ್ಲಾಂಟ್ ಕ್ಲಾಸಿಫಿಕೇಶನ್ ಕಲ್ತೀರಾ ಸ್ಟೂಡೆಂಟ್ಸ್? ಹರ್ಬ್ಸ್, ಶ್ರಬ್ಸ್, ಟ್ರೀಸ್ ಅಂತ ಕಲ್ತೀರಾ ಸ್ಟೂಡೆಂಟ್ಸ್? ಕಲ್ತೀರಾ? ಹರ್ಬ್, ಶ್ರಬ್ ಅಂಡ್ ಟ್ರೀಸ್ ಯಾವತ್ತೂ ಕೇಳಿದಿರಾ? ಹರ್ಬ್ ಒಂದ್ ಹಿಂಗ್ ಚಿಕ್ಕದಾಗಿರುತ್ತೆ, ಶ್ರಬ್ ಸ್ವಲ್ಪ ದೊಡ್ಡದಾಗಿರುತ್ತೆ, ಟ್ರೀ ತುಂಬಾ ಉದ್ದ ಇರುತ್ತೆ. ಕಲ್ತೀರಾ ಸ್ಟೂಡೆಂಟ್ಸ್? ಬೇಗ ಹೇಳಿ ಎಲ್ಲರೂ ಕೂಡ. ಸೊ ಅರಿಸ್ಟೋಟಲ್ ಅದೇ ಮಾಡಿದ್ದು. ಈ ಕ್ಲಾಸಿಫೈಡ್ ಪ್ಲಾಂಟ್ಸ್ ಇಂಟು ಹರ್ಬ್, ಶ್ರಬ್ ಅಂಡ್ ಟ್ರೀಸ್. ಅಂಡ್ ಅನಿಮಲ್ಸ್ ಕೂಡ ಕ್ಲಾಸಿಫೈ ಮಾಡ್ದ ಅವನು. ಎಂತ ಮಾಡ್ದ? ಯಾರತ್ರ ರೆಡ್ ಬ್ಲಡ್ ಇದೆ, ಯಾರತ್ರ ರೆಡ್ ಬ್ಲಡ್ ಇಲ್ಲ ಅಂತ. ಸೊ ಅರಿಸ್ಟೋಟಲ್ ಕ್ಲಾಸಿಫೈ ಮಾಡ್ದ. ಪ್ಲಾಂಟ್ ನ ಹರ್ಬ್, ಶ್ರಬ್, ಟ್ರೀ ಅಂತ ಮಾಡ್ದ. ಅನಿಮಲ್ಸ್ ನ ಅವನ ಹತ್ರ ಬ್ಲಡ್ ಇದೆ, ಇದರ ಹತ್ರ ಬ್ಲಡ್ ಇಲ್ಲ. ಬಟ್ ಸ್ಟೂಡೆಂಟ್ಸ್ ಕಷ್ಟ, ಇದು ತುಂಬಾ ಕಷ್ಟ. ಮುಂದೆ ಗೊತ್ತಾಗುತ್ತೆ ನಿಮ್ಗೆ ಯಾಕಂತ. ಓಕೆ, ಇದೆಲ್ಲ ಆದ್ಮೇಲೆ ಸ್ಟೂಡೆಂಟ್ಸ್, then there is lineage classification, also called as two kingdom classification. All of you, two kingdom classification ಎಲ್ಲಕ್ಕಿಂತ ಸಿಂಪ್ಲೆಸ್ಟ್ ಕ್ಲಾಸಿಫಿಕೇಶನ್ ಅದು. ಇಲ್ಲಿ ಕಾರ್ಲಿನಿಯಸ್ ಅದು ಆನಿಮಲ್, ಇದು ಪ್ಲಾಂಟ್ ಅಷ್ಟೇ ಮಾಡಿದ್ದು. ಸ್ಟೂಡೆಂಟ್ ತುಂಬಾ ಈಸಿ ಅಲ್ಲ? ನೋಡಿ, Linnaeus classified organisms into two kingdoms, kingdom plantae, kingdom animalia. ಅಷ್ಟೇ ಮಾಡಿದವನು. ಇದು ಪ್ಲಾಂಟ್, ಇದು ಆನಿಮಲ್. ಈಗ ಈ ಕ್ಲಾಸಿಫಿಕೇಶನ್ ಸ್ಟೂಡೆಂಟ್ಸ್ ಡ್ರಾಬ್ಯಾಕ್ಸ್ ಇದೆಯಾ? ಆಲ್ ಆಫ್ ಯು ನಿಮ್ಗೆ ಅನ್ಸುತ್ತಾ ಡ್ರಾಬ್ಯಾಕ್ಸ್ ಇರುತ್ತೆ ಅನ್ಸುತ್ತಾ ಸ್ಟೂಡೆಂಟ್ಸ್? ಅನ್ಸುತ್ತಾ ನಿಮ್ಗೆ ಈ ಕಿಂಗ್ಡಮ್ ಪ್ಲಾಂಟೆ, ಕಿಂಗ್ಡಮ್ ಅನಿಮೇಲಿಯಾ ಈ ತರ ಮಾಡಿದ್ರೆ ಒಂದು ಡ್ರಾಬ್ಯಾಕ್ಸ್ ಬರುತ್ತಾ? ಓಕೆ ಸ್ಟೂಡೆಂಟ್, ಓಕೆ ಯೋಚನೆ ಮಾಡಿ. ನಮ್ದು ಕಾರ್ಲಿನಿಯಸ್ ಒಂದು ಪ್ಲಾಂಟ್ ನ ಆಚೆ ನೋಡ್ಬಿಟ್ಟು ಕ್ಲಾಸಿಫೈ ಮಾಡಿದಾನೆ. ಆ ಪ್ಲಾಂಟ್ ಅಲ್ಲಿ ಫ್ಲವರ್ ಈ ತರ ಇದೆ, ಫ್ಲವರ್ ಇದೆ, ಅದ್ರ ಮೇಲೆ ಎಲೆಗಳು ಈ ತರ ಇದೆ, ಎಲೆಗಳು ಇದೆಲ್ಲ ಕ್ಲಾಸಿಫೈ ಮಾಡ್ದ. ಬಟ್ ಸ್ಟೂಡೆಂಟ್ ಯೋಚನೆ ಮಾಡಿ, ಒಂದು ಪ್ಲಾಂಟ್ ಮೇಲೆ ಆ ಎಲೆ ಆಗಿರ್ಬೋದು, ಆ ಫ್ಲವರ್ ಆಗಿರ್ಬೋದು, ಅದು ಲೈಫ್ ಲಾಂಗ್ ಇರುತ್ತಾ? ಅದು ಸ್ಟೂಡೆಂಟ್ಸ್ ಲೈಫ್ ಲಾಂಗ್ ಇರುತ್ತಾ? ಅದು ಯೋಚನೆ ಮಾಡಿ, ನೀವೇ ಹೇಳಿ. ಒಂದ್ 2-3 ಬ್ರೈನ್ಸ್ ಎಲ್ಲ ಯೂಸ್ ಮಾಡಿ ಹೇಳಿ. ನಾನು ಬರೀ ಒಂದು ಕ್ಲಾಸಿಫಿಕೇಶನ್ ಮಾಡ್ಬೇಕಾದ್ರೆ ಬರೀ ಒಂದು ಆಚೆ ನೋಡ್ಬಿಟ್ಟು, ಬರೀ ಮೂತಿ ನೋಡ್ಬಿಟ್ಟು ಕ್ಲಾಸಿಫೈ ಮಾಡಿದ್ರೆ ಯೂಸ್ ಆಗುತ್ತಾ ಸ್ಟೂಡೆಂಟ್ಸ್? ವಿಂಟರ್ ಸೀಸನ್ ಅಲ್ಲಿ, ವಿಂಟರ್ ಆಗಿರ್ಬೋದು, ಆಟಮ್ ಆಗಿರ್ಬೋದು, ಆಟಮ್ ಸೀಸನ್ ಎಲ್ಲ ಆ ಗಿಡದ್ದು ಎಲ್ಲ ಎಲೆಗಳು ಬಿದೋಗತ್ತಾ? ಆಲ್ ಆಫ್ ಯು, ಒಂದು ಆಟಮ್ ಸೀಸನ್ ಅಲ್ಲಿ ಒಂದು ಟ್ರೀ ಅಲ್ಲಿ ಇರೋ ಎಲ್ಲಾ ಎಲೆಗಳು, ಒಂದು ಟ್ರೀ ಮೇಲೆ ಇರೋ ಎಲ್ಲಾ ಎಲೆಗಳು ಬಿದೋಗತ್ತಾ? ಬಿದೋಗತ್ತೆ. ಆ ಹೂವ ಬಿದೋಗತ್ತೆ. ಸೊ ನಾ ಕ್ಲಾಸಿಫೈ ಮಾಡಕ್ಕಾಗಲ್ಲ. ಸೊ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಸ್ಟೂಡೆಂಟ್ಸ್ ಒಂದು ಬಿಗ್ ಡ್ರಾಬ್ಯಾಕ್ ಆಗಿತ್ತು. ಓಕೆನಾ? ಒಂದು ದೊಡ್ಡ ಡ್ರಾಬ್ಯಾಕ್ ಅದೇ. ಅದು ಬಿಟ್ರೆ ಡ್ರಾಬ್ಯಾಕ್ ಸ್ಟೂಡೆಂಟ್ಸ್ ಏನ್ ಗೊತ್ತಾ? ಅವನು ಪ್ರೋ ಕ್ಯಾರಿಯೋಟು, ಯು ಕ್ಯಾರಿಯೋಟು ಎಲ್ಲಾನು ಒಟ್ಟಿಗೆ ಹಾಕ್ಬಿಟ್ಟಿದ್ದ. ಅವನು ಪ್ರೋ ಕ್ಯಾರಿಯೋಟ್, ಯು ಕ್ಯಾರಿಯೋಟ್ ಎಲ್ಲಾನು ಒಟ್ಟಿಗೆ ಹಾಕ್ಬಿಟ್ಟಿದ್ದ. ನೋಡಿ, ಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ ಅಂಡ್ ಯು ಕ್ಯಾರಿಯೋಟ್ಸ್ ಯಾವ ತರ? ಫಂಗಸ್, ಮಾಸಸ್, ಫರ್ನ್ಸ್, ಜಿಮ್ನೋಸ್ಪಮ್ಸ್, ಆಂಜಿಯೋಸ್ಪಮ್ಸ್ ವೇರ್ ಇನ್ಕ್ಲೂಡೆಡ್ ಅಂಡರ್ ಪ್ಲಾಂಟ್ಸ್. ಸ್ಟೂಡೆಂಟ್ಸ್ ಈ ತರ ಮಾಡಿದ್ರೆ ಪ್ರಾಬ್ಲಮ್ ಆಗತ್ತಾ ಸ್ಟೂಡೆಂಟ್ಸ್? ಪ್ರಾಬ್ಲಮ್ ಆಗತ್ತೆ. ಅದೇ ಆಗಿದ್ದು. ಇವನು ಪ್ರೋ ಕ್ಯಾರಿಯೋಟ್, ಯು ಕ್ಯಾರಿಯೋಟ್ ಎಲ್ಲಾನು ಒಟ್ಟಿಗೆ ಹಾಕ್ಬಿಟ್ಟು ಒಂದು ಮಿಕ್ಸರ್ ಮಾಡ್ಬಿಟ್ಟಿದ್ರೆ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಸೊ ಅದು ಡ್ರಾಬ್ಯಾಕ್ಸ್ ಸ್ಟೂಡೆಂಟ್, ಮೇಜರ್ ಡ್ರಾಬ್ಯಾಕ್ಸ್. ಓಕೆನಾ? ಮೇಜರ್ ಡ್ರಾಬ್ಯಾಕ್ಸ್. ಸೊ ಇದೆಲ್ಲ ಮಾಡ್ಬೇಕಾದ್ರೆ ದೇರ್ ವಾಸ್ ಒನ್ ಮೋರ್ ಸೈಂಟಿಸ್ಟ್ ಹೂ ಗೇವ್ ದ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಇದು ಒಂದು ನಿಮ್ದು KCT ಕ್ವೆಶನ್. ಇದು ನೇಮ್ ದ ಸೈಂಟಿಸ್ಟ್ ಹೂ ಗೇವ್ ದ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಆನ್ಸರ್ ಬರ್ಲಿ ಆನ್ಸರ್ ಗೊತ್ತಿದ್ರೆ ಹೇಳಿ ಸ್ಟೂಡೆಂಟ್ಸ್. ಆನ್ಸರ್ ಬೋರ್ಡ್ ಮೇಲೆ ಇದೆ. ನೇಮ್ ದ ಸೈಂಟಿಸ್ಟ್ ಹೂ ಗೇವ್ ದ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಇದು ನಿಮ್ದು KCT 2014 ಕ್ವೆಶನ್. ಇದು ನೇಮ್ ದ ಸೈಂಟಿಸ್ಟ್ ಹೂ ಗೇವ್ ದ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಇಟ್ ವಾಸ್ ಗಿವನ್ ಬೈ R.H. Whittaker. ಯಾರು? R.H. Whittaker ಸರ್. R.H. Whittaker ಸರ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟಿದ್ದು. ಓಕೆನಾ? 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟಿದ್ದು. ಓಕೆನಾ? ದೆನ್ ದೇರ್ ಇಸ್ ಸಮಥಿಂಗ್ ಆಲ್ಸೋ ಕಾಲ್ಡ್ 3 ಡೊಮೇನ್ ಸಿಸ್ಟಮ್ ಅಂತ ಕೂಡ ಬರುತ್ತೆ ಒಂದು. ಓಕೆನಾ? 3 ಡೊಮೇನ್ ಸಿಸ್ಟಮ್ ಕೂಡ ಬರುತ್ತೆ. ಬಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಕ್ವಶನ್ಸ್ ಕೇಳೋದು ಎದನ್ನು ಗೊತ್ತಾ? ಎಲ್ಲಕ್ಕಿಂತ ಜಾಸ್ತಿ ಕ್ವಶನ್ಸ್ ನಿಮ್ಗೆ ಕೇಳೋದು ಆನ್ ದ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಓಕೆನಾ? ಸೊ ಯಾರಾದ್ರಿಗೂ
ಒಬ್ಬರಿಗಾದ್ರೂ ನೆನಪಿದ್ಯಾ ಯಾವ್ದದು 5 ಕಿಂಗ್ಡಮ್ ಅಂತ? ಸ್ಟೂಡೆಂಟ್ ನೆನಪಿದ್ಯಾ? ಎನಿ ಟೈಪ್ ಆಫ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನೆನಪಿದ್ಯಾ ಸ್ಟೂಡೆಂಟ್ಸ್? ಬೇಗ ಹೇಳಿ, ಕಮೆಂಟ್ ಹಾಕಿ ಬೇಗ. ನೆನಪಿದ್ಯಾ? ವಾಟ್ ಆರ್ ದ 5 ಕಿಂಗ್ಡಮ್ಸ್? ನಾನು ನೆಕ್ಸ್ಟ್ ಸ್ಲೈಡ್ ತೋರ್ಸೋಕ್ಕಿಂತ ಮುಂಚೆ ನಾನು ಕೇಳ್ತಾ ಇದ್ದೀನಿ ನಿಮ್ ಕ್ವಶನ್. ಡಸ್ ಎನಿವನ್ ರಿಮೆಂಬರ್? ಒಂದು ಮೊನೇರಾ ಅಂತ ಏನೋ ಇತ್ತು, ಪ್ರೊಟಿಸ್ಟಾ ಅಂತ ಏನೋ ಇತ್ತು, ಫಂಜಾಯ್ ಅಂತ ಇತ್ತು, ನೆನಪಿದ್ಯಾ? ಪ್ಲಾಂಟೆ, ಅನಿಮಿಲಿಯಾ, ನೆನಪಿದ್ಯಾ ಸ್ಟೂಡೆಂಟ್ಸ್? ನೆನಪಿದ್ಯಾ? ಬೇಗ ಹೇಳಿ, ನೆನಪಿದ್ಯಾ ಇದು? ನೆನಪಿದ್ಯಾ ಸ್ಲೈಡ್ ಇದು? ಸ್ಟೂಡೆಂಟ್ಸ್ ವೆರಿ ಗುಡ್, ಸ್ಟೂಡೆಂಟ್ಸ್ ವೆರಿ ಗುಡ್, ವೆರಿ ಗುಡ್. ಈಗ ನೆಕ್ಸ್ಟ್ 5 ಮಿನಿಟ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೇಬಲ್ ನ ಹೇಳ್ಕೊಡ್ತೀನಿ. ಸೊ ಯಾರು ಕೂಡ ಫೋಕಸ್ ನ 1 ನಿಮಿಷ ಕೂಡ ಆ ಕಡೆ ಹಾಕ್ಬಾರ್ದು. ರೆಡಿ ಆಲ್ ಆಫ್ ಯು ಸ್ಟೂಡೆಂಟ್ಸ್? ರೆಡಿ ಆಲ್ ಆಫ್ ಯು? ರೆಡಿ? ನೆಕ್ಸ್ಟ್ 5 ಮಿನಿಟ್ಸ್ ಅಲ್ಲಿ ಪ್ರಾಪರ್ ಆಗಿ ಎವ್ರಿ ಸಿಂಗಲ್ ಕಿಂಗ್ಡಮ್ದು ಮೇನ್ ಫಂಕ್ಷನ್ ಏನ್ ಗೊತ್ತಾ ಹೇಳ್ಕೊಡ್ತೀನಿ. ಸೊ ಫೋಕಸ್ ಮಾಡಿ ಈಗ, ಆಲ್ ಆಫ್ ಯು ಫೋಕಸ್ ಮಾಡಿ. ಈಗ ವಿ ಹ್ಯಾವ್ ಕಿಂಗ್ಡಮ್ ಮೊನೇರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಜಾಯ್, ಕಿಂಗ್ಡಮ್ ಪ್ಲಾಂಟೆ, ಕಿಂಗ್ಡಮ್ ಅನಿಮಿಲಿಯಾ. 1 2 3 4 5 ಏನಿದು? 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇದು. ಗಿವನ್ ಬೈ RH ವಿಟೇಕರ್ ಸರ್ ಕೊಟ್ಟಿದ್ದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇದು. ಈಗ ಈ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಫಸ್ಟ್ ಕ್ಯಾಟಗರಿ ಇಸ್ ಕಾಲ್ಡ್ ಎ ಸೆಲ್ ಟೈಪ್. ಏನು ಆ ಕಿಂಗ್ಡಮ್ ಅಲ್ಲಿ ಯಾವ ತರ ಸೆಲ್ ಸಿಗತ್ತೆ? ಈಗ ಇನ್ ದ ಕೇಸ್ ಆಫ್ ಮೊನೇರಾ ಇಟ್ ಇಸ್ ಪ್ರೊಕ್ಯಾರಿಯೋಟಿಕ್ ಸೆಲ್. ಈಗ ಹೌ ಮೆನಿ ಆಫ್ ಯು ನೋ ವಾಟ್ ಇಸ್ ಪ್ರೊಕ್ಯಾರಿಯೋಟಿಕ್ ಅಂಡ್ ಯೂಕ್ಯಾರಿಯೋಟಿಕ್? ಡಿಫ್ರೆನ್ಸ್ ಗೊತ್ತಿದ್ರೆ ಕೇಳಿ, ನನಗೆ ಗೊತ್ತಿಲ್ಲ ಅದನ್ನ ಕೇಳಿ ಈಗಲೇ ಫಸ್ಟ್. ಆಲ್ ಆಫ್ ಯು ನಿಮ್ಮೆಲ್ಲರಿಗೂ ಪ್ರೊಕ್ಯಾರಿಯೋಟಿಕ್ ಮತ್ತೆ ಯೂಕ್ಯಾರಿಯೋಟಿಕ್ ಡಿಫ್ರೆನ್ಸ್ ಗೊತ್ತಾ ಸ್ಟೂಡೆಂಟ್ಸ್? ಗೊತ್ತಿಲ್ಲ ಅಂತ ಕೇಳಿ, ನನಗೆ ಡೌಟ್ ಕೇಳಿ ಬೇಗ. ಗೊತ್ತಿಲ್ಲ ಸ್ಟೂಡೆಂಟ್? ಬೇಗ ಹೇಳಿ. ಗೊತ್ತಿಲ್ಲ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಪ್ರೊಕ್ಯಾರಿಯೋಟಿಕ್ ಮತ್ತೆ ಯೂಕ್ಯಾರಿಯೋಟಿಕ್ ಡಿಫ್ರೆನ್ಸ್ ಗೊತ್ತಾ? ಗೊತ್ತಿಲ್ಲ ಸ್ಟೂಡೆಂಟ್? ಬೇಗ ಹೇಳಿ ಸ್ಟೂಡೆಂಟ್, ಹೇಳ್ಕೊಡ್ತೀನಿ ನಾನು. ವೆರಿ ವೆರಿ ಸಿಂಪಲ್, ಅದು ತುಂಬಾ ಸಿಂಪಲ್ ಇದೆ ಸ್ಟೂಡೆಂಟ್ಸ್, ವೆರಿ ಸಿಂಪಲ್ ಲಾಜಿಕ್. ಒಂದು ಪ್ರೊಕ್ಯಾರಿಯೋಟಿಕ್ ಸೆಲ್ ಗೊತ್ತಾ? ಪ್ರೊಕ್ಯಾರಿಯೋಟಿಕ್ ಸೆಲ್ ಇಸ್ ದ ಮೋಸ್ಟ್ ಬೇಸಿಕ್ ಸೆಲ್. ಅದು ತುಂಬಾ ಬೇಸಿಕ್ ಸೆಲ್. ಅದರಲ್ಲಿ ನ್ಯೂಕ್ಲಿಯಸ್ ಅಂತ ಏನು ಇರಲ್ಲ. ಅದ್ರ ಒಳಗಡೆ ಆರ್ಗನಲ್ಸ್ ಇದೆಯಲ್ಲ, ಸೆಲ್ಯುಲರ್ ಆರ್ಗನಲ್ಸ್, ಆ ಎಲ್ಲ ಆರ್ಗನಲ್ಸ್ ಮೆಂಬ್ರೇನ್ ಇರಲ್ಲ. ಅದಕ್ಕೆ ಮೆಂಬ್ರೇನ್ ಇರಲ್ಲ. ಎಲ್ಲಕ್ಕಿಂತ ಮೋಸ್ಟ್ ಬೇಸಿಕ್ ಫಾರ್ಮ್ ಇದು. ಬೇಸಿಕ್ ಸೆಲ್ ಅಲ್ಲಿ ನ್ಯೂಕ್ಲಿಯಸ್ ಇಲ್ಲ, ಮೆಂಬ್ರೇನ್ ಇಲ್ಲ, ಏನು ಇಲ್ಲ ಅಲ್ಲಿ. ಓಕೆನಾ? ದಟ್ ಈಸ್ ಕಾಲ್ಡ್ ಆಸ್ ಸ್ಟೂಡೆಂಟ್ಸ್ ಪ್ರೊಕ್ಯಾರಿಯೋಟಿಕ್ ಸೆಲ್. ಎಲ್ಲಕ್ಕಿಂತ ಮೋಸ್ಟ್ ಬೇಸಿಕ್ ಫಾರ್ಮ್ ಆಫ್ ಸೆಲ್. ಅಲ್ಲಿ ಸೆಲ್ಸ್ ಅಲ್ಲಿ ಕವರಿಂಗ್ ಇರಲ್ಲ, ಅದಕ್ಕೆ ಪ್ರಾಪರ್ ಆಗಿ ಏನು ಇರಲ್ಲ. ಪ್ರೊಕ್ಯಾರಿಯೋಟಿಕ್ ಸೆಲ್. ಮಿಕ್ಕಿದ ಎಲ್ಲಾ ಕಡೆನೂ ಯೂಕ್ಯಾರಿಯೋಟಿಕ್ ಸೆಲ್ಸ್ ಬರುತ್ತೆ. ಈಗ ನಿಮ್ಮೆಲ್ಲರಿಗೂ ಒಂದು ಕ್ವೆಶ್ಚನ್ ಸ್ಟೂಡೆಂಟ್ಸ್, ನಮ್ಮ ಬಾಡಿಯಲ್ಲಿ ಪ್ರೊಕ್ಯಾರಿಯೋಟಿಕ್ ಇದೆಯಾ ಯೂಕ್ಯಾರಿಯೋಟಿಕ್ ಇದೆಯಾ? ಆಲ್ ಆಫ್ ಯು ನಮ್ಮ ಬಾಡಿಯಲ್ಲಿ ಪ್ರೊಕ್ಯಾರಿಯೋಟಿಕ್ ಇದೆ ಯೂಕ್ಯಾರಿಯೋಟಿಕ್ ಇದೆ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ನಮ್ಮ ಬಾಡಿಯಲ್ಲಿ ಏನಿದೆ? ನಮ್ಮ ಬಾಡಿಯಲ್ಲಿ ಹ್ಯೂಮನ್ಸ್ ಅಲ್ಲಿ ಆಲ್ ಆಫ್ ಯು ದೇ ಆರ್ ಯೂಕ್ಯಾರಿಯೋಟಿಕ್ ಸ್ಟೂಡೆಂಟ್ಸ್, ಬಿಕಾಸ್ ದೇ ಆರ್ ಆನಿಮಲ್ಸ್. ನಾವೆಲ್ಲ ಆನಿಮಲ್ಸ್. ಸೊ ಅನಿಮೇಲಿಯಾ ಹ್ಯಾಸ್ ಯೂಕ್ಯಾರಿಯೋಟಿಕ್ ಸೆಲ್. ಓಕೆನಾ? ಆಮೇಲೆ ಸೆಲ್ ವಾಲ್. ಮೊನೇರಾದಲ್ಲಿ ನಾನ್ ಸೆಲ್ಲೋಸಿಕ್ ಸೆಲ್ ವಾಲ್ ಇರುತ್ತೆ, ಒಂದು ಲೇಯರ್ ಇರುತ್ತೆ. ಯೂಕ್ಯಾರಿಯೋಟಿಕ್ ಅಲ್ಲಿ ಸೆಲ್ ವಾಲ್ ಕೆಲವು ಮಾತ್ರ ಇರುತ್ತೆ ಸೆಲ್ ವಾಲ್ಸ್. ಫಂಜೈದಲ್ಲಿ ಕೈಟಿನ್ ಇರುತ್ತೆ ಸೆಲ್ ವಾಲ್ ಆಗಿ, ಪ್ಲಾಂಟ್ ಅಲ್ಲಿ ಇರುತ್ತೆ, ಆನಿಮಲ್ಸ್ ಅಲ್ಲಿ ಆಬ್ಸೆಂಟ್ ಇರುತ್ತೆ. ಸೊ ಜನರಲ್ ಆಗಿ ಹೇಳ್ಬೇಕಂದ್ರೆ ನಮ್ದು ಆನಿಮಲ್ಸ್ ನ ಬಿಟ್ಟು ಎಲ್ಲಾ ಬೇರೆ ಅದರ್ ಕಿಂಗ್ಡಮ್ಸ್ ಅಲ್ಲಿ ಸೆಲ್ ವಾಲ್ ಇರುತ್ತೆ ಸ್ಟೂಡೆಂಟ್ಸ್. ನ್ಯೂಕ್ಲಿಯರ್ ಮೆಂಬ್ರೇನ್. ಸ್ಟೂಡೆಂಟ್ ನೀವೇ ಯೋಚನೆ ಮಾಡಿ, ಇಲ್ಲಿ ಪ್ರೊಕ್ಯಾರಿಯೋಟಿಕ್ ಸೆಲ್ ಇದೆ. ಇಲ್ಲಿ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ನ್ಯೂಕ್ಲಿಯಸೇ ಇಲ್ಲ. ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತಾ? ಯೋಚನೆ ಮಾಡಿ. ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ನ್ಯೂಕ್ಲಿಯಸೇ ಇಲ್ಲ. ಸೊ ಒಂದು ನ್ಯೂಕ್ಲಿಯಸ್ ಮೆಂಬ್ರೇನ್ ಇರುತ್ತಾ ಮತ್ತೆ? ಎಸ್ ಆರ್ ನೋ ಸ್ಟೂಡೆಂಟ್ಸ್? ಬೇಗ ಹೇಳಿ, ಎಸ್ ಆರ್ ನೋ ಸ್ಟೂಡೆಂಟ್ಸ್? ನ್ಯೂಕ್ಲಿಯಸೇ ಇಲ್ಲ ಅಲ್ಲಿ. ನ್ಯೂಕ್ಲಿಯಸೇ ಇಲ್ಲ ಅಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಎಲ್ಲಿಂದ ಬಂತು? ಸೊ ಆಬ್ಸೆಂಟ್, ಪ್ರೆಸೆಂಟ್, ತುಂಬಾ ಈಸಿ. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ನಿಮಗೆ ಬಂತು. ಆಮೇಲೆ ಬಾಡಿ ಆರ್ಗನೈಸೇಷನ್ ಅಂದ್ರೆ ಆರ್ ವಿ ಮೇಡ್ ಅಪ್ ಆಫ್ ಸೆಲ್ಸ್, ಟಿಶ್ಯೂಸ್, ಬಾಡಿ ಸಿಸ್ಟಮ್, ಆರ್ಗನ್ ಸಿಸ್ಟಮ್ ಏನಿದೆ ಅಂತ. ಇಲ್ಲಿ ನೋಡಿ, ಸೆಲ್ಯುಲರ್ ಆಗಿದೆ ಸಿಂಗಲ್ ಸೆಲ್ಸ್, ಇದು ಸೆಲ್ಯುಲರ್ ಆಗಿದೆ, ಫಂಗೈ ಮಲ್ಟಿಸೆಲ್ಲಾರು, ಟಿಶ್ಯೂ ಆರ್ಗನ್ ಸಿಸ್ಟಮ್ ವರ್ಗು. ಓಕೆನಾ? ನೆಕ್ಸ್ಟ್ ಇಸ್ ಕಾಲ್ಡ್ ಎಸ್ ಮೋಡ್ ಆಫ್ ನ್ಯೂಟ್ರಿಷನ್. ಅಂತಂದ್ರೆ ಆ ಕಿಂಗ್ಡಮ್ ಅಲ್ಲಿ ಎಲ್ಲಾ ಆರ್ಗನಿಸಮ್ಸ್ಗೆ ಯಾವ ತರ ನ್ಯೂಟ್ರಿಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್,
ಸೊ ನೀವೇ ಯೋಚನೆ ಮಾಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈ ಮೊನೆರಾ ಇದೆಯಲ್ಲ, ಮೊನೆರಾದಲ್ಲಿ ಬ್ಯಾಕ್ಟೀರಿಯಾಸ್ ತುಂಬಾ ಇರತ್ತೆ. ಯಾವತ್ತಾದ್ರೂ ನೀವು ಬ್ಯಾಕ್ಟೀರಿಯಾನ ಈ ಪಿಜ್ಜಾ ಮತ್ತೆ ಬರ್ಗರ್ ತಿಂದು ನೋಡಿದ್ದೀರಾ ಸ್ಟೂಡೆಂಟ್ಸ್? ಈ ಬ್ಯಾಕ್ಟೀರಿಯಾಸ್ ಪಿಜ್ಜಾ ಬರ್ಗರ್ ತಿನ್ನತ್ತಾ? ಇಲ್ಲ, ತಿನ್ನಲ್ಲ ಸ್ಟೂಡೆಂಟ್ಸ್. ಬಟ್ ಏನ್ ತಿನ್ನತ್ತೆ ಬ್ಯಾಕ್ಟೀರಿಯಾ? ಸ್ಟೂಡೆಂಟ್ಸ್ ಏನ್ ತಿನ್ನತ್ತೆ ಬ್ಯಾಕ್ಟೀರಿಯಾ? ಆಲ್ ಆಫ್ ಯು ಏನ್ ತಿನ್ನತ್ತೆ ಬ್ಯಾಕ್ಟೀರಿಯಾ? ಏನ್ ತಿನ್ನತ್ತೆ? ಯೋಚನೆ ಮಾಡಿದ್ದೀರಾ ಯಾವ್ದಾದ್ರು? ಪಾಪ ಬ್ಯಾಕ್ಟೀರಿಯಾ ಊಟ ಮಾಡಿಲ್ಲ ಅಂತ ಕೇಳಿದೀರಾ ಯಾವ್ದಾದ್ರು ಅದಕ್ಕೆ? ಸ್ಟೂಡೆಂಟ್ಸ್ ಗೊತ್ತಿಲ್ಲ, ಹೇಳಿ. ಸೊ ಬ್ಯಾಕ್ಟೀರಿಯಾ ಆ ತರದಲ್ಲಿ ತಿನ್ನಕ್ ಹೋಗಲ್ಲ. ಬ್ಯಾಕ್ಟೀರಿಯಾ 2 ತರ ನ್ಯೂಟ್ರಿಷನ್ ಬರುತ್ತೆ ಅಲ್ಲಿ ನೋಡಿ. ಒಂದು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಬರುತ್ತೆ ಬ್ಯಾಕ್ಟೀರಿಯಾದಲ್ಲಿ. ಏನು? ಆಟೋಟ್ರೋಫಿಕ್ ಬರುತ್ತೆ. ಅದಾದ್ಮೇಲೆ ಆಟೋಟ್ರೋಫಿಕ್ ಅಲ್ಲಿ 2 ಬರುತ್ತೆ, ಫೋಟೋಸಿಂಥೆಟಿಕ್ ಮತ್ತೆ ಕೀಮೋಸಿಂಥೆಟಿಕ್ 2 ಬರುತ್ತೆ ಅಲ್ಲಿ. ಅದಾದ್ಮೇಲೆ ಹೆಟಿರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಬರುತ್ತೆ. ಸೊ ಆಟೋಟ್ರೋಫಿಕ್ ಇದೆ ಅಲ್ಲಿ, ಹೆಟರೋಟ್ರೋಫಿಕ್ ಇದೆ, 2 ಕೂಡ ಬ್ಯಾಕ್ಟೀರಿಯಲ್ ಬರುತ್ತೆ. ಈಗ ಸ್ಟೂಡೆಂಟ್ಸ್ ನೀವು ಮನೇಲಿ ಕೇಳಿದೀರಾ ಅವತ್ತರ ಮಾತು, ಯಾವ್ದೋ ಒಂದು ಊಟನ ಜಾಸ್ತಿ ಹೊತ್ತು ಹಂಗೆ ಓಪನ್ ಆಗಿ ಮನೇಲಿ ಇಟ್ಬಿಟ್ರೆ ಏನಂತೀವಿ? ತಿಂತೀವಿ ನಾವು ಅದನ್ನ. ಆಮೇಲೆ ಆಲ್ ಆಫ್ ಯು ಒಂದು ಫ್ರಿಜ್ ಇಂದ ಆಚೆ ಊಟನ ಹಂಗೆ ಇಟ್ಬಿಟ್ಟಿದೀವಿ ನಾವು ನೆಲದ ಮೇಲೆ, ತಿಂತೀವ ನಾನು ಎತ್ಕೊಂಡ್ಬಿಟ್ಟು ನಾವು ತಿನ್ನಲ್ಲ ನಾವು ಅದನ್ನ. ಓಕೆನಾ? ಯಾವತ್ತು ತಿನ್ನಲ್ಲ ಅದನ್ನ. ಬ್ಯಾಕ್ಟೀರಿಯಾ ಅದು ಏನಂತೀವಿ ಅಲ್ಲಿ ಬ್ಯಾಕ್ಟೀರಿಯಾ ಅನ್ಕೊಂಡ್ಬಿಡತ್ತೆ ಅಂತ. ಸೊ ಬ್ಯಾಕ್ಟೀರಿಯಾ ಕೆನ್ ಈಟ್ ಅದರ್ ಥಿಂಗ್ಸ್. ಓಕೆನಾ? ನೋಡಿ, ಹೆಟರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್. Now students, can anyone give me other example of ಈ ಆಟೋಟ್ರೋಫಿಕ್? ಯಾರು ಎಕ್ಸಾಂಪಲ್ ಕೊಡ್ತೀರಾ ನಂಗೆ? ಸ್ಟೂಡೆಂಟ್ಸ್ ಆಟೋಟ್ರೋಫಿಕ್ ಎಕ್ಸಾಂಪಲ್ ಕೊಡ್ತೀರಾ? ಒಂದು ಆರ್ಗಾನಿಸಮ್ ಇದೆ, ಅದು ಗ್ರೀನ್ ಇರುತ್ತೆ, ತುಂಬಾ ಗ್ರೀನ್ ಇರುತ್ತೆ. ಯಾವ್ದೋ ಒಂದು ಆರ್ಗಾನಿಸಮ್ ಅಲ್ಲಿ ತುಂಬಾ ಗ್ರೀನ್ ಇರುತ್ತೆ, ಎಲ್ಲೂ ಓಡಾಡಲ್ಲ, ಅದು ಒಂದೇ ಜಾಗದಲ್ಲಿ ಫಿಕ್ಸ್ ಆಗ್ಬಿಟ್ಟಿರ್ತಿದಲ್ಲ. ಯಾವ್ದು ಸ್ಟೂಡೆಂಟ್ಸ್? ಯಾವ್ದು? ಅದರ್ ಎಕ್ಸಾಂಪಲ್ ಇಸ್ ಪ್ಲಾಂಟ್ಸ್, ಟ್ರೀಸ್, ಅದೆಲ್ಲ ನೋಡಿ ಸ್ಟೂಡೆಂಟ್ಸ್. ಸೊ ನೋಡ್ಬೋದು ನೀವು ಪ್ಲಾಂಟಿದಲ್ಲೂ ಕೂಡ ಆಟೋಟ್ರೋಫಿಕ್ ನೋಡ್ತೀರಾ. ಓಕೆ ಸ್ಟೂಡೆಂಟ್ಸ್, ಈಗ ಈ ಪ್ಲಾಂಟ್ಸ್ ತರ ನಾವು ಕೂಡ ಊಟ ನಾವೇ ಮಾಡ್ಕೋಬಹುದಾ? ಹ್ಯೂಮನ್ಸ್ ಈ ಆನಿಮಲ್ಸ್ ಎಲ್ಲ ಪ್ಲಾಂಟ್ಸ್ ತರಾನೇ ನಾವು ಕೂಡ ಊಟನ ವಿತೌಟ್ ಇವನ್ ಈಟಿಂಗ್ ನಾವು ರೆಡಿ ಮಾಡ್ಬೋದು. ನಾವು ಪ್ಲಾಂಟ್ಸ್ ತರ ನಾವು ಮಾಡ್ಬೋದಾ? ನಾವು ಕೂಡ ಪ್ಲಾಂಟ್ಸ್ ತರ ಆಟೋಟ್ರೋಫಿಕ್ ಆಗ್ಬೋದಾ? ಆಲ್ ಆಫ್ ಯು ಯೋಚನೆ ಮಾಡಿ ಸ್ಟೂಡೆಂಟ್, ಯೋಚನೆ ಮಾಡಿ. ನಾವು ಕೂಡ ಪ್ಲಾಂಟ್ಸ್ ತರ ಆಟೋಟ್ರೋಫಿಕ್ ಆಗ್ಬೋದಾ? ಆಲ್ಗೆ ಪ್ಲಾಂಟ್ಸ್ ತರ ಆಗಲ್ಲ. ಸೊ ವಿ ಆರ್ ಹೆಟಿರೋಟ್ರೋಫಿಕ್ ಇನ್ ನೇಚರ್ ಆನಿಮಲ್ಸ್. ಓಕೆನಾ? ಅದ್ ಬಿಟ್ರೆ protists are also autotrophic in nature. Some are photosynthetic, heterotrophic in nature. ಫಂಗೈನು ಕೂಡ ಹೆಟರೋಟ್ರೋಫಿಕ್ ಇನ್ ನೇಚರ್. ಓಕೆನಾ? ನಿಮ್ಮೆಲ್ಲರಿಗೂ ಗೊತ್ತು ಫಂಗಸ್ ಏನ್ ಮಾಡುತ್ತೆ? ಡೆಡ್ ಅಂಡ್ ಡೀಕಿಂಗ್ ಮ್ಯಾಟರ್ ತಗೊಳುತ್ತೆ. ಸ್ಯಾಪ್ರೋಫೈಟ್ಸ್ ಬರುತ್ತೆ, ಫಂಗಸ್ ಬಂತು. ಸೊ ಈ ಸಿಂಪಲ್ ಕ್ಲಾಸಿಫಿಕೇಶನ್ ನಿಮ್ ಮೈಂಡ್ ಅಲ್ಲಿ 1% ಅದು ಕುತ್ಕೊಂಡ್ಬಿಡ್ತಾ ಸ್ಟೂಡೆಂಟ್ಸ್? ಬೇಗ ಹೇಳಿ, 1% ಆದ್ರೂ ನಿಮ್ ಮೈಂಡ್ ಅಲ್ಲಿ ಈ ಕಾನ್ಸೆಪ್ಟ್ ಆಫ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಎದ್ರ ಮೇಲೆ ಕ್ಲಾಸಿಫಿಕೇಶನ್ ಆಗಿದೆ ಅಟ್ಲೀಸ್ಟ್ ಸ್ವಲ್ಪ ಕುತ್ಕೊಂಡ್ಬಿಡ್ತಾ ಸ್ಟೂಡೆಂಟ್ಸ್? ಬೇಗ ಹೇಳಿ. ಅವಿಲ್, ವೆರಿ ಗುಡ್ ಸ್ಟೂಡೆಂಟ್ಸ್. ಕೂರ್ತಿದ್ಯಾ? ಆಲ್ ಆಫ್ ಯು ಬೇಗ ಹೇಳಿ. ಕೂರ್ತಿಲ್ಲ? ಬೇಗ ಹೇಳಿ. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ನನಗೆ ಗೊತ್ತು ನಿಮ್ಗೆ ಇದೆಲ್ಲ ಮರ್ತೋಗಿರುತ್ತೆ, ಬಟ್ ಅದಕ್ಕೆ ನಾನು ನಿಮಗೆ ಶಾರ್ಟ್ ನೋಟ್ಸ್ ಕೊಡ್ತಾ ಇದ್ದೀನಿ, ಓಕೆನಾ? ಬಟ್ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ, ಇವತ್ತು ಮಲ್ಗೋಕ್ಕಿಂತ ಮುಂಚೆ ಇದನ್ನ ರಿವೈಸ್ ಮಲಗ್ತೀರಾ ಸ್ಟೂಡೆಂಟ್ಸ್? ನಾನು ರಿಮೈಂಡ್ ಮಾಡ್ತೀನಿ ನಿಮ್ಮೆಲ್ಲರಿಗೂ, ಇದನ್ನ ರಿಮೈಂಡ್ ಮಾಡ್ತೀನಿ ಮತ್ತೆ ನಾನು ಬೇಕಾರೆ. ಇವತ್ತು ಮಲ್ಗೋಕ್ಕಿಂತ ಮುಂಚೆ ಇದನ್ನ ರಿವೈಸ್ ಮಾಡಿ ಮಲಗ್ತೀರಾ? ಮಲ್ಕೊಳ್ಳಿಲ್ಲ ಅಂದ್ರೆ ನಿಜ ಅಂತೀನಿ, ಗೋವಿಂದ ಎಲ್ಲ ಗೋವಿಂದ ಆಗತ್ತೆ, ಆಮೇಲೆ ಎಲ್ಲ ಮರ್ತೋಗುತ್ತೆ. ಓಕೆನಾ? ಸ್ಟೂಡೆಂಟ್ಸ್ ನಾವು ಈಗ ಒಂದೊಂದು ಕಿಂಗ್ಡಮ್ ಬಗ್ಗೆ ಮಾತಾಡೋದ ಸ್ಟೂಡೆಂಟ್ಸ್? ಸ್ಟಾರ್ಟ್ ಮಾಡೋದಾ? ವಿ ವಿಲ್ ಟಾಕ್ ಅಬೌಟ್ ಮೊನೆರಾ, ಅದಾದ್ಮೇಲೆ ಪ್ರೊಟಿಸ್ಟಾ, ಅದಾದ್ಮೇಲೆ ಫಂಜೈ ಮಾಡದಾ? ಆಲ್ ಆಫ್ ಯು ಒಂದೊಂದಾಗಿ ಎಲ್ಲ ಕಿಂಗ್ಡಮ್ಸ್ ಮಾಡೋದ ಈಗ? ಓಕೆ. ಈಗ ಫಸ್ಟ್ ಒನ್ ಇಸ್ ಕಾಲ್ಡ್ ಎಸ್ ಕಿಂಗ್ಡಮ್ ಮೊನೆರಾ ಸ್ಟೂಡೆಂಟ್ಸ್. ಓಕೆ, ಈ ಕಿಂಗ್ಡಮ್ ಮೊನೆರಾದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಇರೋ ಆರ್ಗನಿಸಮ್ ಯಾವ್ದು ಗೊತ್ತಾ ಸ್ಟೂಡೆಂಟ್ಸ್? ಇಲ್ಲಿ ಬ್ಯಾಕ್ಟೀರಿಯಾ ಬರುತ್ತೆ. ಸೊ ವರ್ಲ್ಡ್ ಅಲ್ಲಿರೋ ಎಲ್ಲಾ ಬ್ಯಾಕ್ಟೀರಿಯಾಸ್ ಇಟ್ ಕಮ್ಸ್ ಅಂಡರ್ ಕಿಂಗ್ಡಮ್ ಮೊನೆರಾ. ಸೊ ಎಲ್ಲಾ ಬ್ಯಾಕ್ಟೀರಿಯಾ ಕೂಡ ಕಿಂಗ್ಡಮ್ ಮೊನೆರಾದಲ್ಲಿ ಬರುತ್ತೆ.
ಓಕೆನಾ, ಬ್ಯಾಕ್ಟೀರಿಯಾ ಬರುತ್ತೆ. ಮೋಸ್ಟ್ ಅಬಂಡೆಂಟ್ ಮೈಕ್ರೋ ಆರ್ಗಾನಿಸಮ್ ಬರುತ್ತೆ ಇಲ್ಲಿ. ಈಗ ನೀವ್ ಯಾರಾದ್ರೂ ಬ್ಯಾಕ್ಟೀರಿಯಾನ ನೋಡಿದೀರಾ ಲೈಫ್ ಅಲ್ಲಿ? ಅಂದ್ರೆ ಕಣ್ಣಿಂದ ಕಾಣಿಸಲ್ಲ ಗೊತ್ತು, ಬಟ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದೀರಾ? ಮೈಕ್ರೋಸ್ಕೋಪ್ ಅಲ್ಲಿ ಲೈಸಾಲ್ ಆಡ್ ಅಲ್ಲಿ, ಹಾರ್ಪಿಕ್ ಆಡ್ ಅಲ್ಲಿ ನೋಡಿದೀರಾ? ಆಲ್ ಆಫ್ ಯು ಬರುತ್ತಲ್ಲ ಹಾರ್ಪಿಕ್ ಆಡ್ ಆಗಿದ ತಕ್ಷಣ ಹಿಂಗ್ ಕ್ಲೀನ್ ಮಾಡ್ತಾರೆ, ಇರೋಬೆಲ್ಲ ಸತ್ತೋಗ್ಬಿಡುತ್ತೆ ಬ್ಯಾಕ್ಟೀರಿಯಾ. ಡಿಟಾಲ್ ಆಡ್ ಅಲ್ಲಿ, ಆ ಲೈಫ್ ಬಾಯ್ ಆಡ್ ಅಲ್ಲಿ ನೋಡಿದೀರಾ ಬ್ಯಾಕ್ಟೀರಿಯಾಸ್ನ? ಓಕೆ, ನೀವು ಅಕಸ್ಮಾತ್ ಬ್ಯಾಕ್ಟೀರಿಯಾ ನೋಡಿದ್ರೆ ಅದ್ರದ್ದು ಶೇಪ್ ಹೆಂಗಿದೆ ಹೇಳ್ತೀರಾ? ಶೇಪ್ ಹೆಂಗಿತ್ತು ನೋಡಕ್ಕೆ ಅದು? ಬೇಗ ಹೇಳಿ, ಟ್ರೈ ಮಾಡಿ. ಆ ಟಿವಿಯಲ್ಲಿ, ಆ ಮೊಬೈಲ್ ಅಲ್ಲೆಲ್ಲ ಆ ಬ್ಯಾಕ್ಟೀರಿಯಾ ಅದು ಶೇಪ್ ಯಾವ ತರ ಇತ್ತು? ಅದು ರೌಂಡ್ ಇತ್ತ, ಶಾರ್ಟ್ ಉದ್ದುಗಿದ್ದಕ್ಕಿತ್ತ? ನೋಡಿ, ಈ ತರ ಇತ್ತ, ಏನ್ ರೌಂಡ್ ಇತ್ತ, ಇಲ್ಲ ಕಾಮಾ ಶೇಪ್ ಇತ್ತ, ಇಲ್ಲ ಸ್ಪೈರಲ್ ಶೇಪ್ ಆಗಿತ್ತ? ಬೇಗ ಹೇಳಿ, ಟ್ರೈ ಮಾಡಿ, ಯೋಚನೆ ಮಾಡಿ. ನೀವು ಲೈಫ್ ಅಲ್ಲಿ ಏನ್ ನೋಡಿದ್ರೆ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ನಾನು. ಓಕೆ, ಎಕ್ಸ್ಟ್ರಾ ಎಲ್ಲ ಹೇಳ್ಕೊಡೋಣ ನಾನು, ತುಂಬಾ ಈಸಿ ಬಯಾಲಜಿ. ಓಕೆನಾ? ನೋಡಿ ಸ್ಟೂಡೆಂಟ್ಸ್, ಎಲ್ಲ ಬೇರೆ ಬೇರೆ ಶೇಪ್ಸ್ ಇದು. ಆಲ್ ಆಫ್ ದಿಸ್ ಆರ್ ಡಿಫ್ರೆಂಟ್ ಶೇಪ್ಸ್ ಆಫ್ ಬ್ಯಾಕ್ಟೀರಿಯಾಸ್. ಓಕೆನಾ? ಕಾಕಸ್ ಅಂದ್ರೆ ಸ್ಪೆರಿಕಲ್, ಬ್ಯಾಸಿಲೈ ಅಂದ್ರೆ ರಾಡ್ ಶೇಪ್, ಫಿಬ್ರಿಯಂ ಅಂದ್ರೆ ಕಾಮಾ ಶೇಪ್, ಅಂಡ್ ಸ್ಪೈರಲಮ್ ಇಸ್ ದ ಸ್ಪೈರಲ್ ಶೇಪ್. ಇದೆಲ್ಲ ಬೇರೆ ಬೇರೆ ಬ್ಯಾಕ್ಟೀರಿಯಾ ಶೇಪ್ಸ್. ಓಕೆನಾ? ಬೇರೆ ಬೇರೆ ಶೇಪ್ಸ್ ಇದೆಲ್ಲ. ಓಕೆನಾ? ಸಮ್ ಬ್ಯಾಕ್ಟೀರಿಯಾ ಆರ್ ಆಟೋಟ್ರೋಫಿಕ್ ಇನ್ ನೇಚರ್. ಹೌದು, ಬ್ಯಾಕ್ಟೀರಿಯಾ ಕೂಡ ಊಟ ಮಾಡುತ್ತೆ. ಬ್ಯಾಕ್ಟೀರಿಯಾ ಪ್ಲಾಂಟ್ಸ್ ತರಾನೇ, ಬ್ಯಾಕ್ಟೀರಿಯಾನು ಕೂಡ ಪ್ಲಾಂಟ್ಸ್ ತರಾನೇ ಊಟನ ರೆಡಿ ಮಾಡುತ್ತೆ. ಯಾರು ಗೊತ್ತಾ ಸ್ಟೂಡೆಂಟ್ಸ್? ಯಾರು ಗೊತ್ತಾ? ಬೇಗ ಹೇಳ. ನೇಮ್ ದ ಬ್ಯಾಕ್ಟೀರಿಯಾ ವಿಚ್ ಕ್ಯಾನ್ ಮೇಕ್ ಇಟ್ಸ್ ಓನ್ ಫುಡ್. ಯಾರು ಗೊತ್ತಾ? ಗೊತ್ತಿಲ್ಲ, ಬೇಗ ಅದ್ರ ಮೇಲೆ ಕ್ವಶನ್ ಚೆಕ್ ಮಾಡ್ತೀನಿ ಸ್ಟೂಡೆಂಟ್. PY ಬುಕ್ ಅಲ್ಲಿ ಚೆಕ್ ಮಾಡ್ತೀನಿ, ಅದ್ರ ಮೇಲೆ ಕ್ವಶನ್ ಇದೆಯಾ ಅಂತ. ಅದ್ರ ಕ್ವಶನ್ ಇಲ್ಲ ಸ್ಟೂಡೆಂಟ್ಸ್, ಅದ್ರ ಕ್ವಶನ್ ಇಲ್ಲ. ಇರ್ಲಿ ಬಿಡಿ, ಏನಾಗಲ್ಲ. ಎನಿವನ್ ನೋಸ್ ವಿಚ್ ಬ್ಯಾಕ್ಟೀರಿಯಾ ವಿಚ್ ಕ್ಯಾನ್ ಮೇಕ್ ಇಟ್ಸ್ ಓನ್ ಫುಡ್? ಯಾರಾದ್ರೂ BGA ಬಗ್ಗೆ ಕೇಳಿದೀರಾ ಸ್ಟೂಡೆಂಟ್ಸ್? BGA ಅಂತ, ಈ ಬ್ಲೂ ಗ್ರೀನ್ ಆಲ್ಗೆ ಬಗ್ಗೆ ಕೇಳಿದೀರಾ? ಬ್ಲೂ ಗ್ರೀನ್ ಆಲ್ಗೆ ಅಂತ ಅಂತಾರಲ್ಲ, ಇದು ಬ್ಲೂ ಗ್ರೀನ್ ಆಲ್ಗೆ ಇದು ಅಂತ. ಸ್ಟೂಡೆಂಟ್ಸ್, ಬ್ಲೂ ಗ್ರೀನ್ ಆಲ್ಗೆ ಇಸ್ ನಾಟ್ ಅನ್ ಆಲ್ಗೆ. ಆಲ್ಗೆನೇ ಅಲ್ಲ ಅದು, ಇಟ್ ಇಸ್ ಆಕ್ಚುಲಿ ಅ ಬ್ಯಾಕ್ಟೀರಿಯಾ. ಓಕೆನಾ? ಸ್ಟೂಡೆಂಟ್ಸ್, ನಾವು ವಿ ವಿಲ್ ಟಾಕ್ ಅಬೌಟ್, ಅದು ಮುಂದೆ ಬರುತ್ತೆ ನಿಮ್ಗೆ, ಇಲ್ಲಿ ಇದು ನೋಡಿ, ಇದು ಬರುತ್ತೆ ಮುಂದೆ ನಿಮ್ಗೆ. ಇದೇ ಬ್ಲೂ ಗ್ರೀನ್ ಆಲ್ಗೆ ಸ್ಟೂಡೆಂಟ್. ಬ್ಲೂ ಗ್ರೀನ್ ಆಲ್ಗೆ ಇಸ್ ಆಕ್ಚುಲಿ ಪಾರ್ಟ್ ಆಫ್ ಬ್ಯಾಕ್ಟೀರಿಯಾ. ಓಕೆನಾ? ನಾವು ಆ ಬ್ಯಾಕ್ಟೀರಿಯಾ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್, ಈಗ ಎಲ್ಲಾರು ನಂಗೆ ಹೇಳ್ತೀರಾ, ನಮ್ ವರ್ಲ್ಡ್ ಅಲ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲಿ ಸಿಗುತ್ತೆ? ಫಾರ್ ಎಕ್ಸಾಂಪಲ್ ನಂದು ಫೋನ್ ಮೇಲೆ ಈಗ ಬ್ಯಾಕ್ಟೀರಿಯಾಸ್ ಇದೆಯಾ ಸ್ಟೂಡೆಂಟ್ಸ್? ಇಲ್ಲಿ ನಂದು ಫೋನ್ ಮೇಲೆ ನಾನು ಇಕ್ಕೊಂಡ್ರೆ, ಈಗ ಈ ಫೋನ್ ಮೇಲೆ ಇರೋ ಬ್ಯಾಕ್ಟೀರಿಯಾಸ್ ಎಲ್ಲ ನನ್ನ ಮಕ್ಕಳ ಬಂದ್ಬಿಡ್ತಾ? ಬೇಗ ಹೇಳಿ, ಬಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಬ್ಲಾಕ್ ಬೋರ್ಡ್ ಮೇಲೆ ಕೂಡ ಬ್ಯಾಕ್ಟೀರಿಯಾಸ್ ಇದೆಯಾ? ನೀವಂತೀರಾ ಸರ್ ಇದೆ ಸರ್ ಎಂತೀರಾ? ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಈ ಬುಕ್ ಮೇಲೆ ಕೂಡ ಬ್ಯಾಕ್ಟೀರಿಯಾ ಇದೆಯಾ? ಇದೆ, ಬ್ಯಾಕ್ಟೀರಿಯಾ ಇದೆ ಇಲ್ಲಿ. ಸೊ ಕೆನ್ ಐ ಟೆಲ್ ಬ್ಯಾಕ್ಟೀರಿಯಾ ಇಸ್ ಪ್ರೆಸೆಂಟ್ ಆಲ್ಮೋಸ್ಟ್ ಎವ್ರಿವೇರ್? ಹೌದಾ ಸ್ಟೂಡೆಂಟ್ಸ್? ಹೌದಾ? ಹೇಳ್ಬೋದಾ ನಾನು? ಕೆನ್ ಐ ಟೆಲ್ ಬ್ಯಾಕ್ಟೀರಿಯಾ ಇಸ್ ಪ್ರೆಸೆಂಟ್ ಆಲ್ಮೋಸ್ಟ್ ಎವ್ರಿವೇರ್? ಎಲ್ಲಾ ಕಡೆನೂ ಕೂಡ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಕೆನ್ ಐ ಟೆಲ್ ಸ್ಟೂಡೆಂಟ್ಸ್, ಒಂದು ಓಷನ್ ಒಳಗಡೆ, ಓಷನ್ ಅಲ್ಲಿ ಕೂಡ ಬ್ಯಾಕ್ಟೀರಿಯಾ ಸಿಗತ್ತಾ? ಆಲ್ ಆಫ್ ಯು, ಒಂದು ಓಷನ್ ಫುಲ್ ಬಾಟಮ್ ಆಫ್ ದ ಓಷನ್ ಫುಲ್ ಡೌನ್ ಪಾರ್ಟ್ ಅಲ್ಲಿ, ಅಲ್ಲೂ ಕೂಡ ಬ್ಯಾಕ್ಟೀರಿಯಾಸ್ ಇರುತ್ತಾ? ಹೆಸರು ಸ್ಟೂಡೆಂಟ್ ಬೇಗ ಹೇಳಿ, ಇರುತ್ತಾ ಅಲ್ಲೂ ಕೂಡ? ವಾಟ್ ಅಬೌಟ್ ಒಂದು ವಾಲ್ಕೆನೋ ಸೈಡ್ ಅಲ್ಲಿ, ಎಲ್ಲಿ ವಾಲ್ಕೆನೋ ಇರುತ್ತಲ್ಲ, ವಾಲ್ಕೆನೋ ಬೂಮನ್ ಅಂತಲ್ಲ ವಾಲ್ಕೆನೋ, ಅಲ್ಲೂ ಕೂಡ ಬ್ಯಾಕ್ಟೀರಿಯಾ ಇರುತ್ತಾ? ಇರ್ಬೋದು. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಟೂಡೆಂಟ್ಸ್ ಆರ್ಕಿಬ್ಯಾಕ್ಟೀರಿಯಾ. ಏನ್ ಗೊತ್ತಾ ಇದೆ ಆರ್ಕಿಬ್ಯಾಕ್ಟೀರಿಯಾ ಅಂದ್ರೆ? ಆರ್ಕಿಬ್ಯಾಕ್ಟೀರಿಯಾ ಆರ್ ದ ಬ್ಯಾಕ್ಟೀರಿಯಾಸ್ ವೇರ್ ನಥಿಂಗ್ ಕ್ಯಾನ್ ಸರ್ವೈವ್. ಯಾವುದೇ ಆನಿಮಲ್, ಪ್ಲಾಂಟ್ ಸರ್ವೈವ್ ಮಾಡಕ್ಕಾಗಲ್ಲ. ಬಟ್ ಆ ತರ ಜಾಗದಲ್ಲಿ ನಮ್ ಬ್ಯಾಕ್ಟೀರಿಯಾ ಸಿಗುತ್ತೆ. ದಟ್ ಇಸ್ ಕಾಲ್ಡ್ as ಆರ್ಕಿಬ್ಯಾಕ್ಟೀರಿಯಾ. ನೋಡಿ, ದೇ ಲಿವ್ ಇನ್ ಹಾರ್ಶೆಸ್ಟ್ ಅಂಡ್ ಹ್ಯಾಬಿಟ್ಯಾಟ್ಸ್ such as extreme salty areas, hot springs and marshy areas. ಆ ತರದ ಜಾಗದಲ್ಲಿ ಸಿಗುತ್ತೆ, and that is called as archaebacteria students. Archaebacteria. ಓಕೆನಾ? Archaebacteria have a different cell wall structure for their survival in the extreme conditions. So
ಮೆಥಾನೋಜನ್ಸ್ ಫ್ರೆಂಡ್ಸ್ ಕೇಳಿದ್ರೆ ಇದ್ರ ಬಗ್ಗೆ ನೀವು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ಲಿ ಕೇಳಿದಿರಲ್ಲ, ಮೈಕ್ರೋಬ್ ಚಾಪ್ಟರ್ ಕೇಳಿದಿರಲ್ಲ. ಮೆಥಾನೋಜನ್ಸ್ ಆರ್ ಪ್ರೆಸೆಂಟ್ ಇನ್ ದ ಗಟ್ ಆಫ್ ದ ರೂಮಿನೆಂಟ್ಸ್ animals. They provide methane biogas for the dung of these animals. Okay na? So archaebacteria are the old type of bacteria, ancient bacteria which are found in very harsh environments. Clear students? Clear? Archaebacteria clear students? Archaebacteria clear? Archaebacteria is the first type of bacteria under the Monera. Under the Monera. ಈಗ ಇದು ಆರ್ಕಿಬ್ಯಾಕ್ಟೀರಿಯಾ ಬಗ್ಗೆ ಅನ್ಕೊಳ್ಳಿ. ಇದೇ ತರ there is something called as eubacteria. Something called as eubacteria. ಓಕೆನಾ? ಈಗ ಇದ್ರ ಬಗ್ಗೆ ಓದೋ ಬನ್ನಿ. ದೇ ಹ್ಯಾವ್ ಅ ರಿಜಿಡ್ ಸೆಲ್ ವಾಲ್, ಫ್ಲಾಜೆಲಾ ಇದೆ, ಈ ತರ ಓಡಾಡಕ್ಕೆ ಫ್ಲಾಜೆಲಾ ಇದೆ. ದೇ ಆರ್ ಆರ್ಡ್ರೋಫಿಕ್ ಇನ್ ನೇಚರ್. ಓಕೆ, ಈಗ ವಾಟ್ ಆರ್ ದ ಎಕ್ಸಾಂಪಲ್ಸ್? ಈಗ ನಿಮ್ಮೆಲ್ಲರಿಗೂ ಒಂದು ಎಕ್ಸಾಂಪಲ್ ನೆನಪಿದ್ಯಾ? ಐ ಟೋಲ್ಡ್ ಯು ಒನ್ ಬ್ಯಾಕ್ಟೀರಿಯಾ ವಿಚ್ ಇಸ್ ಪ್ರೆಸೆಂಟ್ ಇನ್ ವಿಚ್ ಕ್ಯಾನ್ ಡೂ ಫೋಟೋಸಿಂಥಸಿಸ್. ಯಾವ ಸ್ಟೂಡೆಂಟ್ಸ್ ಅದು? ಯಾವುದು? ನೇಮ್ ದ ಬ್ಯಾಕ್ಟೀರಿಯಾ ವಿಚ್ ಕ್ಯಾನ್ ಡೂ ಫೋಟೋಸಿಂಥಸಿಸ್. BGA ನೆನಪಿದೆಯಾ? BGA ಅಂತ, BGA ಬ್ಲೂ ಗ್ರೀನ್ ಆಲ್ಗೆ. ದ ಬ್ಲೂ ಗ್ರೀನ್ ಆಲ್ಗೆ ಆರ್ ದ ಏನು, ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ cyanobacteria. Cyanobacteria is also called as BGA. BGA ಗೆ ಇನ್ನೊಂದು ಹೆಸರು ಏನ್ ಸ್ಟೂಡೆಂಟ್ಸ್? Cyanobacteria. ಓಕೆನಾ? ಸೊ Cyanobacteria ಕ್ಯಾನ್ ಪ್ರಿಪೇರ್ their own food. ಈಗ can anyone tell me students, can anyone tell me ಈ ಪ್ಲಾಂಟ್ಸ್ ಫೋಟೋಸಿಂಥಸಿಸ್ ಮಾಡೋದಕ್ಕೆ ಅದರ ಹತ್ರ ಏನೋ ಪಿಗ್ಮೆಂಟ್ ಇರುತ್ತಾ? ಆಲ್ ಆಫ್ ಯು, ಈ ಪ್ಲಾಂಟ್ಸ್ ಫೋಟೋಸಿಂಥಸಿಸ್ ಮಾಡೋದಕ್ಕೆ ಅದರ ಒಂದು ಪಿಗ್ಮೆಂಟ್ ಏನಿರುತ್ತಾ? ಪಿಗ್ಮೆಂಟ್ ಇರುತ್ತೆ ಅದರ ಹತ್ರ. ಕ್ಲೋರೋಫಿಲ್ ಅಂತ ಇರುತ್ತೆ. ಇಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ as ಕ್ಲೋರೋಫಿಲ್. ಈಗ ಆ ಕ್ಲೋರೋಫಿಲ್ ಇಲ್ಲೂ ಸಿಗತ್ತಾ? ಸಿಗತ್ತೆ ನೋಡಿ ಸ್ಟೂಡೆಂಟ್ಸ್. photosynthetic order of cyanobacteria, they have chlorophyll A similar to green plants. Cyanobacteria, also called as blue green algae, are unicellular, colonial or filamentous in nature. Okay, ಇದ್ರ ಕಂಪ್ಲೀಟ್ ಬಾಡಿಯಲ್ಲಿ ಇಟ್ ಹ್ಯಾಸ್ ಒಂದು ಜಿಲಾಟಿನ್ ಲೇಯರ್ ಇರುತ್ತೆ ಮೇಲೆ, ಒಂದು ಸ್ಲೈಮಿ ಜಿಲಾಟಿನ್ ಲೇಯರ್ ಇರುತ್ತೆ ಮೇಲೆ, ಜಿಲಾಟಿನ್ ಲೇಯರ್ ಇರುತ್ತೆ. ಓಕೆನಾ? ಜಿಲಾಟಿನ್ ಲೇಯರ್ ಇರುತ್ತೆ ಇದ್ರ ಮೇಲೆ. ಓಕೆನಾ? ಈಗ ಈ ಸೈನೋಬ್ಯಾಕ್ಟೀರಿಯಾ ಹತ್ರ ಒಂದು ಸ್ಪೆಷಲ್ ಸೆಲ್ ಇದೆ, ಒಂದು ಏನೋ ಅದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಎನಿವನ್, ಈ ಕಂಪ್ಲೀಟ್ ಸೈನೋಬ್ಯಾಕ್ಟೀರಿಯಾದಲ್ಲಿ ಇದೆಲ್ಲ ಒಂದೊಂದು ಸೈನೋಬ್ಯಾಕ್ಟೀರಿಯಾದಲ್ಲಿ ಇಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಅ ಸ್ಪೆಷಲ್ ಸೆಲ್. ಏನ್ ಮಾಡುತ್ತೆ ಸ್ಪೆಷಲ್ ಸೆಲ್ಲು? ಆ ಸ್ಪೆಷಲ್ ಸೆಲ್ಲು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಗೊತ್ತಾ ಸ್ಟೂಡೆಂಟ್? ಯಾರಾದ್ರೂ ಗೊತ್ತಾ? ಯಾರಾದ್ರೂ ಗೊತ್ತಾ? ವಿಚ್ ಇಸ್ ಸ್ಪೆಷಲ್ ಸೆಲ್ ಆರ್ ಸ್ಪೆಷಲ್ ಸ್ಟ್ರಕ್ಚರ್? The special structure is called as heterocyst. Heterocyst. Okay na? Heterocyst ಅಂತ ಇರುತ್ತೆ, heterocyst ಇರುತ್ತೆ. This heterocyst ಇಂದ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ನೋಡಿ. Some of them fix atmospheric nitrogen. Heterocyst. Example, Nostoc and Abina. Nostoc ಮತ್ತೆ Abina, blue green algae students. Also called as cyanobacteria. Okay na? ಈ ತರ ಬ್ಯಾಕ್ಟೀರಿಯಾ ಬಿಟ್ರೆ then there is a normal bacteria. Then there is normal bacteria. ನಾರ್ಮಲ್ ಬ್ಯಾಕ್ಟೀರಿಯಾ ಅಂದ್ರೆ ಏನು? ದೇರ್ ಹೆಟರೋಟ್ರೋಫಿಕ್ ಇನ್ ನೇಚರ್. ಹೆಟರೋಟ್ರೋಫಿಕ್ ಅಂತ ಅಂದ್ರೆ ದೇ ಟೇಕ್ ದ ನ್ಯೂಟ್ರಿಷನ್ ಫ್ರಮ್ ಅದರ್ ಆರ್ಗಾನಿಸಮ್ಸ್. ನೋಡಿ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನೋಡಿ ಹೆಟರೋಟ್ರೋಫಿಕ್ ಬ್ಯಾಕ್ಟೀರಿಯಾ, ದೇ ಆರ್ ದ ಮೋಸ್ಟ್ ಅಬಂಡೆಂಟ್ ಇನ್ ನೇಚರ್. ದ ಮೆಜಾರಿಟಿ ಆಫ್ ದೆಮ್ ಆರ್ ಇಂಪಾರ್ಟೆಂಟ್ ಡಿಕಂಪೋಸರ್ಸ್. ಸ್ಟೂಡೆಂಟ್ಸ್, ಡಿಕಂಪೋಸರ್ಸ್. ನೀವು ಈ ಸ್ಟೂಡೆಂಟ್ಸ್ ಯಾವ ಚಾಪ್ಟರ್ ಸ್ಟೂಡೆಂಟ್ಸ್ ನಿಮ್ದು ಡಿಕಂಪೋಸಿಷನ್ ಕಲ್ತೀರಾ ನೀವೆಲ್ಲರೂ ಕೂಡ? ರೀಸೆಂಟ್ ಆಗಿ ಬಯಾಲಜಿಯಲ್ಲಿ ನೀವೆಲ್ಲರೂ ಕೂಡ ಡಿಕಂಪೋಸಿಷನ್ ಬಗ್ಗೆ ಕಲ್ತಿದ್ದೀರಾ? ಆಲ್ ಆಫ್ ಯು ಕಲ್ತೀರಾ ಡಿಕಂಪೋಸಿಷನ್ ಬಗ್ಗೆ? ಫ್ರಾಗ್ಮೆಂಟೇಷನ್, ಲೀಚಿಂಗ್, ಮಿನರಲೈಸೇಷನ್ ಕಲ್ತೀರಲ್ಲ ಕೂಡ? ಕಲ್ತೀರಾ? ಆ ಪ್ರಾಸೆಸ್ ಅಲ್ಲಿ ಡಿಡ್ ವಿ ಎವರ್ ಟಾಕ್ ಎಕೋಸಿಸ್ಟಮ್? ವೆರಿ ಗುಡ್ ಸ್ಟೂಡೆಂಟ್, ಚಾಪ್ಟರ್ ಹೆಸರು ಬರ್ತಾ ಇತ್ತು. ಆ ಚಾಪ್ಟರ್ ಅಲ್ಲಿ ಕಲಿಬೇಕಾದ್ರೆ, ಡಿಕಂಪೋಸಿಷನ್ ಕಲಿಬೇಕಾದ್ರೆ ಡಿಡ್ ವಿ ಎವರ್ ಮೆನ್ಷನ್ ಬ್ಯಾಕ್ಟೀರಿಯಾ ಸ್ಟೂಡೆಂಟ್ಸ್? ಫಸ್ಟ್ ಪಾಯಿಂಟ್ ಅಲ್ಲಿ ಇಲ್ಲ, ಸೆಕೆಂಡ್ ಪಾಯಿಂಟ್ ಅಲ್ಲಿ, ಥರ್ಡ್ ಪಾಯಿಂಟ್ ಅಲ್ಲಿ ಎಲ್ಲಾದ್ರೂ? ಫ್ರಾಗ್ಮೆಂಟೇಷನ್ ಇಲ್ಲ, ಲೀಚಿಂಗ್ ಅಲ್ಲಿ ಇಲ್ಲ. ಕ್ಯಾಟಬಲಿಸಮ್ ಅಲ್ಲಿ ಕಲ್ತೀವಿ ನಾವು ಸ್ಟೂಡೆಂಟ್ಸ್. ಕ್ಯಾಟಬಲಿಸಮ್ ಅಲ್ಲಿ, ಕ್ಯಾಟಬಲಿಸಮ್ ಇಸ್ ಡನ್ ಬೈ ಫಂಗಸ್, ಬ್ಯಾಕ್ಟೀರಿಯಾ ಆರ್ ಪ್ರೋಟೋಜೋನ್ಸ್. ಹೆಲ್ಪ್ ಮಾಡುತ್ತೆ. ಸೊ ಅಲ್ಲೂ ಕೂಡ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಅದೇ ಬ್ಯಾಕ್ಟೀರಿಯಾ ಸ್ಟೂಡೆಂಟ್ಸ್. ನೋಡಿ, ಅದೇ ಬ್ಯಾಕ್ಟೀರಿಯಾ. ದೇ ಆರ್ ಪಾರ್ಟ್ ಆಫ್ ಡಿಕಂಪೋಸರ್ಸ್. ಇಂಪ್ಯಾಕ್ಟ್ ಆಫ್ ಹೆಟರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಆನ್ ಹ್ಯೂಮನ್ಸ್ ಏನು? ದೇ ಆರ್ ಯೂಸ್ ಟು ಮೇಕ್
ಯಾರು ಹೇಳ್ತೀರಾ ಸ್ಟೂಡೆಂಟ್ಸ್? ಎಕ್ಸಾಂಪಲ್ ಹೇಳ್ತೀರಾ ಯಾರಾದ್ರು? ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಹೆಟರೋಟ್ರೋಫಿಕ್ ಬ್ಯಾಕ್ಟೀರಿಯಾ, ದೇ ಯೂಸ್ ಟು ಕನ್ವರ್ಟ್ ಮಿಲ್ಕ್ ಟು ಕರ್ಡ್. ಬರ್ಲಿ ಆನ್ಸರ್. ಮಿಲ್ಕ್ ಟು ಕರ್ಡ್, ವಿಚ್ ಇಸ್ ದ ಬ್ಯಾಕ್ಟೀರಿಯಾ? ಇಟ್ ಸ್ಟಾರ್ಟ್ಸ್ ವಿತ್ ಎಲ್. ಇಟ್ ಸ್ಟಾರ್ಟ್ ವಿತ್ ಎಲ್ ಸ್ಟೂಡೆಂಟ್ಸ್. ಎಲ್ ಸ್ಟಾರ್ಟ್ ಆಗುತ್ತದು. ಯಾವುದು? ಬರ್ಲಿ ಸ್ಟೂಡೆಂಟ್ಸ್. ಲ್ಯಾಕ್ಟೋಬ್ಯಾಸಿಲಸ್. ವೆರಿ ಗುಡ್, ವೆರಿ ಗುಡ್. ರಿತಿಕಾ ಸ್ಟೂಡೆಂಟ್ ಯಾರದು? ರಿತಿಕಾ ಮ್ಯಾಮ್ ಅಲ್ಲ, ಯಾರು ಫಸ್ಟ್ ಹೇಳಿದ್ರು? ರೋನಿಕಾ. ವೆರಿ ಗುಡ್. ಲ್ಯಾಕ್ಟೋಬ್ಯಾಸಿಲಸ್ ಅದು. ಓಕೆನಾ? ಪ್ರೊಡಕ್ಷನ್ ಆಫ್ ಆಂಟಿಬಯೋಟಿಕ್ಸ್ ಮಾಡತ್ತೆ ಬ್ಯಾಕ್ಟೀರಿಯಾ ಸ್ಟೂಡೆಂಟ್ಸ್, ಮಾಡತ್ತೆ. ನಿಮ್ಗೆ ಎಕ್ಸಾಂಪಲ್ ನಿಮ್ ಟೆಕ್ಸ್ಟ್ ಬುಕ್ ಕೊಟ್ಟಿಲ್ಲ ಅನ್ಕೋತೀರಿ. ಪೆನಿಸಿಲಿಯಂ ಮಾಡಿ. ಪೆನಿಸಿಲಿಯಂ ಇಸ್ ಅ ಫಂಗಸ್. ನೆನಪಿರ್ಲಿ, ಪೆನಿಸಿಲಿಯಂ ಇಸ್ ಅ ಫಂಗಸ್, ಬ್ಯಾಕ್ಟೀರಿಯಾ ಅಲ್ಲ ಅದು. ಓಕೆನಾ? ಫಿಕ್ಸಿಂಗ್ ನೈಟ್ರೋಜನ್ ದ ಲೆಗ್ಯೂಮ್ಸ್ ಆಫ್ ರೂಟ್. ಸಮ್ ಆರ್ ಪ್ಯಾಥೋಜೆನಿಕ್, ಕಾಸಿಂಗ್ ಕೊಲೆರಾ, ಟೈಫಾಯ್ಡ್, ಟಿಟಾನಸ್, ಸಿಟ್ರಸ್ ಕ್ಯಾನ್ಕರ್. ರೀಪ್ರೊಡಕ್ಷನ್ ಸ್ಟೂಡೆಂಟ್ಸ್ ಹೆಂಗಾಗುತ್ತೆ ಬ್ಯಾಕ್ಟೀರಿಯಾದಲ್ಲಿ? ಫಿಷನ್ ಇಂದ ಆಗುತ್ತೆ. ಓಕೆ, ಇಲ್ಲ ಅಂದ್ರೆ ಅನ್ಫೇವರಬಲ್ ಕಂಡೀಷನ್ ಅಲ್ಲಿ ಸ್ಪೋರ್ ಫಾರ್ಮೇಶನ್ ಆಗುತ್ತೆ. ಸ್ಪೋರ್ ಫಾರ್ಮೇಶನ್ ಸ್ಟೂಡೆಂಟ್ಸ್ ಆಗುತ್ತೆ. ಓಕೆನಾ? ಈಗ I will tell you about students. I will tell you about a special type of bacteria here called as mycoplasma. Students, ಕೇಳಿದಿರಾ ಇದ್ರ ಬಗ್ಗೆ? ಈ ಸೆಲೆಬ್ರಿಟಿ ಬಗ್ಗೆ ಕೇಳಿದಿರಾ ಯಾರಾದ್ರೂ? ಸೆಲೆಬ್ರಿಟಿ ಬಗ್ಗೆ called as mycoplasma. Students, ಕೇಳಿದಿರಾ? Anyone? mycoplasma ಕೇಳಿದಿರಾ? ಈ ಸೆಲೆಬ್ರಿಟಿ ಹೆಸರು ಕೇಳಿಲ್ವಾ? ಕೇಳಿಲ್ವಾ ಸ್ಟೂಡೆಂಟ್? ಬೇಗ ಹೇಳಿ. ಕೇಳಿದಿರಾ ಈ ಸೆಲೆಬ್ರಿಟಿ ಬಗ್ಗೆ? ನೋಡಿ, mycoplasma are the organisms without a cell wall. ಸ್ಟೂಡೆಂಟ್ಸ್, ಕ್ವೆಶ್ಚನ್ ಇದು, KCT ಕ್ವೆಶ್ಚನ್ ಇದು. ಬ್ಯಾಕ್ಟೀರಿಯಾ ವಿತೌಟ್ ಸೆಲ್ ವಾಲ್, ಆನ್ಸರ್ ಏನು ಸ್ಟೂಡೆಂಟ್ಸ್? ಬ್ಯಾಕ್ಟೀರಿಯಾ ವಿತೌಟ್ ಸೆಲ್ ವಾಲ್, ಆನ್ಸರ್ ಏನು? ಏನ್ ಆನ್ಸರು? ಆ ಬ್ಯಾಕ್ಟೀರಿಯಾ ವಿತೌಟ್ ಸೆಲ್ ವಾಲ್ ಏನ್ ಆನ್ಸರು? ಏನಂತೀರಾ? ಮೈಕೋಪ್ಲಾಸ್ಮಾ ಅಂತೀರಾ. ಟೆಲ್ ದ, ಇಲ್ಲ ಕ್ವೆಶ್ಚನ್ ಚೇಂಜ್ ಈಗ. ದ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್. ದ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್, ಆನ್ಸರ್ ಏನು? All of you try ಮಾಡಿ ಆನ್ಸರ್, ಟ್ರೈ ಮಾಡಿ ಬೇಗ, ಟ್ರೈ ಮಾಡಿ. ದ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್, ಇಟ್ ಇಸ್ ದ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಆಲ್ಸೋ ಕೂಡ ಅನ್ಬೋದು, ಮೈಕೋಪ್ಲಾಸ್ಮಾ. ಇಲ್ಲ ಅಂದ್ರೆ ದೇ ಕ್ಯಾನ್ ಸರ್ವೈವ್ ವಿತೌಟ್ ಆಕ್ಸಿಜನ್. ಸೊ ಎಕ್ಸಾಂಪಲ್ ಬರುತ್ತೆ, ದ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಮತ್ತೆ ಕೇಳ್ತಾರೆ. ಇಟ್ ಇಸ್ ಆಲ್ಸೋ ಇಟ್ ಕ್ಯಾನ್ ಸರ್ವೈವ್ ವಿತೌಟ್ ಆಕ್ಸಿಜನ್. ಇಟ್ ಡಸಂಟ್ ಹ್ಯಾವ್ ಸೆಲ್ ವಾಲ್. ಸೊ ಈ ಪ್ರಾಪರ್ಟೀಸ್ ಬರೆದ್ರೆ ಕ್ವೆಶ್ಚನ್ ಸಾಲ್ವ್ ಮಾಡ್ತೀರಾ ಸ್ಟೂಡೆಂಟ್ಸ್? ಬೇಗ ಹೇಳಿ. ಆಲ್ ಆಫ್ ಯು ಕ್ವೆಶ್ಚನ್ ಸಾಲ್ವ್ ಮಾಡ್ತೀರಾ ಸ್ಟೂಡೆಂಟ್ಸ್? ಒಂದು ಕ್ವೆಶ್ಚನ್ ತೋರಿಸ್ತೀನಿ, ಸಾಲ್ವ್ ಮಾಡ್ತೀರಾ? ಬೇಗ ಹೇಳಿ. ಒಂದು ಕ್ವೆಶ್ಚನ್ ತೋರಿಸ್ತೀನಿ ನಿಮಗೆ, ಅದು ಫೋಟೋ ತೆಗಿಬೇಕು ನಾನು ಬುಕ್ ಇಂದ. ಹಂಗೆ ಇರಿ, ಒಂದು ಕ್ವೆಶ್ಚನ್ ತೋರಿಸ್ತೀನಿ. ಮುಂದೆ ಹೋಗಿಂದ ಮುಂಚೆ ಯಾರು ಸಾಲ್ವ್ ಮಾಡ್ತೀರಿ ನೋಡೋದ? ಫಸ್ಟ್ ಯಾರು ಕ್ವೆಶ್ಚನ್ ಸಾಲ್ವ್ ಮಾಡ್ತೀರಿ ನೋಡೋದ? ಬೇಗ. KCT ಕ್ವೆಶ್ಚನ್ ಅದು. ಮೂರು ಕ್ವೆಶ್ಚನ್ ಸ್ಟೂಡೆಂಟ್ಸ್ ನಿಮ್ಗೆ ಕೊಡ್ತೀನಿ ನಾನೀಗ. 3 ಕ್ವೆಶ್ಚನ್ ಕೊಡ್ತೀನಿ. ಈ 3 ಕ್ವೆಶ್ಚನ್ ನ ಒಂದ್ ವರ್ಷ ಮುಂದಿನ ಕ್ವೆಶ್ಚನ್ ಇದು. 2013, 15, 17 ಮಾಡ್ತೀರಾ ಇದನ್ನ ಕ್ವೆಶ್ಚನ್ಸ್? ಬೇಗ ಹೇಳಿ, ಬರ್ಲಿ ಆನ್ಸರ್. ನಂಗೆ ಆನ್ಸರ್ ಬೇಕು, ನಂಗೆ ಮೇನ್ ಆಗಿ. ಅಲ್ಲ ಸ್ಟೂಡೆಂಟ್ ಬುಕ್ ತೋರ್ಸಕ್ಕಾಗಲ್ಲ ಹತ್ರ. ಬರ್ಲಿ ಆನ್ಸರು. ಫಸ್ಟ್ ಆನ್ಸರ್ ಏನು? ಬೇಗ ಹೇಳಿ. 2013 ಕ್ವೆಶ್ಚನ್ ಫಸ್ಟ್ ಬರ್ಲಿ ಆನ್ಸರು. 2013 ಕ್ವೆಶ್ಚನ್ ಬರ್ಲಿ ಆನ್ಸರ್ ಫಸ್ಟ್. ಏನ್ ಆನ್ಸರ್? ಫಸ್ಟ್ ಒನ್ ಆನ್ಸರ್ ಏನು? ವಿಚ್ ದ ಫಾಲೋವಿಂಗ್ ಡಸ್ ನಾಟ್ ಬಿಲಾಂಗ್ ಟು ಕಿಂಗ್ಡಮ್ ಮೊನೇರಾ? ಸ್ಲೈಮ್ ಮೋಲ್ಡ್, ಮೈಕೋಪ್ಲಾಸ್ಮಾ, ಯು ಬ್ಯಾಕ್ಟೀರಿಯಾ, ಆರ್ಕಿ ಬ್ಯಾಕ್ಟೀರಿಯಾ. ನೀವು ಅಂತೀರಾ ಸರ್ ಸ್ಲೈಮ್ ಮೋಲ್ಡ್ ಇಸ್ ನಾಟ್ ಅ ಪಾರ್ಟ್ ಆಫ್ ಇಟ್. ಸ್ಲೈಮ್ ಮೋಲ್ಡ್ ಇಸ್ ನಾಟ್ ಅ ಪಾರ್ಟ್ ಆಫ್ ಇಟ್. ನೋಡಿ, ನೀವ್ ಈಗ ತಾನೇ ಕಲ್ತ್ರಿ. ನೀವಿಲ್ಲಿ ವಿ ಲರ್ನ್ಡ್ ಅಬೌಟ್ ಮೈಕೋಪ್ಲಾಸ್ಮಾ, ವಿ ಲರ್ನ್ಡ್ ಅಬೌಟ್ ಯು ಬ್ಯಾಕ್ಟೀರಿಯಾ, ವಿ ಲರ್ನ್ಡ್ ಅಬೌಟ್ ಆರ್ಕಿ ಬ್ಯಾಕ್ಟೀರಿಯಾ. ಈ ಎಲ್ಲ ಕಿಂಗ್ಡಮ್ ಮೊನೇರಾನೇ ಇದು. ಎಲ್ಲಾನು ಕೂಡ ಕಿಂಗ್ಡಮ್ ಮೊನೇರಾನೇ ಇದು, ಹೌದಾ? ಕಿಂಗ್ಡಮ್ ಮೊನೇರಾನೇ ಬರುತ್ತೆ ಎಲ್ಲಾನು ಕೂಡ. Now, the organisms which completely lack cell wall and can live without oxygen. ಬರ್ಲಿ ಆನ್ಸರು. ಬರ್ಲಿ ಆನ್ಸರ್ ಸ್ಟೂಡೆಂಟ್ಸ್, ಬರ್ಲಿ ಆನ್ಸರು. ಏನ್ ಆನ್ಸರು? ಏನ್ ಆನ್ಸರು? ಮೈಕೋಪ್ಲಾಸ್ಮಾ. ಕ್ವೆಶ್ಚನ್ 14 ಮಾಡಿ ಬೇಗ. ಕ್ವೆಶ್ಚನ್ 14 ಮಾಡಿ ಬೇಗ.
small Francina, smallest living cell without cell wall illa adike and survive without oxygen adu friends. Sina nodi illi organism without cell wall, they can smallest living cell survive without oxygen. Okay na? So students, I hope ನಿಮ್ಮೆಲ್ಲರಿಗೂ ಯಾವ ತರ ಒಂದು ಕಾನ್ಸೆಪ್ಟ್ ನ ಅಪ್ಲೈ ಮಾಡಿ ಕ್ವೆಶ್ಚನ್ ನ ಸಾಲ್ವ್ ಮಾಡಬಹುದು ಅಂತ ಐಡಿಯಾ ಬರ್ತಿರ್ಬೇಕು. ಬರ್ತಿದ್ಯಾ ಐಡಿಯಾ ಎಲ್ಲರಿಗೂ? ಬರ್ತಿದ್ಯಾ ಎಲ್ಲರಿಗೂ ಕೂಡ? ಸರ್ ನೋ ಆಲ್ ಆಫ್ ಯು ಅರ್ಥ ಆಗ್ತಿದ್ಯಾ ಕಾನ್ಸೆಪ್ಟ್ಸ್? ಸ್ಟೂಡೆಂಟ್ಸ್ ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿದ್ಯಾ ಬೇಗ ಹೇಳಿ, ಯಾಕಂದ್ರೆ ನಾನು ನಿಜ ಅಂತೀನಿ ಇದೆಲ್ಲ ಮರ್ತೋಗಿರ್ತೀರ ಅಂತ ನೀವೆಲ್ಲ. ಸ್ಟೂಡೆಂಟ್ಸ್ ಎಲ್ಲ ಮರ್ತೋಗಿರ್ತಾರೆ ಕಾನ್ಸೆಪ್ಟ್ಸ್ ನ ನೀವು. ಸೊ ಈ ಶಾರ್ಟ್ ನೋಟ್ಸ್ ನ ಪ್ರಾಮಿಸ್ ಮಾಡಿ ಇವತ್ತೇ ಡೌನ್ಲೋಡ್ ಮಾಡಿ ಓದ್ತೀರಾ ಅಂತ ನೀವು. ಬಿಕಾಸ್ ಟ್ರಸ್ಟ್ ಮೀ, ಬೆಸ್ಟ್ ವೇ ಐ ಹವ್ ಮೇಡ್ ಫಾರ್ ಯು. ಬಯಾಲಜಿ ಒಂದು ಒಳ್ಳೆ ಮಾರ್ಕ್ಸ್ ಕೊಡ್ಬೋದು ನಿಮ್ಗೆ. ಓಕೆನಾ? ಐ ಹೋಪ್ ನಾನು ನಿಮ್ಗೆ ಫಿಸಿಕ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಹೇಳ್ಕೊಡಕ್ ಆಗಲ್ಲ ನಾನು ನಿಮ್ಗೆ, ಬಯಾಲಜಿ ಮಾತ್ರ. ಬಟ್ ಐ ವಿಲ್ ಡೂ ಇಟ್ ದ ಬೆಸ್ಟ್ ವೇ ಪಾಸಿಬಲ್ ಐ ವಿಲ್ ಡೂ ಇಟ್ ಸ್ಟೂಡೆಂಟ್ಸ್. ಓಕೆನಾ? ನಾವು ಸ್ಟೂಡೆಂಟ್ಸ್ ನಾವು ಕಿಂಗ್ಡಮ್ ಪ್ರೊಡ್ಯೂಸ್ ಸ್ಟಾರ್ಟ್ ಮಾಡುವ ಸ್ಟೂಡೆಂಟ್ಸ್. shall we start ಕಿಂಗ್ಡಮ್ ಪ್ರೊಡ್ಯೂಸ್ ಸ್ಟಾರ್ಟ್ ಮಾಡೋದಾ? ಕಿಂಗ್ಡಮ್ ಪ್ರೊಡ್ಯೂಸ್. ಓಕೆ, ಈಗ ಫಸ್ಟ್ ಒನ್ ಪ್ರೊಟಿಸ್ಟಾ ಏನು ಸ್ಟೂಡೆಂಟ್ಸ್? ಈಗ ಡಿಫರೆನ್ಸ್ ಏನಂತಂದ್ರೆ ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಡು ಯು ಹ್ಯಾವ್ ಪ್ರೊಕ್ಯಾರಿಯೋಟ್ಸ್ ಆರ್ ಡು ವಿ ಹ್ಯಾವ್ ಯೂಕ್ಯಾರಿಯೋಟ್ಸ್? ಬರ್ಲಿ ಆನ್ಸರು. ಇವತ್ ಆಗ್ಲೇ ನಿಮ್ಗೆ ಹೇಳ್ಕೊಡಿದ್ದೀನಿ ನಾನು ನಿಮ್ಗೆ ಅದನ್ನ. ಸೊ ಸ್ಟೂಡೆಂಟ್ಸ್ ಬೇಗ ಹೇಳಿ ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ನಿಮ್ಗೆ ಯೂಕ್ಯಾರಿಯೋಟ್ ಸಿಗತ್ತಾ ಪ್ರೊಕ್ಯಾರಿಯೋಟ್ ಸಿಗತ್ತಾ? ನೀವು ಆಗ್ಲೇ ಕಲ್ತೀರಾ ಇಟ್ ಹ್ಯಾಸ್ ಯೂಕ್ಯಾರಿಯೋಟ್ಸ್ ಅಂತ ನೀವು. ಬಟ್ ಮೇನ್ ಡಿಫರೆನ್ಸ್ ಏನ್ ಗೊತ್ತಾ? ಅಪಾರ್ಟ್ ಫ್ರಮ್ ಯೂಕ್ಯಾರಿಯೋಟ್, ಇನ್ ದ ಪ್ರೊಟಿಸ್ಟಾ ದೇ ಆರ್ ಆಲ್ಸೋ ಸಿಂಗಲ್ ಸೆಲ್ಡ್. ನೋಡಿ ಸ್ಟೂಡೆಂಟ್ಸ್, ದೇ ಆರ್ ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟ್ಸ್. ಮೊನೆರಾನು ಕೂಡ ಸಿಂಗಲ್ ಸೆಲ್ಡ್, ಬಟ್ ಮೊನೆರಾ ಪ್ರೊಕ್ಯಾರಿಯೋಟ್ ಆಗಿತ್ತು, ಪ್ರೊಕ್ಯಾರಿಯೋಟ್. ಬಟ್ ಇಲ್ಲಿ ಯೂಕ್ಯಾರಿಯೋಟ್. ನಿಮ್ಮೆಲ್ಲರಿಗೂ ಆ ಡಿಫರೆನ್ಸ್ ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ನಿಮ್ಮೆಲ್ಲರೂ ಕೂಡ? ಓಕೆನಾ? ಈಗ ನಿಮ್ಗೊಂದು ಸೆಲೆಬ್ರಿಟಿ ಗೊತ್ತಾ ಸ್ಟೂಡೆಂಟ್ಸ್? ಕಾಲ್ಡ್ as ಅಮೀಬಾ ಗೊತ್ತಾ? ಆಲ್ ಆಫ್ ಯು, ದೇರ್ ಇಸ್ ಅ ಸೆಲೆಬ್ರಿಟಿ ಕಾಲ್ಡ್ as ಅಮೀಬಾ. ಕೇಳಿದ್ದೀರಾ ಅದ್ರ ಬಗ್ಗೆ? ಆಲ್ ಆಫ್ ಯು ಒಂದು ಫೋಟೋದಲ್ಲಿ ಒಂದು ಸೂಡೋಪೋಡಿಯಾ ಜೊತೆಗೆ ನೋಡಿದ್ದೀರಾ? ಕೇಳಿದ್ದೀರಾ ಅಮೀಬಾ ಅಂತ ಕೇಳಿದ್ದೀರಾ? ಆಲ್ ಆಫ್ ಯು ಕೇಳಿದ್ದೀರಾ ಸ್ಟೂಡೆಂಟ್ಸ್? ಬಿಗ್ ಫ್ಯಾನ್ ಸ್ಟೂಡೆಂಟ್ಸ್. ಸೊ ಆ ಅಮೀಬಾನು ಇಲ್ಲೇ ಬರುತ್ತೆ ಸ್ಟೂಡೆಂಟ್ಸ್, ಅಮೀಬಾ. ಓಕೆ, ಸೊ ನೀವೆಲ್ಲ ಓದಿರ್ತೀರಾ, ಬಟ್ ನೆನಪು ಮಾಡ್ಕೊಳ್ಳಿ ಅಷ್ಟೇ. ಈಗ ಸ್ಟೂಡೆಂಟ್ಸ್, a cell contains well defined nucleus. Obviously it is eukaryote, well defined nucleus irutte. Okay, and membrane bound organelles, some have flagella or cilia irutte. Okay na? ಈಗ the main point of the students is ಈ ಪ್ರೊಟಿಸ್ಟಾ ಬಗ್ಗೆ. ಪ್ರೊಟಿಸ್ಟಾ is actually a linkage between other kingdoms. ಇಲ್ಲಿ ಬರೋ ಆರ್ಗನಿಸಮ್ಸ್ ಬೇರೆ ಕಿಂಗ್ಡಮ್ ಜೊತೆಗೆ ಕನೆಕ್ಷನ್ ಮಾಡುತ್ತೆ. ಇಲ್ಲಿ ಸ್ವಲ್ಪ ಆನಿಮಲ್ ಲೈಕ್ ಆರ್ಗನಿಸಮ್ಸ್ ಇರುತ್ತೆ, ಪ್ಲಾಂಟ್ ಲೈಕ್ ಆರ್ಗನಿಸಮ್ಸ್ ಇರುತ್ತೆ, ಇಲ್ಲಿ ಫಂಗಸ್ ಲೈಕ್ ಆರ್ಗನಿಸಮ್ಸ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಸಿಗೋ ಆರ್ಗನಿಸಮ್ಸ್ ಬೇರೆ ಕಿಂಗ್ಡಮ್ ಜೊತೆಗೆ ಸ್ವಲ್ಪ ಕನೆಕ್ಷನ್ ಮಾಡ್ಕೊಂಡಿರುತ್ತೆ. ನೋಡಿ ಬನ್ನಿ ಬೇಕಾದ್ರೆ ನೋಡಿ. ಪ್ರೊಟಿಸ್ಟ್ ಇನ್ಕ್ಲೂಡ್ಸ್ ಕ್ರೈಸೋಫೈಟ್ಸ್, ಡೈನೋಫ್ಲಾಜಿಲೇಟ್ಸ್, ಯೂಗ್ಲಿನಾಯ್ಡ್ಸ್, ಸ್ಲೈಮ್ ಮೋಲ್ಡ್ಸ್ ಅಂಡ್ ಪ್ರೋಟೋಜೋವನ್ಸ್. ಸೊ ಇದು ಎಲ್ಲ ಬೇರೆ ತರದ್ದು ಪ್ರೊಟಿಸ್ಟ್. ಸ್ಟೂಡೆಂಟ್ಸ್, ಐ ವಿಲ್ ಗಿವ್ ಯು 1 minute ಟೈಮ್. ನಾನು ಹಂಗೆ ನೀರು ಕುಡ್ಕೊಂಡ್ ಬರ್ತೀನಿ. ಅಷ್ಟು ನಾವು ಬರೋಷ್ಟ್ರಲ್ಲಿ ಈ ಎಲ್ಲಾ ಬಯಾಲಜಿ ಟರ್ಮ್ಸ್ ಇಲ್ಲಿ ಬರುತ್ತೆ ಅಂತ ನೆನ್ಪಿಟ್ಕೋತೀರಾ ಸ್ಟೂಡೆಂಟ್ಸ್? ಬೇಗ ಹೇಳಿ ಆಲ್ ಆಫ್ ಯು. ನಾನು ನೀರು ಕುಡ್ಕೊಂಡ್ ಬರೋಷ್ಟ್ರಲ್ಲಿ ಈ ಎಲ್ಲಾ ಪ್ರೊಟಿಸ್ಟಾ ಬಗ್ಗೆ ನೆನ್ಪಿಟ್ಕೋತೀರಾ? I'll give you one minute time ಸ್ಟೂಡೆಂಟ್ಸ್. 1 minute ಟೈಮ್ ಕೊಡ್ತೀನಿ. ಆಯ್ತಾ? ಈಗ ಬೇಗ ಕಮೆಂಟ್ ಅಲ್ಲಿ ಹಾಕಿ, ಔಟ್ ಆಫ್ ದ ಫಾಲೋವಿಂಗ್ ಬೇರೆ ತರದ ಕಾಂಪೌಂಡ್ಸ್ ಇಲ್ಲಿ ನಿಮ್ ಫೇವ್ರೇಟ್ ಯಾವ್ದು ಸ್ಟೂಡೆಂಟ್ಸ್? ಇಲ್ಲಿ
ನಿಮ್ದು ಫೇವ್ರೇಟ್ ಕ್ರೈಸೋಫೈಟಾ, ಡೈನೋಫ್ಲಾಜಿಲೆಟ್ಸಾ, ಯೂಗ್ಲಿನಾಯ್ಡ್ಸಾ, ಸ್ಲೈಮ್ ಮೋಲ್ಡಾ, ಎಂಪ್ರೋಟೋಜೋವಾನ್ಸಾ? ವಿಚ್ ಇಸ್ ಯೋರ್ ಫೇವ್ರೇಟ್ ಸ್ಟೂಡೆಂಟ್ಸ್? ನನ್ನ ಫೇವ್ರೇಟ್ ಇಲ್ಲಿ ಗೊತ್ತಾಗುತ್ತಾ ಸ್ಟೂಡೆಂಟ್ಸ್? ನನ್ನ ಫೇವ್ರೇಟ್ ಇಲ್ಲಿ ಯೂಗ್ಲಿನಾಯ್ಡ್. ನಿಮ್ದು? ನನ್ನ ಫೇವ್ರೇಟ್ ಯೂಗ್ಲಿನಾಯ್ಡ್, ನನ್ನ ಫೇವ್ರೇಟ್. ನಿಮ್ದು ಅದು ಬೇಗ ಹೇಳಿ. ನಂದು ಇಲ್ಲಿ ಯೂಗ್ಲಿನಾಯ್ಡ್ ಯಾಕಂತ ಹೇಳ್ತೀನಿ, ಆಮೇಲೆ ಯಾಕಂತ ಹೇಳ್ತೀನಿ. ಐ ಟೆಲ್ ಯು ವೈ ಯೂಗ್ಲಿನಾಯ್ಡ್ ಇಸ್ ಮೈ ಫೇವ್ರೇಟ್. ನಿಮ್ದು ಯಾವ ಫೇವ್ರೇಟ್ ನೀವು ಕಮೆಂಟ್ ಹಾಕಿ ಬೇಗ, ಎಲ್ಲರೂ ಬೇಗ ಹಾಕಿ ಸ್ಟೂಡೆಂಟ್ಸ್. ಅಟ್ಲೀಸ್ಟ್ ಹೆಸರು ಮೇಲೆ ಹೇಳಿ, ಅದ್ರ ಬಗ್ಗೆ ಗೊತ್ತಿಲ್ಲ ಚಿಂತೆ ಮಾಡ್ಬಿಡಿ, ಹೆಸರು ಮೇಲೆ ಹೇಳಿ ವಿಚ್ ಇಸ್ ಫೇವ್ರೇಟ್ ಬೇಗ. ಈಸಿ ಟು ರಿಮೆಂಬರ್ ಅಂತೆ, ರಿಮೆಂಬರ್ ಅಲ್ಲ, ಇಲ್ಲ ಫೇವ್ರೇಟ್ ಹಂಗೆ ಹೇಳ್ಬೇಕು. ಓಕೆ ಬಿಡಿ, ವಿಲ್ ಸ್ಟಾರ್ಟ್ ವಿತ್ ಕ್ರೈಸೋಫೈಟ್ಸ್. ಓಕೆನಾ? ಈಗ ಕ್ರೈಸೋಫೈಟ್ಸ್ ಅಂದ್ರೆ ಏನು ಸ್ಟೂಡೆಂಟ್ಸ್? ಕ್ರೈಸೋಫೈಟ್ಸ್ ಏನ್ ಬರುತ್ತೆ ಮೇನ್ಲಿ ಅಂದ್ರೆ, ಇಲ್ಲಿ ಡೈ ಐಟಮ್ಸ್ ಬರುತ್ತೆ, ಅದ್ರ ಜೊತೆಗೆ ಡೆಸ್ಮಿಡ್ಸ್ ಬರುತ್ತೆ. ಈಗ ಸ್ಟೂಡೆಂಟ್ಸ್ ಬೇಗ ಕಮೆಂಟ್ ಹಾಕಿ, ಯಾವತ್ತಾದ್ರೂ ನಿಮ್ ಲೈಫ್ ಅಲ್ಲಿ ನೀವು ಈ ಡೈ ಆಟಮ್ಸ್ ಡೆಸ್ಮಿಡ್ಸ್ ನ ನೋಡಿದೀರಾ? ಆಲ್ ಆಫ್ ಯು ಡೈ ಆಟಮ್ಸ್ ಡೆಸ್ಮಿಡ್ಸ್ ನ ನೋಡಿದೀರಾ ಸ್ಟೂಡೆಂಟ್ಸ್? ಆಲ್ ಆಫ್ ಯು. Students, these are called as diatoms. Students, ನೋಡಿ ಚೆನ್ನಾಗಿಲ್ಲ ನೋಡೋದಕ್ಕೆ. These are called as diatoms. All of you. ನೋಡಿ ಸ್ಟೂಡೆಂಟ್ಸ್, these are called, ಚೆನ್ನಾಗಿಲ್ಲ ಸ್ಟೂಡೆಂಟ್ಸ್, ಇದು they are called as jewels of the oceans ಕೂಡ. They are called as diatoms. ಇದೆಲ್ಲ diatoms. ಓಕೆನಾ? ಸೊ ಫಸ್ಟ್ ಸ್ಟೂಡೆಂಟ್ಸ್, diatoms ಫೌಂಡ್ ಇನ್ ಫ್ರೆಶ್ ವಾಟರ್ ಅಂಡ್ ಮರೈನ್, ನೀರಲ್ಲಿ ಇರುತ್ತೆ, ಮೈಕ್ರೋಸ್ಕೋಪಿಕ್ ಅಂಡ್ ಫ್ಲೋಟ್ ಮಾಡ್ತಾ ಇರುತ್ತೆ. ಡೈ ಐಟಮ್ಸ್, ಡೆಸ್ಮಿಡ್ಸ್. ಸ್ಟೂಡೆಂಟ್ಸ್, ಡೈ ಐಟಮ್ಸ್ ಏನು? ದೇ ಹ್ಯಾವ್ ಸಿಲಿಕಾ ಸೆಲ್ ವಾಲ್. ಸ್ಟೂಡೆಂಟ್ಸ್, ಇಲ್ಲಿ ಸೆಲ್ ವಾಲ್ ತುಂಬಾ ಬೆಸ್ಟ್, ಇಲ್ಲಿ ಸೆಲ್ ವಾಲ್ ತುಂಬಾ ಯೂನಿಕ್. ಹೆಂಗ್ ಗೊತ್ತಾ? ನಿಮ್ದು ಡೈ ಐಟಮ್ಸ್ ಸೆಲ್ ವಾಲ್ ಹೆಂಗಿರುತ್ತೆ? ನೀವು ಆಲ್ ಆಫ್ ಯು ನೀವು ಸ್ನಾನ ಮಾಡ್ತಿರ, ಆಲ್ ಆಫ್ ಯು ಸ್ನಾನ ಮಾಡ್ತಿರ, ಸ್ನಾನ ಮಾಡ್ತಿರಲ್ಲ, ಸ್ನಾನ ಮಾಡ್ತೀರಾ. ಈಗ ಸ್ನಾನ ಮಾಡ್ಬೇಕಾದ್ರೆ ಸೋಪ್ ಯೂಸ್ ಮಾಡ್ತೀರಾ? ಸೋಪ್ ಯೂಸ್ ಮಾಡ್ತೀರಾ. ಈಗ ಈ ಸೋಪ್ ಬಾಕ್ಸ್ ನೋಡಿದೀರಾ ಸ್ಟೂಡೆಂಟ್ಸ್? ಸೋಪ್ ಬಾಕ್ಸ್, ಆಲ್ ಆಫ್ ಯು ಒಂದು ಸೋಪ್ ಬಾಕ್ಸ್ ಅಲ್ಲಿ ಈ ತರ ಒಂದು ಬಾಕ್ಸ್ ಇರುತ್ತೆ, ಇದ್ರ ಮಧ್ಯದಲ್ಲಿ ನೀವು ಸೋಪ್ ಇಡ್ತೀರಾ, ಹೌದಾ? ಇದ್ರ ಮಧ್ಯದಲ್ಲಿ ನೀವು ಸೋಪ್ ಇಡ್ತೀರಾ, ಅದಾದ್ಮೇಲೆ ಮೇಲೆ ಕವರಿಂಗ್ ಇರುತ್ತೀರಾ, ಮೇಲೆ ಒಂದು ಕವರಿಂಗ್ ಇರುತ್ತೆ, ಹೌದಾ ಸ್ಟೂಡೆಂಟ್ಸ್? ಹೌದಾ? ಆಲ್ ಆಫ್ ಯು ಸೋಪ್ ಬಾಕ್ಸ್ ತರ ಇರುತ್ತಾ? ಒಂದು ಸೋಪ್ ಬಾಕ್ಸ್, ಅದರ ಮಧ್ಯದಲ್ಲಿ ಸೋಪು, ಅದ್ಮೇಲೆ ಒಂದು ಕವರಿಂಗ್ ಇರುತ್ತೆ, ಹೌದಾ? ಹೌದು. ದಿಸ್ ಇಸ್ ದ ಎಕ್ಸಾಕ್ಟ್ ಶೇಪ್ ಆಫ್ ಡೈಆಟಮ್ಸ್. ಎಕ್ಸಾಕ್ಟ್ ಶೇಪ್ ಆಫ್ ಡೈಆಟಮ್ಸ್ ನೋಡಿ ಇಲ್ಲಿ. ದೇ ಹ್ಯಾವ್ ಸಿಲಿಕಾ ಸೆಲ್ ವಾಲ್. ಇದ್ರಲ್ಲೆಲ್ಲ ಸಿಲಿಕಾ ಇರುತ್ತಿರ್ಲಿಲ್ಲ, ಏನಿರುತ್ತೆ? ಸಿಲಿಕಾ ಇರುತ್ತಿರ್ಲಿಲ್ಲ. ಸಿಲಿಕಾ ಸೆಲ್ ವಾಲ್ ಫಾರ್ಮಿಂಗ್ ಟೂ ಥಿನ್ ಓವರ್ಲ್ಯಾಪಿಂಗ್ ಶೆಲ್ಸ್ ವಿತ್ ಫಿಟ್ ಟುಗೆದರ್ ಇನ್ ಅ ಸೋಪ್ ಬಾಕ್ಸ್ ತರ ಫಿಟ್ ಆಗತ್ತದು, ಫಿಟ್ ಆಗತ್ತೆ. ದಿಸ್ ಸೆಲ್ ವಾಲ್ ಡಿಪಾಸಿಟ್ಸ್ ಆಫ್ ದ ಡೈಆಟಮ್ಸ್ ಆಫ್ ಬಿಲಿಯನ್ಸ್ ಆಫ್ ಇಯರ್ಸ್ ಇನ್ ದೇರ್ ಹ್ಯಾಬಿಟ್ಯಾಟ್ ಇಸ್ ನೋನ್ ಆಸ್ ಡೈಎಟಮಿಷಿಯಸ್ ಅರ್ತ್. ಈಗ ವಾಟ್ ಇಸ್ ದ ಮೀನಿಂಗ್ ಆಫ್ ಡೈಎಟಮಿಷಿಯಸ್ ಅರ್ತ್ ಸ್ಟೂಡೆಂಟ್ಸ್? ವೆರಿ ಸಿಂಪಲ್ ಲಾಜಿಕ್. ಈಗ ಲೆಟ್ಸ್ ಸೇ ಈ ಆರ್ಗ್ಯಾನಿಸಮ್ ಸತ್ತೋಗ್ಬಿಡ್ತು. ಸತ್ತೋದ್ಮೇಲೆ ಈ ಸಿಲಿಕಾ ಸೆಲ್ ವಾಲ್ ಈಸಿಯಾಗಿ ಡಿಕಂಪೋಸ್ ಆಗತ್ತಾ ಸ್ಟೂಡೆಂಟ್ಸ್? ಯೋಚನೆ ಮಾಡಿ. ಈ ಸಿಲಿಕಾ ಸೆಲ್ ವಾಲ್ ಈಸಿಯಾಗಿ ಡಿಕಂಪೋಸ್ ಆಗತ್ತಾ? ಆಲ್ ಆಫ್ ಯು ಆಗತ್ತಾ? ಆಗಲ್ಲ. ಎಷ್ಟೊಂದು ವರ್ಷಗಟ್ಲೆ ಈ ಸೆಲ್ ವಾಲ್ ಹಂಗೆ ನೀರಲ್ಲಿ ಉಳ್ಕೊಂಡ್ಬಿಡತ್ತೆ, ಫುಲ್ಲು ನೀರಲ್ಲಿ ಹಂಗೆ ಉಳ್ಕೊಂಡ್ಬಿಡತ್ತೆ. ಇದು ದಟ್ ಇಸ್ ಕಾಲ್ಡ್ ಆಸ್ ಡೈಎಟಮಿಷಿಯಸ್ ಅರ್ತ್. ನೋಡಿ, ದ ಸೆಲ್ ವಾಲ್ ಡೆಪಾಸಿಟ್ಸ್ ಆಫ್ ಡೈಆಟಮ್ಸ್ ಓವರ್ ಬಿಲಿಯನ್ಸ್ ಆಫ್ ಇಯರ್ಸ್ in their habitat known as diatomic earth. This is used for polishing, filtration, oil, syrups use ಮಾಡ್ತಿಲ್ಲ. Okay, diatoms are also called as chief producer of ocean. ಇದು NEET PYQ actually. ಇದು NEET PYQ. ಇದು diatoms are also called as chief producers of the ocean. Okay, so producer of ocean diatomic earth, diatoms. Their diatoms and desmids are part of chrysophytes. ಇದು ಬಿಟ್ರೆ ಡೈನೋಫ್ಲಾಜಿಲೇಟ್ಸ್. ಸ್ಟೂಡೆಂಟ್ಸ್, ಡೈನೋಫ್ಲಾಜಿಲೇಟ್ಸ್ ನ ಕೇಳಿದ ತಕ್ಷಣ ನಿಮ್ ಮೈಂಡ್ ಏನ್ ಬರುತ್ತೆ ಸ್ಟೂಡೆಂಟ್ಸ್? ಬೇಗ ಹೇಳಿ. ಡೈನೋಫ್ಲಾಜಿಲೇಟ್ಸ್ ಅಂತ ಕೇಳಿದ ತಕ್ಷಣ ನಿಮ್ ಮೈಂಡ್ ಏನ್ ಬರುತ್ತೆ ಸ್ಟೂಡೆಂಟ್ಸ್? ಏನ್ ಬರುತ್ತೆ ಮೈಂಡ್? ಬೇಗ ಹೇಳಿ ಸ್ಟೂಡೆಂಟ್, ಬೇಗ ಹೇಳಿ. ಡೈನೋಸಾರಾ? ಆಲ್ ಆಫ್ ಯು
ನಿಮ್ ಮೈಂಡ್ ಡೈನೋಸಾರ್ ಬರುತ್ತಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ನಿಮ್ ಮೈಂಡ್ ಅಲ್ಲಿ ಡೈನೋಸಾರ್ ಬರುತ್ತಾ ಸ್ಟೂಡೆಂಟ್ಸ್? ಬೇಗ ಹೇಳಿ. ಸ್ಟೂಡೆಂಟ್ಸ್ ಕಾಣಿಸ್ತೀಯಾ ಬೋರ್ಡು? ಸ್ಟೂಡೆಂಟ್ಸ್ ಬೋರ್ಡ್ ಕಾಣಿಸ್ತೀಯಾ? ಆಲ್ ಆಫ್ ಯು ಬೋರ್ಡ್ ಕಾಣಿಸ್ತಿದ್ಯಾ? ದೀಸ್ ಆರ್ ಕಾಲ್ಡ್ as dinoflagellates. ನೋಡಿದ್ರಲ್ಲ ಇಷ್ಟು ಲೈಫ್ ಅಲ್ಲಿ ಯಾವತ್ತಾರು ನೋಡಿರಲ್ಲ. ದೇ ಆರ್ ಕಾಲ್ಡ್ as dinoflagellates. ನೋಡಿ ಈ ತರ ಇದೆ. ಇಲ್ಲಿ ಒಂದು ಫ್ಲಾಜೆಲಾ ಈ ತರ, ಒಂದು ಫ್ಲಾಜೆಲಾ ಈ ತರ ಬರ್ತಾ ಇರುತ್ತೆ. ಇದು ಆಚೆಗಡೆ ಕೋಟಿಂಗ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಕೋಟಿಂಗ್ ಇರೋದು ಕೋಟಿಂಗ್ ತುಂಬಾ ಸ್ಟ್ರಾಂಗ್ ಇರುತ್ತೆ ನೋಡಿ ಈ ತರ. ದೀಸ್ ಆರ್ ಕಾಲ್ಡ್ as dinoflagellates. ನೋಡಿ ದೇ ಅಪಿಯರ್ ಯೆಲ್ಲೋ, ಗ್ರೀನ್, ಬ್ರೌನ್, ಬ್ಲೂ, ರೆಡ್ ಕಲರ್ ಬರುತ್ತೆ. ಕಲರ್ ವಿಚ್ ಕಲರ್ ಬರುತ್ತೆ ಅಲ್ಲೂ. ದ ಸೆಲ್ ವಾಲ್ ಹ್ಯಾವ್ ಸ್ಟಿಫ್ ಸೆಲ್ಲೋಸ್ ಪ್ಲೇಟ್ಸ್. ಹೇಳದ್ನಲ್ಲ ಸೆಲ್ ವಾಲ್ ತುಂಬಾ ಗಟ್ಟಿ ಇರುತ್ತಿರೋದು, ತುಂಬಾ ಗಟ್ಟಿ ಸೆಲ್ ವಾಲ್ ಇರುತ್ತೆ. ಓಕೆನಾ? ದೇ ಹ್ಯಾವ್ ಟೂ ಫ್ಲಾಜೆಲಾ. ಸ್ಟೂಡೆಂಟ್ಸ್ ನೆನಪಿದ್ಯಾ ಫ್ಲಾಜೆಲಾ ಹೆಂಗಿತ್ತಂತ? ಫ್ರೆಂಡ್ಸ್ ನೆನಪಿದ್ಯಾ ಫ್ಲಾಜೆಲಾ? ನೋಡಿದ್ರೆ ನೆನಪಿದ್ಯಾ ಫ್ಲಾಜೆಲಾ? I'll show you one more image. ಈ ಇಮೇಜ್ ಫ್ಲಾಜೆಲಾ ಕ್ಲೀನ್ ಆಗಿ ಕಾಣಿಸ್ತಾ ಸ್ಟೂಡೆಂಟ್ಸ್? ಕಾಣಿಸ್ತೀಯಾ ಫ್ಲಾಜೆಲಾ ಈಗ? ಆಲ್ ಆಫ್ ಯು ಫ್ಲಾಜೆಲಾ ಕಾಣಿಸ್ತಿದ್ಯಾ? ನೋಡಿ ಒಂದು ಫ್ಲಾಜೆಲಾ ಹಿಂಗ್ ಬಂತು, ಫ್ಲಾಜೆಲಾ ಇನ್ನೊಂದು ಫ್ಲಾಜೆಲಾ ಹಿಂಗೆ ಹೋಗ್ತದೆ, ಒಳಗಡೆ ಹೋಗ್ತದೆ. ಇಲ್ಲಿ ಒಂದು ಫ್ಲಾಜೆಲಾ, ಇಲ್ಲಿ ಒಂದು ಫ್ಲಾಜೆಲಾ ಈ ತರ. ಸೊ ಇಲ್ಲಿ ಎರಡು ಫ್ಲಾಜೆಲಾ ಬರುತ್ತೆ. ಒನ್ ಲೈಸ್ ಲಾಂಜಿಟ್ಯೂಡಲಿ ಅಂಡ್ ಅದರ್ ಟ್ರಾನ್ಸ್ವರ್ಸ್ಲಿ. ಒಂದು ಹಿಂಗೆ ಬರ್ತಾ ಇರುತ್ತೆ, ಒಂದು ಹಿಂಗೆ ಹೋಗ್ತಾ ಇರುತ್ತೆ ಫ್ಲಾಜೆಲಾ. ಓಕೆನಾ? ಈಗ ದೇರ್ ಇಸ್ ಅ ಸ್ಪೆಷಲ್ ಟೈಪ್ ಆಫ್ ಡೈನೋಫ್ಲಾಜೆಲೇಟ್. ಅದೇನ್ ಮಾಡುತ್ತೆ ಗೊತ್ತಾ? ಆ ಡೈನೋಫ್ಲಾಜೆಲೇಟ್ಸ್ ಮಲ್ಟಿಪ್ಲೈ ಆಗ್ತಾ ಇದ್ರೆ ಇರೋ ಬರೋ ಎಲ್ಲಾ ನೀರು ರೆಡ್ ಆಗ್ಬಿಡುತ್ತೆ. ಅಂಡ್ ದ್ಯಾಟ್ ಕಾಸಸ್ ರೆಡ್ ಟೈಡ್. ಈಗ ಸ್ಟೂಡೆಂಟ್ಸ್ ನಿಮ್ಮೆಲ್ಲರಿಗೂ ಒಂದು ಚಾಲೆಂಜ್. ಎಲ್ಲರೂ ಕೂಡ ಬೇಗ ಗೂಗಲ್ ಓಪನ್ ಮಾಡಿಬಿಟ್ಟು ರೆಡ್ ಡೈನೋಫ್ಲಾಜೆಲೇಟ್ಸ್ ಗಾನಿಯಾಲೆಕ್ಸ್ ಕಾಸಿಂಗ್ ರೆಡ್ ಟೈಡ್ ಅಂತ ಗೂಗಲ್ ಮಾಡಿ. ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಮಾಡಿ ಬೇಗ, ಆಲ್ ಆಫ್ ಯು. ರೆಡ್ ಟೈಡ್ ಅಂತ ಹಾಕಿ, ರೆಡ್ ಟೈಡ್ ಬೈ ಗಾನಿಯೋಲೆಕ್ಸ್ ಅಂತ ಹಾಕಿ. ಶಾಕ್ ಆಗ್ಬಿಡ್ತೀರಾ ನೀವು, ಶಾಕ್ ಆಗ್ಬಿಡ್ತೀರಾ. ಇರೋ ಬರೋ ಎಲ್ಲಾ ನೀರು ಕೂಡ ರೆಡ್ ಆಗ್ಬಿಡುತ್ತೆ, ಫುಲ್ ರೆಡ್ ಕಲರ್ ಆಗ್ಬಿಡುತ್ತೆ. ದಟ್ ಈಸ್ ಬೇಸಿಕಲಿ ಅ ಡೈನೋಫ್ಲಾಜೆಲೇಟ್ ಕಾಲ್ಡ್ as ಗಾನಿಯೋಲೆಕ್ಸ್. ಓಕೆನಾ? ಗಾನಿಯೋಲೆಕ್ಸ್ ಕಾಸಸ್ ದ ರೆಡ್ ಟೈಡ್ ಡೈನೋಫ್ಲಾಜೆಲೇಟ್ಸ್. ದೆನ್ ಸ್ಟೂಡೆಂಟ್ಸ್ ಯೂಗ್ಲಿನಾಯ್ಡ್ ಇಸ್ ಮೈ ಫೇವರೇಟ್. ಸ್ಟೂಡೆಂಟ್ಸ್ ಯಾಕೆ ಗೊತ್ತಾ? ಆಲ್ ಆಫ್ ಯು ಗೆಸ್ ಮಾಡ್ತೀರಾ ಸ್ಟೂಡೆಂಟ್ಸ್? ಗೆಸ್ ಮಾಡ್ತೀರಾ? ಯೂಗ್ಲಿನಾಯ್ಡ್ ನನ್ನ ಫೇವರೇಟ್. ಯಾಕಂದ್ರೆ ಇದರ ಹತ್ರ ಒಂದು ಪ್ಲಾಂಟ್ ಲೈಕ್ ಫೀಚರ್, ಆ ಜೊತೆಗೆ ಆನಿಮಲ್ ಲೈಕ್ ಫೀಚರ್ ಎರಡೂ ಇರುತ್ತೆ. ಇದರ ಹತ್ರ ಸೆಲ್ ವಾಲ್ ಇಲ್ಲ ಅನ್ಕೊಳ್ಳಿ, ಸೆಲ್ ವಾಲ್ ಇಲ್ಲ ಇದರ ಹತ್ರ. ಬಟ್ ಇದರ ಹತ್ರ ಒಂಥರ ಪೆಲಿಕಲ್ ಅಂತ ಇದೆ, ಪೆಲಿಕಲ್ ಪ್ರೋಟೀನ್ ಲೇಯರ್ ಇದೆ, ಪೆಲಿಕಲ್ ಅಂತ. ಇದರ ಹತ್ರ ಲೆಟ್ಸ್ ಸೇ ಈಗ ಸನ್ಲೈಟ್ ಇದ್ರೆ ಫೋಟೋಸಿಂಥಸಿಸ್ ಮಾಡುತ್ತೆ. ಅಕಸ್ಮಾತ್ ಸನ್ಲೈಟ್ ಇಲ್ಲ ಅಂದ್ರೆ ಹಂಟಿಂಗ್ ಮಾಡತ್ತೆ, ಹೋಗ್ಬಿಟ್ಟು ಬೇರೆ ಅವ್ರನ್ನ ತಿನ್ಬಿಡುತ್ತೆ. ಓಕೆನಾ? ನೋಡಿ ಇಲ್ಲಿ ಮೇನ್ಲಿ ಫ್ರೆಶ್ ವಾಟರ್ ಫೌಂಡ್ ಇನ್ ಸ್ಟಾಗ್ನೆಂಟ್ ವಾಟರ್. ಇನ್ಸ್ಟೆಡ್ ಆಫ್ ಸೆಲ್ ವಾಲ್ ದೇ ಹ್ಯಾವ್ ಅ ಪ್ರೋಟೀನ್ ಲೇಯರ್ ಕಾಲ್ಡ್ as ಪೆಲಿಕಲ್ ಇರುತ್ತೆ. ಇದರ ಎರಡು ತರ ನ್ಯೂಟ್ರಿಷನ್ ಮಾಡುತ್ತೆ. ಇದೇನ್ ಮಾಡುತ್ತೆ? ಇದು ಫೋಟೋಸಿಂಥಸಿಸ್ ಮಾಡುತ್ತೆ, ಆ ಜೊತೆಗೆ ಆಲ್ಟ್ರೋಫಿಕ್ ಮಾಡುತ್ತೆ, ಆ ಜೊತೆಗೆ ಹೆಟಿರೋಟ್ರೋಫಿಕ್ ಹಂಟಿಂಗು ಕೂಡ ಮಾಡತ್ತೆ. ಇದು ಎರಡು ಮಾಡುತ್ತೆ, ಅದಕ್ಕೆ ಫೇವರೇಟ್ ಅಂದಿದ್ದು. ಓಕೆನಾ? ದೇ ಹ್ಯಾವ್ ಟೂ ಫ್ಲಾಜೆಲಾ, ಅ ಶಾರ್ಟ್ ಅಂಡ್ ಅ ಲಾಂಗ್ ಒನ್. ದೇ ಆರ್ ಫೋಟೋಸಿಂಥೆಟಿಕ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಪ್ರಾಪರ್ ಸನ್ಲೈಟ್ ಇರಬೇಕಾದ್ರೆ. In the absence of sunlight, they behave like heterotrophs by predating on smaller organisms. Example is Euglena. Student, ನನ್ನ ಫೇವರೇಟ್ ಇದು ಯೂಗ್ಲಿನಾಯ್ಡ್ಸ್. ಇದು ಬಿಟ್ಟರೆ ಸ್ಟೂಡೆಂಟ್ there is slime molds and protozoans. ತುಂಬಾ ಈಸಿ. ಸ್ಲೈಮ್ ಮೋಲ್ಡ್ ನಿಮ್ಮೆಲ್ಲರಿಗೂ ಗೊತ್ತು, ಅದು ಫಂಗಸ್ ತರ ಇರುತ್ತೆ ನೋಡಿ. ದೇ ಆರ್ ಸ್ಯಾಪ್ರೋಫೈಟಿಕ್ ಪ್ರೊಟಿಸ್ಟ್. ದ ಬಾಡಿ ಮೂವ್ಸ್ ಅಲಾಂಗ್ ದ ಡಿಕೇಯಿಂಗ್ ಟ್ವಿಕ್ಸ್. ಸ್ಟೂಡೆಂಟ್ಸ್ ಸ್ಯಾಪ್ರೋಫೈಟ್ಸ್ ಸ್ಲೈಮ್ ಮೋಲ್ಡ್ ತುಂಬಾ ಈಸಿ, ಒಂಥರ ಸ್ಲೈಮ್ ಆಗಿ ಮೋಲ್ಡ್ ಆಗಿ ಬೆಳೀತಾ ಇರುತ್ತೆ. ತುಂಬಾ ಈಸಿ, ಏನ್ ಅದ್ರಲ್ಲಿ ಎಕ್ಸ್ಟ್ರಾ ಏನ್ ಸ್ಪೆಷಲ್ ಏನಿಲ್ಲ ಇದರಲ್ಲಿ. ಬಟ್ ಇಲ್ಲಿ ಎಲ್ಲಕ್ಕಿಂತ ಸ್ಪೆಷಲ್ ಸ್ಟೂಡೆಂಟ್ಸ್ ಏನಿದು? ಪ್ರೋಟೋಜೋವನ್ಸ್. ಈ ಪ್ರೋಟೋಜೋವನ್ಸ್ ಅಲ್ಲಿ ಎಷ್ಟೊಂದು ಬೇರೆ ತರ ಬರುತ್ತೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅಮಿಬಾಯ್ಡ್, ಫ್ಲಾಜಿಲೇಟೆಡ್, ಸಿಲಿಯೇಟೆಡ್ ಅಂಡ್ ಸ್ಪೋರೋಜೋವನ್. ನಿಮಗೆ ಇಲ್ಲಿ 4 ತರ ಬರುತ್ತೆ. ಈ 4 ತರದಲ್ಲಿ ಸ್ಟೂಡೆಂಟ್ಸ್ ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಅಮಿಬಾಯ್ಡ್ ಪ್ರೋಟೋಜೋವನ್. ಏನು ಇಲ್ಲಿ ಎಕ್ಸಾಂಪಲ್ ಬರೋದೆ ಅಮೀಬಾ. ಸ್ಟೂಡೆಂಟ್ಸ್ ಎಕ್ಸಾಂಪಲ್ ಬರೋದೆ ಅಮೀಬಾ ಬರೋದಿಲ್ಲ, ಎಕ್ಸಾಂಪಲ್ ಇಲ್ಲೇ ಬರುತ್ತೆ ನೋಡಿ. ದೇ ಲಿವ್ ಇನ್ ಫ್ರೆಶ್ ವಾಟರ್ ಅಂಡ್ ಮಾಯ್ಸ್ಟ್ ಸಾಯಿಲ್. ದೇ ಮೂವ್ ಅಂಡ್ ಕ್ಯಾಪ್ಚರ್ ಪ್ರೇ ಬೈ ಸೂಡೋಪೋಡಿಯಾ. ಫ್ರೆಂಡ್ಸ್ ಕೇಳಿದಿರಾ ಇದ್ರ ಬಗ್ಗೆ ಯಾವತ್ತಾದ್ರು? ಆಲ್ ಆಫ್ ಯು ಸೂಡೋಪೋಡಿಯಾ ಬಗ್ಗೆ ಕೇಳಿದಿರಾ ಎಲ್ಲರೂ? ಕ್ಲಾಸ್ 8th ಅಲ್ಲಿ, ಕ್ಲಾಸ್ 9th ಅಲ್ಲಿ, ಕ್ಲಾಸ್ 10th ಅಲ್ಲಿ ಸೂಡೋಪೋಡಿಯಾ,
ಫಾಲ್ಸ್ ಫೀಟ್ ಅಂತ ಕೇಳಿದಿರಾ ಸ್ಟೂಡೆಂಟ್ಸ್? ಕೇಳಿದಿರಾ? ಸೂಡೋಪೋಡಿಯಾ ಇರುತ್ತೆ, ಓಕೆನಾ. ಮರೈನ್ ಫಾರ್ಮ್ಸ್ ಆಫ್ ಸಿಲಿಕಾ, ಒನ್ ಆಫ್ ದ ಎಕ್ಸಾಂಪಲ್ ಇಸ್ ಎಂಟಮೀಬಾ ಒಂದು ಎಕ್ಸಾಂಪಲ್ ಬರುತ್ತೆ. ದೆನ್ ದೇರ್ ಇಸ್ ಫ್ಲಾಜಿಡ್ ಪ್ರೋಟೋಸೋಮ್, ಏನೋ ದ ಫ್ರೀ ಲಿವಿಂಗ್ ಪ್ಯಾರಾಸೈಟ್ಸ್, ಫ್ಲಾಜಿಲ ಇರುತ್ತೆ. ಅದ್ರ ಜೊತೆಗೆ ದೇ ಕಾಲ್ ಸ್ಲೀಪಿಂಗ್ ಸಿಕ್ನೆಸ್. ಈಗ ಒಂದು ಕ್ವಶನ್ ಸ್ಟೂಡೆಂಟ್ಸ್, ನಿಮ್ಗೆಲ್ಲ ಒಂದು ಕ್ವಶನ್ ಇದೆ. ಇಟ್ ಇಸ್ ಅ ಕ್ವಶನ್ ಫ್ರಮ್ 2019. ಏನ್ ಕ್ವಶನ್? ವಿಚ್ ಆಫ್ ದ ಫಾಲೋವಿಂಗ್ ಪ್ರೋಟೋಜೋನ್ ಪ್ಯಾರಾಸೈಟ್ ಕಾಸಸ್ ಸ್ಲೀಪಿಂಗ್ ಸಿಕ್ನೆಸ್? ಏನ್ ಬರೀತೀರಾ ಸ್ಟೂಡೆಂಟ್ಸ್? ಏನ್ ಬರೀತೀರಾ? 2019 ಕ್ವಶನ್ ಇದು. 2019 ಕ್ವಶನ್ ಇದು. ವಿಚ್ ಆಫ್ ದ ಫಾಲೋವಿಂಗ್ ಪ್ರೋಟೋಜೋನ್ ಕಾಸಸ್ ಸ್ಲೀಪಿಂಗ್ ಸಿಕ್ನೆಸ್? ಅವಾಗ ನೀವು ಬರಿಬೇಕು ಟ್ರಪ್ಯಾನೋಸೋಮಾ ಅಂತ ಬರಿಬೇಕು. ಆಕ್ಚುಲಿ ಟ್ರಪ್ಯಾನೋಸೋಮಾ ಅಂತ ಬರಿಬೇಕು. ಟ್ರೈಪ್ಯಾನೋಸೋಮಾ ಕಾಸಸ್ ಸ್ಲೀಪಿಂಗ್ ಸಿಕ್ನೆಸ್. ಅವ್ರು ಮಲ್ಕೊಂಡ್ಬಿಟ್ರೆ ಮಲ್ಕೊಂಡೇ ಬಿಡ್ತಾರೆ, ಕಂಟಿನ್ಯೂಸ್ ಆಗಿ ಮಲ್ಕೊಂಡ್ಬಿಡ್ತಾರೆ ಹಂಗೆ ಅವರು, ಓಕೆನಾ. ಸ್ಲೀಪಿಂಗ್ ಸಿಕ್ನೆಸ್. ದೆನ್ ದರ್ ಇಸ್ ಸಿಲಿಯರ್ ಪ್ರೋಟೋಜೋವನ್ಸ್. ಸ್ಟೂಡೆಂಟ್ಸ್, ಈ ಸೆಲೆಬ್ರಿಟಿ ಬಗ್ಗೆ ಕೇಳಿದ್ದೀರಾ ನೀವು? ಯಾವತ್ತಾರು ನೀವು ಪ್ಯಾರಾಮೀಸಿಯಂ ಕೇಳಿದ್ದೀರಾ? ಪ್ಯಾರಾಮೀಸಿಯಂ ಬಗ್ಗೆ ಆಲ್ ಆಫ್ ಯು ಪ್ಯಾರಾಮೀಸಿಯಂ ಬಗ್ಗೆ ಕಲ್ತಿದ್ದೀರಾ? ಯಾವತ್ತಾರು ಪ್ಯಾರಾಮೀಸಿಯಂ ಕೇಳಿದ್ದೀರಾ? ಪ್ಯಾರಾಮೀಸಿಯಂ ಅಂತ ಆಲ್ ಆಫ್ ಯು ಕೇಳಿದ್ದೀರಾ? ಕೇಳಿ ಅಷ್ಟು ಬೇಗ ಹೇಳಿ. ಪ್ಯಾರಾಮೀಸಿಯಂ ಚಪ್ಪಲಿ ತರ ಇರುತ್ತಲ್ಲ, ಚಪ್ಪಲಿ ತರ, ಅದು ಅದೇ ಬರೋದು ಇಲ್ಲಿ, ಅದೇ ಬರೋದು ಸ್ಟೂಡೆಂಟ್ಸ್. ಅದು ಬಿಟ್ರೆ ಯು ಮೈಟ್ ಹವ್ ಹರ್ಡ್ ಅಬೌಟ್ ಸಮಥಿಂಗ್ ಕಾಲ್ಡ್ ಎಸ್ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಕೇಳಿದಿರಲ್ಲ, ಮಲೇರಿಯಾ ಕಾಸಿಂಗ್ ಪ್ಲಾಸ್ಮೋಡಿಯಂ, ಅದು ಸ್ಪೋರೋಜೋವನ್. ಮೇನ್ ಆಗಿ ಇಲ್ಲಿ ನೀವು ಕಲಿಬೇಕಾಗಿರೋದು ಎಕ್ಸಾಂಪಲ್ಸ್ ಕಲ್ತ್ರೆ ಗೆದ್ರಿ ನೀವು. ಎಕ್ಸಾಂಪಲ್ಸ್ ಕಲಿಬೇಕು ಇಲ್ಲಿ ಪ್ಲಾಸ್ಮೋಡಿಯಮ್, ಟ್ರಪ್ಯಾನೋಸೋಮಾ, ಪ್ಯಾರಾಮೀಸಿಯಮ್, ಎಂಟಮೀಬಾ, ಹಿಸ್ಟಲೈಟಿಕಾ, ಆಮೇಲೆ ಅಮೀಬಾ, ಇದೆಲ್ಲ ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಬೇರೆ ಬೇರೆ ತರದ್ದು ನಿಮ್ದು ಪ್ರೋಟೋಸೋವನ್ಸ್, ಓಕೆನಾ ಸ್ಟೂಡೆಂಟ್ಸ್. ಕಿಂಗ್ಡಮ್ ಫಂಜೈ ತುಂಬಾ ಈಸಿ, ಏನೂ ಇಲ್ಲ ಇಲ್ಲಿ, ಓಕೆನಾ. ಕಿಂಗ್ಡಮ್ ಫಂಜೈ ಅಲ್ಲಿ ನಿಮ್ಗೆ ಕ್ವಶನ್ಸ್ ಬರೋದು ಎಕ್ಸಾಂಪಲ್ಸ್ ಮೇಲೆ, ಓಕೆನಾ. ನಂದು ಇದು ಮಾಡಿದ್ದೆ ನಿಮ್ಮೆಲ್ಲರಿಗೂ, ಇದಕ್ಕೆ ಬೇರೆ ನೋಟ್ಸ್ ಮಾಡಿದ್ದೆ. ಒಂದ್ ನಿಮಿಷ ಹಂಗೆ ರೀ. ಇದಕ್ಕೊಂದು ನಾನು ಹ್ಯಾಂಡ್ ನೋಟ್ಸ್ ಮಾಡಿದ್ದೆ ಈ ಪಾರ್ಟಿಗೆ, ಅಟ್ಲೀಸ್ಟ್ ಈ ಪಾರ್ಟಿಗೆ. ಒಂದ್ ನಿಮಿಷ ಸ್ಟೂಡೆಂಟ್ಸ್, ಅದನ್ನ ಹಾಕ್ಬಿಡ್ತೀನಿ ಇಲ್ಲಿ. ಯಾಕಂದ್ರೆ ಜನರಲ್ ಆಗಿ ಕಿಂಗ್ಡಮ್ ಫಂಗಸ್ ತುಂಬಾ ಸ್ಟೂಡೆಂಟ್ಸ್ ಓದಲ್ಲ, ಸ್ಕಿಪ್ ಮಾಡ್ಬಿಡ್ತಾರೆ, ನನ್ಗೆ ಗೊತ್ತು. ಅದಕ್ಕೆ ಒಂದು ಸ್ಪೆಷಲ್ ನೋಟ್ಸ್ ಮಾಡಿದ್ದೀನಿ ನಿಮ್ಗೋಸ್ಕರ. ಬಂತು. ಇದನ್ನ ನೀವು ಓದಿದ್ರೆ ಎಲ್ಲಾ ತರದ ಫಂಗಸ್ ಕ್ಲಿಯರ್ ಆಗಿ ಹೋಗುತ್ತೆ. ಸ್ಟೂಡೆಂಟ್ಸ್, ಹೌ ಮೆನಿ ಆಫ್ ಯು ಈಟ್ ಫಂಗಸ್? ಕಮೆಂಟ್ ಹಾಕಿ. ಹೌ ಮೆನಿ ಆಫ್ ಯು ಈಟ್ ಫಂಗಸ್ ಸ್ಟೂಡೆಂಟ್ಸ್? ಕಮೆಂಟ್ ಹಾಕಿ ಎಲ್ಲರೂ ಕೂಡ. ಫಂಗಸ್ ತಿಂತೀರಾ? ಆಲ್ ಆಫ್ ಯು ಫಂಗಸ್ ತಿಂತೀರಾ? ಬೇಗ ಹೇಳಿ, ತಿಂತೀರಾ ಫಂಗಸ್ನ? ಎಸ್ ಆರ್ ನೋ? ಮಶ್ರೂಮ್ ತಿಂತೀರಾ ಸ್ಟೂಡೆಂಟ್? ನೀವು ಮಶ್ರೂಮ್ ತಿಂತೀರಾ? ಬೇಗ ಹೇಳಿ, ಮಶ್ರೂಮ್ ತಿಂತೀರಾ? ದ ಎಂಟೈರ್ ಮಶ್ರೂಮ್ ಇಸ್ ಅ ಫಂಗಸ್, ಓಕೆನಾ. ಮಶ್ರೂಮ್ ಬಾಡಿಯಲ್ಲಿ ಇದೆ, ಮಶ್ರೂಮ್ ಬಾಡಿಯಲ್ಲಿ ದಿಟ್ ಇಸ್ ಸಮಥಿಂಗ್ ಕಾಲ್ಡ್ as ಮೈಸೀಲಿಯಂ ಅಂತ ಇದೆ ನೋಡಿ. ಇದೆಯಲ್ಲ ಇದು ಮೈಸೀಲಿಯಂ. ಇದು ಕಂಪ್ಲೀಟ್ ಗ್ರೂಪ್ ಇಸ್ ಕಾಲ್ಡ್ as ಮೈಸೀಲಿಯಂ. ಒಂದು ಸಿಂಗಲ್ ಪಾರ್ಟ್ ಇಸ್ ಕಾಲ್ಡ್ as ಹೈಫಾ ಆರ್ ಹೈಫೆ. ಇದು ಹೈಫೆ ಪಾರ್ಟ್ ಕಂಪ್ಲೀಟ್ ಆಗಿ ಮೈಸೀಲಿಯಂ. ಸೊ ಎಂಟೈರ್ ಫಂಗಸ್, ದ ಫಂಗಸ್ ಇಸ್ ಮೇಡ್ ಅಪ್ ಆಫ್ ಮೈಸೀಲಿಯಂ ಸ್ಟೂಡೆಂಟ್ಸ್. ದ ಫಂಗಸ್ ಇಸ್ ಮೇಡ್ ಅಪ್ ಆಫ್ ಮೈಸೀಲಿಯಂ. ಈ ಮೈಸೀಲಿಯಂ ಅಲ್ಲಿ ತುಂಬಾ ನ್ಯೂಕ್ಲಿಯಸ್ ಇರ್ಬೋದು, ಕಮ್ಮಿ ನ್ಯೂಕ್ಲಿಯಸ್ ಇರ್ಬೋದು ನೋಡಿ. ಇದು ಒಂದು ಫಂಗಸ್. ಇದು ಫಂಗಸ್ ಇಸ್ ಮೇಡ್ ಅಪ್ ಆಫ್ ಮೈಸೀಲಿಯಂ, ಓಕೆನಾ. ಈಗ ನಿಮಗೆ ಫಂಗಸ್ ಏನ್ ಕೇಳ್ತಾರೆ? ನಿಮಗೆ ಫಂಗಸ್ ನಿಮ್ಗೆ ಜನರಲ್ ಆಗಿ ಕೇಳೋ ಸ್ಟೂಡೆಂಟ್ಸ್, ಜನರಲ್ ಆಗಿ ಕೇಳೋದು ಡಿಫ್ರೆಂಟ್ ಟೈಪ್ಸ್. ದೇರ್ ಇಸ್ ಫೈಕೋಮೈಸಿಟ್ಸ್, ಆಸ್ಕೋಮೈಸಿಟ್ಸ್, ಬೆಸಿಡಿಯೋಮೈಸಿಟ್ಸ್, ಆಮೇಲೆ ಡ್ಯೂಟ್ರೋಮೈಸಿಟ್ಸ್. ಸ್ಟೂಡೆಂಟ್ಸ್, ನಿಜ ಹೇಳಿ, ಈ 4 ಕಲಿಯೋದಕ್ಕೆ ಕಷ್ಟ ಆಗ್ಬೋದಾ? ಆಲ್ ಆಫ್ ಯು ಈ 4 ಬೇರೆ ಬೇರೆ ಆಸ್ಕೋಮೈಸಿಟ್ಸ್ ನೋಡಿ. ಇಲ್ಲಿಂದ ಕ್ವಶನ್ ತುಂಬಾ ರೇರ್ ಬರೋದು, ತುಂಬಾ ರೇರು. ಲಾಸ್ಟ್ 10 ಇಯರ್ಸ್ ಅಲ್ಲಿ ಬರೀ ಒಂದೇ ಕ್ವಶನ್ ಬಂದಿದೆ. ನೀವು ಒಂದೇ ಕ್ವಶನ್ಗೋಸ್ಕರ ಈ ಎಲ್ಲಾ ಟಾಪಿಕ್ಸ್ ನೆನಪಿಗೆ ಆಗುತ್ತಾ ಸ್ಟೂಡೆಂಟ್ಸ್? ಕಷ್ಟ ಆಗ್ಬೋದು. ಸೊ ಐ ಹ್ಯಾವ್ ಮೇಡ್ ಒನ್ ಸ್ಮಾಲ್ ನೋಟ್ಸ್ ಫಾರ್ ಯು ಸ್ಟೂಡೆಂಟ್ಸ್. ಒಂದು ಸ್ಮಾಲ್ ನೋಟ್ಸ್ ಮಾಡಿದೀನಿ ನೋಡಿ ಇಲ್ಲಿ.
ನೀವು ಅಕಸ್ಮಾತ್ ಇದನ್ನ ಒಂದ್ಸಲ ಓದ್ಕೊಂಡ್ಬಿಟ್ರೆ ಇಲ್ಲಿಂದ ಎಲ್ಲಾ ಕ್ವಶನ್ಸ್ ಮಾಡ್ಬೋದು ನೀವು. ನೋಡಿ ಇಲ್ಲಿ ಕ್ಯಾರೆಕ್ಟರ್ಸ್, ಫೈಕೋಮೈಸಿಟ್ಸ್, ಆಸ್ಕೋಮೈಸಿಟ್ಸ್, ಬೆಸಿಡೋಮೈಸಿಟ್ಸ್, ಡ್ಯೂಟ್ರೋಮೈಸಿಟ್ಸ್ ಕಂಪ್ಲೀಟ್. ಅದನ್ನ ಕಾಮನ್ ನೇಮ್ ಏನು, ಮೈಸಿಲಿಯಂ ಮಾತ್ರ ಇರುತ್ತೆ. ಸಿನೋಸಿಟಿಕ್ ಅಂದ್ರೆ ಸ್ಟೂಡೆಂಟ್ಸ್ ಮಲ್ಟಿಪಲ್ ನ್ಯೂಕ್ಲಿಯಸ್. ಆಮೇಲೆ ಆಮೇಲೆ ಹ್ಯಾಬಿಟ್ಯಾಟು, ಸೆಕ್ಷುವಲ್ ರಿಪ್ರೊಡಕ್ಷನ್, ಸ್ಪೋರ್ಸ್ ಏನ್ ಬರುತ್ತೆ ಇಲ್ಲಿ, ಸೆಕ್ಷುವಲ್ ಸ್ಪೋರ್ಸ್ ಏನ್ ಬರುತ್ತೆ, ಸೆಕ್ಸ್ ಆರ್ಗನ್ಸ್ ಇದೆಯಾ ಇಲ್ವಾ, ಫ್ರೂಟಿಂಗ್ ಬಾಡಿ ಇದೆಯಾ ಇಲ್ವಾ. ಇಲ್ಲಿಂದ ನಿಮ್ಗೆ ಲಾಸ್ಟ್ 15 years ಅಲ್ಲಿ ಹೇಳ್ಬಿಡ್ತೀನಿ ಸ್ಟೂಡೆಂಟ್ಸ್. ಒಂದು ಕ್ವೆಶನ್, ಎರಡು ಕ್ವೆಶನ್ ಸ್ಟೂಡೆಂಟ್ಸ್. ಲಾಸ್ಟ್ 15 years ಅಲ್ಲಿ ಇಲ್ಲಿಂದ 2 ಕ್ವೆಶನ್ ಬಂದಿದೆ ಸ್ಟೂಡೆಂಟ್ಸ್. 15 years ಅಲ್ಲಿ 2 ಕ್ವೆಶನ್ ಬಂದಿರೋದು. ಓಕೆನಾ. ಸೊ ಐ ವುಡ್ ನಾಟ್ ರಿಕಮೆಂಡ್ ಸ್ಪೆಂಡಿಂಗ್ ಅ ಲಾಟ್ ಆಫ್ ಟೈಮ್ ಇನ್ ರಿಮೆಂಬರಿಂಗ್ ದಿಸ್. ಓಕೆನಾ. ಬಟ್ ಇದನ್ನ ಅಟ್ ಲೀಸ್ಟ್ ಓದ್ಕೊಳ್ಳಿ ಒಂದ್ಸತಿ. ಓಕೆನಾ. ಒಂದೇ ಸತಿ 2 ನಿಮಿಷ ಓದ್ಕೊಳ್ಳಿ. ಬಟ್ ಡೋಂಟ್ ಸ್ಪೆಂಡ್ ಲಾಟ್ ಟೈಮ್ ಆನ್ ದಿಸ್. ನಾಲ್ಕು ಕೂಡ ಅಷ್ಟು ಟೈಮ್ ಸ್ಪೆಂಡ್ ಮಾಡಕ್ ಹೋಗೋದ್ರ ಮೇಲೆ ನಾನು ನೀಟ್ಗಾಗಿದ್ರೆ ತುಂಬಾ ಇಂಪಾರ್ಟೆಂಟ್. ಈ ಪಾರ್ಟ್ ನೀಟ್ ತುಂಬಾ ಇಂಪಾರ್ಟೆಂಟ್. ಬಟ್ KCET-ಗೆ ಲಾಸ್ಟ್ 15 ವರ್ಷದಲ್ಲಿ ಬರೀ 2 ಕ್ವೆಶನ್ ಬಂದಿದೆ. ನಾಟ್ ವರ್ತ್ ಇಟ್. ಓಕೆನಾ. ಸ್ಟೂಡೆಂಟ್ಸ್ ನಾಟ್ ವರ್ತ್ ಇಟ್. ವಾಟ್ ಐ ವುಡ್ ಫೋಕಸ್ ಆನ್ ಸ್ಟೂಡೆಂಟ್ಸ್, ನಾನು ನಿಮ್ಗೆ ನೋಟ್ಸ್ ಕೊಟ್ಟಿರ್ತೀನಿ ಎಲ್ಲಾ ಕಡೆ. ಓಕೆನಾ. ಎಲ್ಲಾ ನೋಟ್ಸ್ ಕೊಟ್ಟಿರ್ತೀನಿ ಇಲ್ಲಿ, ನೀವು ಬೇಕಾದ್ರೆ ಓದ್ಕೋಬಹುದು. ನೋಡಿ ಫೈಕೋಮೈಸಿಟ್ಸ್ ವಿತ್ ಎಕ್ಸಾಂಪಲ್ಸ್, ಆಸ್ಕೋಮೈಸಿಸ್ ವಿತ್ ಎಕ್ಸಾಂಪಲ್ಸ್. ನೋಡಿ ಇಲ್ಲಿ ಇದು ಆಸ್ಪರ್ಜಿಲಸ್, ಕ್ಲಾವಿಸೆಪ್ಸ್, ನ್ಯೂರೋಸ್ಪೋರಾ ಎಲ್ಲ ಇದೆ ಇಲ್ಲಿ. ಶಾರ್ಟ್ ನೋಟ್ಸ್ ಓದ್ಕೋಬಹುದು ನೀವು ಇದನ್ನ. ಓಕೆನಾ. ಜನರಲ್ ಆಗಿ ನಿಮಗೆ ಕ್ವೆಶನ್ ಬರೋದಿಲ್ಲ ಬರೋ ಸ್ಟೂಡೆಂಟ್ಸ್. ನಿಮ್ಗೆ ಆನ್ಯುವಲ್ ಕಿಂಗ್ಡಮ್ ಪ್ಲಾನ್ ಒಂದು ಕ್ವೆಶನ್ ಬಂದಿಲ್ಲ. ಬಟ್ KCET-ಲಿ ಎಲ್ಲಕ್ಕಿಂತ ಮೇನ್ ಕ್ವೆಶನ್ ಸ್ಟೂಡೆಂಟ್ಸ್ ಬರೋದು ಇಲ್ಲಿಂದ. ಹೆಂಗ್ ಗೊತ್ತಾ ಇದು, ಆಲ್ ದ ಡಿಫರೆಂಟ್ ಸೈಂಟಿಸ್ಟ್, ಯಾವ ಸೈಂಟಿಸ್ಟ್ ಆಗಿ ಸ್ಟೂಡೆಂಟ್ಸ್. ಇದು ಈ ಪಾಯಿಂಟ್ ತಪ್ಪು, ಈ ಫಸ್ಟ್ ಪಾಯಿಂಟ್ ಬೇಡ. ಸೊ ದೀಸ್ ಆರ್ ಡಿಫರೆಂಟ್ ಸೈಂಟಿಸ್ಟ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ ವೈರಸ್ ಅಲ್ಲಿ. ಓಕೆನಾ. ಸೊ ಇಲ್ಲೇ ಆಡ್ ಮಾಡಿ ಸ್ಟೂಡೆಂಟ್ಸ್. ನೋಡಿ ಫಾರ್ ಎಕ್ಸಾಂಪಲ್ Ivanovsky, DJ Ivanovsky discovered the virus. He recognized certain microbes that cause the mosaic disease of tobacco. So in exam learning keltare, name the scientist who discovered the tobacco mosaic virus. Students, exam keltare, name the scientist who discovered the tobacco mosaic virus. ನೀವು ಬರಿಬೇಕು ಅವಾಗ. ಇಲ್ಲಾಂದ್ರೆ ಬೆಂಜನ್ರಿಕ್ ಏನ್ ಮಾಡ್ದ ಸ್ಟೂಡೆಂಟ್ಸ್, you know, he demonstrated that the extract from the infected tobacco plant causes infection in healthy plant. ಒಂದು ಇನ್ಫೆಕ್ಷನ್ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ತಗೊಂಡ್ಬಿಟ್ಟು ಒಂದು ಹೆಲ್ದಿ ಪ್ಲಾಂಟ್ ಗೆ ಹಾಕಿದ್ರೆ ಡಿಸೀಸ್ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ. ಇದ್ರ ಮೇಲೆ ಒಂದೊಂದು ಕ್ವೆಶನ್ ಬಂದಿದೆ. ಇವೊಂದು ಹ್ಯಾರಿ ಪಾಟರ್ ಸ್ಪೆಲ್ ಮಾಡಿದ್ದ. ಏನಿದು, ಕಂಟೇಜಿಯಂ ವೈವಮ್ ಫ್ಲೂಯಿಡಮ್. ಇದ್ರ ಮೇಲೆ ಕ್ವೆಶನ್ ಬಂದಿದೆ ಸ್ಟೂಡೆಂಟ್ಸ್. ಇದ್ರ ಮೇಲೆ ಕ್ವೆಶನ್ ಬಂದಿದೆ. ಓಕೆನಾ. WH ಸ್ಟ್ಯಾನ್ಲಿ ಏನ್ ಮಾಡ್ದ, ಶೋ ದಟ್ ದ ವೈರಸಸ್ ಕುಡ್ ಕ್ರಿಸ್ಟಲೈನ್ ಅಂಡ್ ಕ್ರಿಸ್ಟಲ್ ಕನ್ಸಿಸ್ಟ್ ಆಫ್ ಪ್ರೋಟೀನ್ ಅಂತ ಹೇಳಿದ್ದ ಅವನು. ಓಕೆನಾ. ಸೊ ಇದ್ರ ಮೇಲೆ ಕ್ವೆಶನ್ ನಿಮ್ಗೆ ಬರ್ಬೋದು. ಇದ್ರ ಮೇಲೆ ನಿಮ್ಗೆ ಕ್ವೆಶನ್ ಬರ್ಬೋದು. ಇದನ್ನ ಓದ್ಕೊಳ್ಳಿ ಸ್ಟೂಡೆಂಟ್ಸ್ ನೋಟ್ಸ್ ಇಂದಾನೆ. ಓಕೆನಾ. ಅದು ಬಿಟ್ರೆ ಸ್ಟೂಡೆಂಟ್ಸ್ ನಿಮ್ಗೆ ಏನ್ ಕೇಳ್ತಾರೆ, ಅದು ಬಿಟ್ರೆ ನಿಮಗೆ ಇದು ಕೇಳ್ತಾರೆ. ಏನು, ವೈರಾಯ್ಡ್ಸ್ ಅಂದ್ರೆ ಏನು, ಪ್ರಯಾನ್ಸ್ ಅಂದ್ರೆ ಏನು. ಓಕೆ ಸ್ಟೂಡೆಂಟ್ಸ್, ಇದನ್ನ ನಿಮ್ಗೆ ಜನರಲ್ ಆಗಿ ಕೇಳ್ತಾರೆ. ಏನು ಅಂದ್ರೆ ವೈರಸ್ ಅಂದ್ರೆ it is infectious agent with free low molecular weight RNA. ವೈರಾಯ್ಡ್ಸ್ ಹತ್ರ ಬರೀ RNA ಮಾತ್ರ ಇರುತ್ತೆ. ಇದ್ರ ಪ್ರೋಟೀನ್ ಪಾರ್ಟ್ ಇರಲ್ಲ. ಪ್ರೋಟೀನ್ ಇಲ್ಲ ಇದ್ರ ಬರೀ RNA ಅಷ್ಟೇ ಇರಲಿ. ಓಕೆನಾ. ಬುಕ್ ಬಂದ್ರೆ ಒಳ್ಳೇದು, ಬರುತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ, ಡೋಂಟ್ ವರಿ. ಓಕೆನಾ. ಅಂಡ್ ನೋ ಪ್ರೋಟೀನ್ ಕೋಡ್, ಇದೇ ಮೇನು. ಓಕೆನಾ. ದೀಸ್ ಆರ್ ಸ್ಮಾಲರ್ ದನ್ ವೈರಸ್. ವೈರಾಯ್ಡ್ಸ್ ವೈರಸ್ಗಿಂತ ಚಿಕ್ಕದು ವೈರಾಯ್ಡ್ಸ್. ಓಕೆನಾ. ಡಿಸೀಸ್ ಏನ್ ಮಾಡುತ್ತೆ, ಡಿಸೀಸ್ ಪೊಟ್ಯಾಟೋ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್ ಮಾಡುತ್ತಿದ್ದು. ಓಕೆನಾ. ನೆಕ್ಸ್ಟ್ ಪ್ರಯಾನ್ಸ್ ಅಲ್ಲಿ RNA ಇಲ್ಲ. ಅಲ್ಲಿ ಪ್ರಯಾನ್ಸ್ ಅಲ್ಲಿ ಬರೀ ಪ್ರೋಟೀನ್ ಮಾತ್ರ ಇದೆ ಅಷ್ಟೇ, ಬರೀ ಪ್ರೋಟೀನ್. ನೋಡಿ, ದೀಸ್ ಆರ್ ಅಬ್ನಾರ್ಮಲ್ ಫೋಲ್ಡೆಡ್ ಪ್ರೋಟೀನ್ಸ್ ದಟ್ ಕಾಸ್ ಸಮ್ ಇನ್ಫೆಕ್ಷನ್, ನ್ಯೂರಲಾಜಿಕಲ್ ಡಿಸೀಸ್. ಏನು, ದೇ ಕಾಸ್ ಬೊವೈನ್ ಸ್ಪಾಂಜಿಫಾರ್ಮ್ ಎನ್ಸೆಫಾಲೋಪತಿ ಕಾಸ್ ಮಾಡುತ್ತಿದ್ದು ಪ್ರಯಾನ್ಸ್. ಆ ಜೊತೆಗೆ ಜೂನಿಯರ್ CDJ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಇದೇ ಕ್ವಶನ್ ಇಲ್ಲಿಂದ ಮೇನ್ ಕ್ವಶನ್ ಬರೋದು ನಿಮ್ಗೆ. ನೋಡಿ, ಬೊವೈನ್ BAC ಡಿಸೀಸ್ ಕಾಸ್ ಮಾಡುತ್ತೆ, ಇಲ್ಲ ಮ್ಯಾಡ್ ಕೌ ಡಿಸೀಸ್ ಹೆಸರದು. ಅಂಡ್ ಇನ್ ಕ್ಯಾಟಲ್ಸ್ ಅಂಡ್ ಅನಲಾಗಸ್ ವೇರಿಯಂಟ್ಸ್, ಅದು
CR ಜೇಕಬ್ ಡಿಸೀಸ್ ಕಾಸ್ ಮಾಡುತ್ತೆ. ಯಾವುದು? CR ಜೇಕಬ್ ಡಿಸೀಸ್ ಕಾಸ್ ಬೈ ಪ್ರಯಾನ್ಸ್. ಸೊ ವೈರಾಯ್ಡ್ಸ್ ಏನ್ ಕಾಸ್ ಮಾಡುತ್ತೆ, ಪ್ರಯಾನ್ಸ್ ಏನ್ ಕಾಸ್ ಮಾಡುತ್ತೆ, ಅದರಿಂದ ಕ್ವಶನ್ಸ್ ಬಂದಿದೆ ಸ್ಟೂಡೆಂಟ್ಸ್ ನಿಮ್ಗೆ. ಅದರಿಂದ ಕ್ವಶನ್ಸ್ ಬಂದಿದೆ ನಿಮ್ಗೆ, ಕ್ವಶನ್ ಬಂದಿದೆ. ಓಕೆನಾ? ಅದು ಬಿಟ್ರೆ ಇದೆಲ್ಲ ಕೇಳಲ್ಲ ಸ್ಟೂಡೆಂಟ್ಸ್, ಇದೆಲ್ಲ ಕೇಳಲ್ಲ. ಇದನ್ನ ನಿಮ್ಗೆಲ್ಲ ಗೊತ್ತಿರ್ಬೇಕು, ಒಂದು ವೈರಸ್ ಅಲ್ಲಿ RNA ಇರ್ಬೋದು, DNA ಇರ್ಬೋದು, ಎರಡಲ್ಲಿ ಒಂದಿರುತ್ತೆ, ಎರಡು ಇರಲ್ಲ ಅದರಲ್ಲಿ. ಓಕೆನಾ? ಸೊ ವಿತ್ ದಟ್ ಸ್ಟೂಡೆಂಟ್ಸ್, ಆಕ್ಚುಲಿ ಚಾಪ್ಟರ್ ನಿಮ್ದು ಅಲ್ಲಿಗೆ ಮುಗೀತು. ಓಕೆನಾ? ಈ ಚಾಪ್ಟರ್ ಅಲ್ಲಿ ಮೇನ್ ಟಾಪಿಕ್ ನಿಮ್ದು ಕ್ರೈಸೋಫೈಟ್ಸ್, ಆರ್ಕಿಬ್ಯಾಕ್ಟೀರಿಯಾ, ಪ್ರೋಟೋಜೋನ್ಸ್ ಎಕ್ಸಾಂಪಲ್ಸ್. ಅದು ಬಿಟ್ರೆ ಈ ಚಾಪ್ಟರ್ ನಿಮ್ಗೆ ಏನು ಕೇಳಲ್ಲ ಸ್ಟೂಡೆಂಟ್ಸ್. ಓಕೆನಾ? ಸೊ ನಿಮಗೆ ಐ ಆಮ್ ಥಿಂಕಿಂಗ್ ಎವ್ರಿ ಸಂಡೇ ಐ ವಿಲ್ ಕೀಪ್ ಅ ಡೌಟ್ ಕ್ಲಿಯರಿಂಗ್ ಸೆಷನ್. ಓಕೆನಾ? ಆಲ್ ಆಫ್ ಯು ಸ್ಪೆಷಲ್ ಕ್ಲಾಸ್ ಬರ್ತೀರಾ ಬರಲ್ಲ ಸ್ಟೂಡೆಂಟ್ ಬೇಗ ಹೇಳಿ. ನೀವು ಬರಲ್ಲ, ನಾನು ಮಾಡಲ್ಲ. ಇದರಲ್ಲೇ ನಮ್ದು ಬ್ಯಾಚ್ ಅಲ್ಲೇ ಎವ್ರಿ ಸಂಡೇ ಐ ವಿಲ್ ಕೀಪ್ ಅ ಡೌಟ್ ಕ್ಲಿಯರಿಂಗ್ ಸೆಷನ್. ಓಕೆನಾ? ನಾನು ಒಂದು ವಾರದಲ್ಲಿ ಏನೇ ಮಾಡ್ತೀನಲ್ಲ, ಫಾರ್ ಎಕ್ಸಾಂಪಲ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೇ, ಎವ್ರಿ ಸಿಂಗಲ್ ಡೇ ಏನ್ ಮಾಡ್ತೀನಲ್ಲ, ಆ ಎಲ್ಲಾ ಡೌಟ್ಸ್ ನ ಬರ್ದಿಕೊಳ್ಳಿ. ಒಂದು ಸ್ಪೆಷಲ್ ಡೌಟ್ ಕ್ಲಿಯರಿಂಗ್ ಸೆಷನ್ ನ ಮಾಡ್ತೀನಿ ನಾನು ಎವ್ರಿ ಸಂಡೇ. ಐಮ್ ಥಿಂಕಿಂಗ್ 2 ಕ್ಲಾಸ್ ಮಾಡದ ಸಂಡೇ. ಒಂದು ಬಯಾಲಜಿ ಆದ್ರೆ ಇನ್ನೊಂದು ಫಿಸಿಕ್ಸ್ ಇರುತ್ತೆ, ಇಲ್ಲೊಂದು ಮ್ಯಾಥ್ಸ್ ಇಲ್ಲ ಕೆಮಿಸ್ಟ್ರಿ ಇರುತ್ತೆ. ಆ ತರ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಯಾಕಂದ್ರೆ ನೀವ್ ಎಷ್ಟು ಕ್ವಶನ್ ಸಾಲ್ವ್ ಮಾಡ್ತೀರಾ ಬಯಾಲಜಿಲಿ ಅಷ್ಟು ಒಳ್ಳೇದು. ಓಕೆನಾ? ಸೊ ಸ್ಟೂಡೆಂಟ್ಸ್, ಮಾರ್ನಿಂಗ್ 7 AM ಸಂಡೇನಾ? ಡನ್ ಅನ್ಕೊಳ್ಳಿ. ಸಂಡೇ ಬೆಳಗ್ಗೆ ಮಾಡಬೇಕಾರೆ. ಓಕೆನಾ? ಸೊ ಐ ಹೋಪ್ ನಿಮ್ದು ಈ 2 ಚಾಪ್ಟರ್ಸ್ ಅಲ್ಲಿ ನಾಲೆಜ್ ಅಟ್ ಲೀಸ್ಟ್ 50% ಬಂದಿದ್ರೆ ನನಗೆ ಖುಷಿ. ಆಲ್ ಆಫ್ ಯು ನಿಮಗೆ ಈ 2 ತಿಂಗಳು, ಯಾಕಂದ್ರೆ 1.5 hour ಅಲ್ಲಿ 2 hours ಅಲ್ಲಿ 2 ಚಾಪ್ಟರ್ ನ ಮಾಡೋದು ತುಂಬಾ ಕಷ್ಟ. ಬಟ್ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ವಿತ್ ಶಾರ್ಟ್ ನೋಟ್ಸ್ ಕೊಟ್ಟಿದ್ದೀನಿ. ಯುವರ್ ಡ್ಯೂಟಿ ರೈಟ್ ನೌ ಇಸ್ ಟು ಸಿಟ್ ಟುಡೇ, ನೋಟ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ಓದ್ಬೇಕು. ಮಾಡ್ತೀರಾ ಸ್ಟೂಡೆಂಟ್ಸ್? ಆಲ್ ಆಫ್ ಯು ಸ್ಟೂಡೆಂಟ್ಸ್ ಮಾಡ್ತೀರಾ? ಬೇಗ ಹೇಳಿ. ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ. ಓಕೆನಾ? ಸೊ PYQs ಒಂದ್ ಕೆಲಸ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ಇಂದ PYQs ನಾನು ಬೋರ್ಡ್ ಅಲ್ಲಿ ಹಾಕೊಂಡ್ಬಿಡ್ಲಾ ಸ್ಟೂಡೆಂಟ್ಸ್, ನಿಮ್ಗೆ ಕೊಂಡ್ಬಿಡ್ತೀನಿ. ಯಾಕಂದ್ರೆ ನಿಜ ಅಂತೀನಿ, ನಾನೇ ಕುತ್ಕೊಂಡು ಸಾಲ್ವ್ ಮಾಡಿದ್ರೆ ನೀವು ಟೈಮ್ ಪಾಸ್ ಮಾಡ್ತೀರಾ. ಆಮೇಲೆ ನಾನು ಮಾಡಿದೆ, ಐ ವಾಂಟ್ ಆಲ್ ಆಫ್ ಯು ಟು ಸಿಟ್ ಅಂಡ್ ಟ್ರೈ ಆನ್ ಯುವರ್ ಓನ್ ಫಸ್ಟ್. ಓಕೆನಾ? ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀನಿ ಸ್ಟೂಡೆಂಟ್, ನಾನು PYQs ನ ಬೋರ್ಡ್ ಮೇಲೆ ಹಾಕೊಂಡ್ಬಿಡ್ತೀನಿ. ಓಕೆನಾ? ಬೋರ್ಡ್ ಮೇಲೆ ಹಾಕೊಂಡ್ಬಿಟ್ಟು ನಿಮ್ಗೆ ಅವಾಗೆ ನಿಮ್ಗೆ ಸಾಲ್ವ್ ಮಾಡಿಸ್ತೀನಿ, ಇಲ್ಲಾಂದ್ರೆ ಹೋಮ್ವರ್ಕ್ ಕೊಡ್ತೀನಿ. ಸೊ ಯು ಕ್ಯಾನ್ ಸಾಲ್ವ್ ಯುವರ್ ಓನ್. ಓಕೆನಾ ಆಲ್ ಆಫ್ ಯು? ಓಕೆನಾ? ಆಮೇಲೆ ಸ್ಟೂಡೆಂಟ್ಸ್ ಈ ಕ್ಲಾಸ್ ಅಲ್ಲಿ ಒಂದು ಫೀಡ್ಬ್ಯಾಕ್ ಫಾರ್ಮ್ ಬರುತ್ತೆ. ಸ್ಟೂಡೆಂಟ್ಸ್ ಒಂದು ನಂಗೊಂದು ಐಡಿಯಾ ಇದೆ. ಆಲ್ ಆಫ್ ಯು ನೀವೀಗ ಬಿಡಿ, ನಾಳೆ ಮಾಡೋದು ಬಿಡಿ ಇದು. ಓಕೆನಾ? ಸೊ ಫೀಡ್ಬ್ಯಾಕ್ ಫಾರ್ಮ್ ಬರುತ್ತೆ. ಫೀಡ್ಬ್ಯಾಕ್ ಫಾರ್ಮ್ ಅಲ್ಲಿ ಏನ್ ಬೇಕು ನಿಮ್ಗೆ ಉಜಾಡಿ. ಓಕೆನಾ? ಎಲ್ಲ ಹಾಕ್ಬಿಡಿ ಫುಲ್ ಅಲ್ಲಿ. ಕ್ಲಾಸ್ ಚೆನ್ನಾಗಿದೆ, ಕ್ಲಾಸ್ ಚೆನ್ನಾಗಿ ಹಾಕಿ. ಕ್ಲಾಸ್ ಇಂಪ್ರೂವ್ಮೆಂಟ್ ಬೇಕಂದ್ರೆ ಇಂಪ್ರೂವ್ಮೆಂಟ್ ಅಂತ ಹಾಕಿ, ಎಲ್ಲ ಹಾಕಿ ಅಲ್ಲಿ. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಟೇಕ್ ಕೇರ್ ಸ್ಟೂಡೆಂಟ್ಸ್. ಅಂಡ್ ಸ್ಟೂಡೆಂಟ್ಸ್ ಬ್ಯಾಚ್ ಬರಲ್ಲ ಸ್ಟೂಡೆಂಟ್ಸ್, ಶಿವತ್ ಸರ್. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟುಡೇಸ್ ಕ್ಲಾಸ್. ಹ್ಯಾವ್ ಅ ಗ್ರೇಟ್ ಡೇ. ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ಸ್ಟಾರ್ಟ್ ಆಗುತ್ತೆ, ಜಾಯ್ನ್ ಆಗಿ ಬೇಗ. ಬೈ ಆಲ್ ಆಫ್ ಯು. ಬೈ ಸ್ಟೂಡೆಂಟ್ಸ್.